Hi my dear electrons, welcome to Deeksha Vedantu kannada channel. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಏನ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾವಿವತ್ತು ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಕಂಟಿನ್ಯೂ ಪಾರ್ಟ್ ಅಂದ್ರೆ ಪಾರ್ಟ್ 2 ಡಿಸ್ಕಷನ್ ಮಾಡೋಣ. ಓಕೆನಾ? ಆರ್ ಯು ಎಕ್ಸೈಟೆಡ್? ಕಮ್ ಆನ್. ಹಾಗಾದ್ರೆ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಹೋಗೋಕ್ ಮುಂಚೆ ಒಂದು ಕ್ವಶನ್ ಇದೆ ನನ್ನ ಹತ್ರ. ಏನು? ವಾಟ್ ವುಡ್ ಹ್ಯಾಪನ್ ಇಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಆರ್ ಐದರ್ ರಿಮೂವ್ಡ್ ಆರ್ ಆಡೆಡ್ ಆನ್ ಆಟಮ್. ಒಂದು ಆಟಮ್ಗೆ ಒಂದು ಎಲೆಕ್ಟ್ರಾನ್ ಆಡ್ ಅಥವಾ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಏನೇ ಗೆಸ್? ಏನ್ ಗೆಸ್ ಇದೆ ನಿಮ್ಮ ಹತ್ರ? ಏನಾಗ್ಬೋದು? ಏನೇ ಗೆಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಾಗುತ್ತೆ ಅಂತ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಅಯಾನ್ಸ್ ಅಂದ್ರೆ ಏನು, ಕೆಮಿಕಲ್ ಫಾರ್ಮುಲಾನ ಹೇಗ್ ಬರೆಯೋದು, ಯಾವ್ಯಾವ ಸ್ಟೆಪ್ಸ್ ಇದೆ, ಮತ್ತೆ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಮತ್ತೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇದೆ, ಮತ್ತೆ ಇನ್ನೊಂದ್ಸಲಿ ರೀಕ್ಯಾಪ್ ಮಾಡೋಣ. ಮತ್ತೆ ಮೋಲ್ಡ್ ಕಾನ್ಸೆಪ್ಟ್ ಅಂದ್ರೆ ಏನು, ಇಷ್ಟು ತಿಳ್ಕೋಣ. ಇದಿಷ್ಟು ಕಂಪ್ಲೀಟ್ ಮಾಡಿದ್ರೆ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಮುಗೀತು. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಟಾಪಿಕ್, ಅಯಾನ್ಸ್. ಏನೇ ಗೆಸ್? ಅಯಾನ್ಸ್ ಅಂದ್ರೆ ಏನು? ಏನಾದ್ರೂ ಗೆಸ್ ಇದೆಯಾ ನಿಮ್ಮ ಹತ್ರ? ಅಯಾನ್ಸ್ ಅಂದ್ರೆ ಏನು, ಏನಂತ? ಅಯಾನ್ಸ್ ಅಂದ್ರೆ ಏನ್ ಗೊತ್ತಾ? ನಾವು ರೀಕಾಲ್ ಮಾಡ್ಕೊಳ್ಳೋಣ ಎಸ್ಟರ್ಡೇ ಸೆಷನ್ ಇವತ್ತಿಗೆ ಹೋಗೋಕ್ ಮುಂಚೆ. ಓಕೆನಾ? ಎಸ್ಟರ್ಡೇ ಸೆಷನ್ ಏನೇನು ಡಿಸ್ಕಷನ್ ಮಾಡಿದ್ದು ಹೇಳಿ. ಬಿಫೋರ್ ಸೆಷನ್ ಏನೇನು ಡಿಸ್ಕಷನ್ ಮಾಡಿದ್ದು? ಇದು ಆಟಮ್ಸು ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ, ಇಲ್ಲ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ರೀತಿ ಎಕ್ಸಿಸ್ಟ್ ಆಗುತ್ತೆ. ಮಾಲಿಕ್ಯೂಲ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಎಲಿಮೆಂಟ್, ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ರೀತಿ ಅಯಾನ್ಸ್ ತರ ಆಗಿತ್ತು ಅನ್ವಲ್ಲ, ಆಟಮ್ಸ್ ಕೂಡ ನಮ್ ತರನೇ. ನಾವು ಹೇಗೆ ಜಾಸ್ತಿ ಫ್ರೆಂಡ್ ನ ಹುಡುಕ್ತಿವಲ್ವಾ, ಅದೇ ರೀತಿ ಈ ಆಟಮ್ಸ್ ಕೂಡ ಬೇಕಾದಷ್ಟು ಫ್ರೆಂಡ್ಸ್ ನ ಹುಡುಕುತ್ತೆ. ಯಾವ ರೀತಿ ಆಗುತ್ತೆ? ಅಯಾನ್ಸ್ ರೀತಿ ಆಗುತ್ತೆ. ಮಾಲಿಕ್ಯೂಲ್ ಮತ್ತೆ ಇನ್ನೊಂದ್ ಕಡೆ ಅಯಾನ್ ಇರುತ್ತೆ. ವಾಟ್ ಈಸ್ ಅಯಾನ್? ಅಯಾನ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ಡ್ ಆಟಮ್. ಯಾವ ಆಟಮ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಇರುತ್ತಲ್ಲ ಅದನ್ನ ಅಯಾನ್ಸ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ, an atom or a group of atom carries positive or negative charge is called an ion. ಅರ್ಥ ಆಯ್ತಾ? ಎಕ್ಸಾಂಪಲ್ ಯಾವ್ಯಾವು? H ಪ್ಲಸ್, Cl ಮೈನಸ್, PO3 ಮೈನಸ್, ಬೇಕಾದಷ್ಟು ಇದೆ. ಹಾಗಾದ್ರೆ ಅಯಾನ್ಸ್ ಬಗ್ಗೆ ನೋಡೋಣ. ಓಕೆನಾ? ಆಟಮ್ ಯಾವುದೇ ಆಟಮ್ ತಗೊಳ್ಳಿ. ಎಕ್ಸಾಂಪಲ್ ಹೀಲಿಯಂ ತಗೊಳ್ಳಿ. ಹೀಲಿಯಂ ಅಲ್ಲಿ ಎಲ್ಲ ಪ್ರತಿಯೊಂದು ನ್ಯೂಟ್ರಲ್ ಆಟಮ್ ಅಲ್ಲಿ ಏನಿರುತ್ತೆ ಅಂದ್ರೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅಥವಾ ಎಷ್ಟು ನಂಬರ್ ಆಫ್ ಚಾರ್ಜ್ಡ್ ಕ್ಯಾಟಯಾನ್ ಪಾಸಿಟಿವ್ ಚಾರ್ಜ್ ಇರುತ್ತೋ ಅಷ್ಟೇ ನಂಬರ್ ಆಫ್ ನೆಗೆಟಿವ್ ಚಾರ್ಜ್ ಅಯಾನ್ ಕೂಡ ಇರುತ್ತೆ. ಈ ತರದ ಆಟಮ್ ನ ಏನಂತ ಕರಿತೀವಿ ಅಂದ್ರೆ ದೀಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಟಮ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಆದ್ರೆ ಹೀಗಾಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನು ಪ್ರೋಟಾನು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಟಮ್ಸ್ ಅಲ್ಲಿ ಮೇನ್ಲಿ 3 ಪಾರ್ಟ್ಸ್ ಇರುತ್ತೆ. ಓಕೆನಾ? ಯಾವ್ದಾವ್ದು ಕನ್ಸಿಸ್ಟ್ ಆಗಿರುತ್ತೆ? ಆಟಮ್ ಹೆಂಗಿರುತ್ತೆ ಸ್ಟ್ರಕ್ಚರು? ಇಲ್ಲೊಂದು ನ್ಯೂಕ್ಲಿಯಸ್ ಇರುತ್ತೆ, ಈ ರೀತಿ ಎಲೆಕ್ಟ್ರಾನಿಕ್ ಶೆಲ್ಸ್ ಇರುತ್ತಲ್ವಾ. ಮಧ್ಯ ಎಲೆಕ್ಟ್ರಾನ್ಸ್, ಪಾಸಿಟಿವ್, ನ್ಯೂಟ್ರಾನ್ಸ್ ಅಂತ 3 ಇದೆ ಆಟಮ್ಸ್ ಅಲ್ಲಿ. ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್ ಇರುತ್ತೆ? ಇ ಮೈನಸ್ ನೆಗೆಟಿವ್ ಚಾರ್ಜ್. ಪ್ರೋಟಾನ್ಗೆ ಪಿ ಪ್ಲಸ್ ಅಂದ್ರೆ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ಗೆ N0. ಅರ್ಥ ಆಯ್ತಾ? ಸಿಂಬಲ್ ಏನು? ಎಲೆಕ್ಟ್ರಾನ್ಗೆ ಇ ಮೈನಸ್ ಚಾರ್ಜ್ ನೆಗೆಟಿವ್ ಇರುತ್ತೆ, ಪ್ರೋಟಾನು ಈ ರೀತಿ ಇರುತ್ತೆ, ನ್ಯೂಟ್ರಾನ್ಗೆ ಈ ರೀತಿ ಇರುತ್ತೆ. ಹಾಗಾದ್ರೆ ಇವು ಎಲ್ಲೆಲ್ಲಿರುತ್ತೆ ಆಟಮ್ ಅಲ್ಲಿ? ಎಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ ಅಂದ್ರೆ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಲ್ಲಿ ಏನೇನಿರುತ್ತೆ? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಎರಡು ಸೇರಿ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಇಲ್ಲಿ ಆಸ್ ವೆಲ್ ಆಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆಸ್ ವೆಲ್ ಆಸ್ ನ್ಯೂಟ್ರಲ್ ಚಾರ್ಜ್ ಕೂಡ ಇರುತ್ತೆ. ಅರ್ಥ ಆಯ್ತಾ? ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ದ ಸೆಲ್, ನ್ಯೂಕ್ಲಿಯಸ್ ಆಫ್ ದ ಆಟಮ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ದು ಪ್ರತಿಯೊಂದು, ಈಗ ಎಕ್ಸಾಂಪಲ್, ಈಗ ನಾವು ಜ್ವರ ಬಂದಾಗ ಯಾವ ಟ್ಯಾಬ್ಲೆಟ್ ತಗೊಂತೀವಿ? ಪ್ಯಾರಾಸೆಟಿಮಲ್ ಅಲ್ವಾ? ಪ್ಯಾರಾಸೆಟಿಮಲ್. ಈ ಪ್ಯಾರಾಸೆಟಿಮಲ್ ನ ಕಂಡಿಡಿಬೇಕಾದ್ರೆ, ಪ್ರಿಪೇರ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಈಗ ಒಂದು ಪ್ಯಾರಾಸಿಟಿಮಲ್ ಹಾಕಕ್ಕೆ ಬೇಕಾದಷ್ಟು, ಈಗ ಎಕ್ಸಾಂಪಲ್ ಏನ್ ಬೇಕು ಗೊತ್ತಾ? ಬೆನ್ಸಿನ್. ಅದಕ್ಕೆ ನೈಟ್ರೇಷನ್ ಮಾಡಬೇಕು, ನೈಟ್ರೋಬೆನ್ಸಿನ್ ತಗೊಂಡು. ಓಕೆನಾ? ಪ್ಯಾರಾಸಿಟಿಮಲ್ ಆಗ್ಬೇಕಾದ್ರೆ ಅದೇ ಕಾಂಪೌಂಡ್ ನಮ್ಗೆ ಪ್ಯಾರಾಸಿಟಿಮಲ್ ಬಂದಿದೆ ಅಂತ ಚೆಕ್ ಮಾಡೋದೇ ಒಂದು ಟೆಕ್ನಿಕ್ ಯೂಸ್ ಮಾಡಿ ಚೆಕ್ ಮಾಡ್ತಾರೆ. ಯಾವ್ದದು ಟೆಕ್ನಿಕ್ ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ ಅಂತ. ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ನಿಮ್ಗೆ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ ಬಗ್ಗೆ ಗೊತ್ತಾಗುತ್ತೆ. ಓಕೆನಾ? ಆ ಮೇನ್ ಆಗಿ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ ಅಲ್ಲಿ ಈ ಓವರ್ ಆಲ್ ನ್ಯೂಕ್ಲಿಯಸ್ ನ ತಗೊಂತೀವಿ. ಅದರಲ್ಲೂ NMR ಸ್ಪೆಕ್ಟ್ರೋಸ್ಕೋಪಿ ಅಂತ ಇದೆ. ಅದರಲ್ಲಿ ಮೇನ್ ಆಗಿ ಈ ನ್ಯೂಕ್ಲಿಯಸ್ ಮೇಲೆನೆ
ಆ ಇಡೀ ಓವರ್ ಆಲ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ ಡಿಪೆಂಡ್ ಆಗಿರುತ್ತೆ. ಅಷ್ಟು ತುಂಬಾ ಇಂಪಾರ್ಟೆಂಟ್. ಮತ್ತೆ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಎಲೆಕ್ಟ್ರಾನ್ಸ್ ಹೇಳಿದ್ನಲ್ಲ, ಈ ನಮ್ದು ಗ್ಯಾಲಕ್ಸಿ ಯಾವುದು? ಅಬ್ಸಲ್ಯೂಟ್ಲಿ ಮಿಲ್ಕಿ ವೇವ್ ಗ್ಯಾಲಕ್ಸಿ ಅಲ್ವಾ? ಆ ಮಿಲ್ಕಿ ವೇವ್ ಗ್ಯಾಲಕ್ಸಿಲಿ ಹೇಗೆ ನಮ್ಮ ಸೂರ್ಯನ ಸುತ್ತ ಭೂಮಿ ತಿರುಗುತ್ತೋ ಅದೇ ರೀತಿ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಮಾಡ್ತಾ ಇರುತ್ತೆ. ಅಂದ್ರೆ ನ್ಯೂಕ್ಲಿಯಸ್ ಸುತ್ತ ಇದು ತಿರುಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಯಾವ್ಯಾವ ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅದನ್ನ ಏನಂತ ಕರೀತಾರೆ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಗೊತ್ತಾ? ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ವಾಟರ್ ಅಯಾನ್. ತುಂಬಾ ಇಂಪಾರ್ಟೆಂಟ್, ಟಿಕ್ ಹಾಕೊಳ್ಳಿ. ವಾಟರ್ ಅಯಾನ್ ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇರ್ತಾರೆ. ಮತ್ತೆ ಇದು ವಾಟ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಮತ್ತೆ ವಾಟ್ ಇಸ್ ವೇಲೆನ್ಸಿ ಅಂತ ಕೇಳ್ತಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೀನ್ಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ ಅದನ್ನ ಏನಂತ ಕರೀತಾರೆ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಓಕೆನಾ? ಅರ್ಥ ಆಯ್ತಾ? ಹಾಗೆ ಈ ಅಯಾನಿಕ್ ಕಾಂಪೌಂಡ್ ಹೇಗ್ ಫಾರ್ಮೇಶನ್ ಆಗುತ್ತೆ? ಯಾವುದೇ ರೀತಿಯ ಆಟಮ್ ಆಗ್ಲಿ, ಯಾವುದೇ ರೀತಿಯ ಆಟಮ್ ಏನ್ ಮಾಡುತ್ತೆ ಅಂದ್ರೆ ತಾನು ಸ್ಟೇಬಲ್ ಆಗಕ್ಕೆ ನೋಡುತ್ತೆ. ಸ್ಟೇಬಲ್ ಮೀನ್ಸ್ ವಾಟ್? ಸ್ಟೇಬಲ್ ಅಂದ್ರೆ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಶೆಲ್ ಅಲ್ಲಿ ಈ ರೀತಿ ಇರುತ್ತೆ ನೋಡಿ, ಎಲೆಕ್ಟ್ರಾನಿಕ್ ಶೆಲ್ಸ್. ಇದ್ರಲ್ಲಿ ಏನ್ ಬೇಕು ಅಂದ್ರೆ ಅವಕ್ಕೆ ಕಂಪ್ಲೀಟ್ಲಿ ಫಿಲ್ ಆಗಿರ್ಬೇಕು. ಫಸ್ಟ್ ಶೆಲ್ ಕೆ ಶೆಲ್ 2 ಇರುತ್ತೆ, ಎಲ್ ಶೆಲ್ಗೆ 8 ಫಿಲ್ ಆಗ್ಬೇಕು ಅಲ್ವಾ? ಈ ರೀತಿ ಇರುತ್ತೆ. ಯಾವಾಗೂ ಅಷ್ಟೇ ಪ್ರತಿ ಆಟಮು ಕಂಪ್ಲೀಟ್ಲಿ ಫಿಲ್ ಆಗಕ್ಕೆ ಯೋಚನೆ ಮಾಡ್ತಾ ಇರುತ್ತೆ. ಅದಕ್ಕೆ ಏನಾಗತ್ತೆ ಹೇಳಿ? ತನ್ನ ಹತ್ರ ಜಾಸ್ತಿ ಎಲೆಕ್ಟ್ರಾನಿಗೆ ಅಕಸ್ಮಾತ್ ಈಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ ಒಂದಿರುತ್ತೆ ಅನ್ಕೊಳ್ಳಿ, ಲಾಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಅದನ್ನ ಬೇರೆ ಆಟಮ್ಗೆ ಕೊಡುತ್ತೆ. 7 ಇದ್ರೆ ಈ ರೀತಿ ಕ್ಲೋರಿನ್ಗೆ 7 ಇತ್ತು ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಏನ್ ಮಾಡುತ್ತೆ? ಇದು ಕಾಂಪೌಂಡ್ ನ ಫಾರ್ಮೇಶನ್ ಮಾಡುತ್ತೆ. ಅದನ್ನ ಏನಂತ ಕರೀತಾರೆ? ವೇಲೆನ್ಸಿ ಅಂತ ಕರೀತಾರೆ. ಏನು? ದಿ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್ ಇಸ್ ನೋನ್ ಆಸ್ ವೇಲೆನ್ಸಿ. ಎನಿ ಡೌಟ್? ತುಂಬಾ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್, ವಾಟ್ ಇಸ್ ವೇಲೆನ್ಸಿ ಅಂತ ಕೇಳ್ತಾರೆ. ಓಕೆನಾ? ಅರ್ಥ ಆಯ್ತಾ? ಮತ್ತೆ ವೇಲೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೇಲೆ ವೇಲೆನ್ಸಿ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ? ಇಲ್ಲಿದೆ ನೋಡಿ, ಸೋಡಿಯಂ ತಗೊಳ್ಳೋಣ. ಸೋಡಿಯಂ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 2 + 8 + 1 ಅಲ್ವಾ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒಂದಿದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂದ್ರೆ 1 ರಿಂದ 4 ಇದ್ರೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತೀವಿ ಅಷ್ಟೇ ವೇಲೆನ್ಸಿ ಇರುತ್ತೆ. ಎಕ್ಸಾಂಪಲ್, ಒಂದಿದ್ರೆ ಒಂದೇ, 2 ಇದ್ರೆ 2, 3 ಇದ್ರೆ 3, 4 ಇದ್ರೆ 4. ಅಕಸ್ಮಾತ್ ಎಬೋವ್ 4 ಅಂದ್ರೆ ಯಾವುದು? ಎಕ್ಸಾಂಪಲ್ ಕ್ಲೋರಿನ್. ಕ್ಲೋರಿನ್ ಎಷ್ಟು ವೇಲೆನ್ಸಿ? 2 + 8 + 8 + 1, 2 + 8 10 ಅಲ್ಲ 7 ಅಲ್ವಾ? 7 ಇರುತ್ತೆ. 7 ಎಬೋವ್ 4 ಇದ್ರೆ ಅದನ್ನ 8 ಇಂದ ಮೈನಸ್ ಮಾಡಬೇಕು. 8 - 7 = 1. ಸಬ್ಸ್ಟ್ರಾಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೋಡಿಯಂ 1, ಕಾರ್ಬನ್ಗೆ 4, ಬಟ್ ನೈಟ್ರೋಜನ್ಗೆ ಎಷ್ಟಿದೆ ವೇಲೆನ್ಸಿ? 5 ಇದೆ. 5 ಇದ್ದಾಗ ವೇಲೆನ್ಸಿ ಎಷ್ಟಾಗುತ್ತೆ? ವೇಲೆನ್ಸಿ 8 - 5 = 3 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, 3 ಆಗುತ್ತೆ. ಅದೇ ರೀತಿ ಆಕ್ಸಿಜನ್ಗೆ 2 ಆಗುತ್ತೆ. ಈ ರೀತಿ ವೇಲೆನ್ಸಿ ಡಿಪೆಂಡ್ ಆಗುತ್ತೆ. ವೇಲೆನ್ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 4 ಅಪ್ ಟು 4 1 to 4 ಇದ್ರೆ ನಾವು ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತೀವಿ ಅಷ್ಟೇ ವೇಲೆನ್ಸಿ ಅಂತ ಬರಿತೀವಿ. ಎಬೋವ್ 4 ಆದ್ರೆ ಅದನ್ನ 8 ಇಂದ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ಏನೇ ಡೌಟ್ ಇರ್ಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ. ಕಮಾನ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್, ಹಾಗಾದ್ರೆ ಎಲೆಕ್ಟ್ರಾನ್ಸ್ ಪ್ರೋಟಾನ್ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, ಕಡಿಮೆ ಇದ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆನಾ? ಇಫ್ number of electrons is greater than number of proton, if number of electron is less than number of proton, ಏನಾಗುತ್ತೆ? ಎನಿ ಗೆಸ್? ಏನಾಗುತ್ತೆ ಗೊತ್ತಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲೆಸ್ ದೆನ್ ನಂಬರ್ ಆಫ್ ಪ್ರೋಟಾನ್ಸ್ ಗಿಂತ ಕಡಿಮೆ ಇದ್ರೆ ಅದು ಏನಾಗುತ್ತೆ? ಜಾಸ್ತಿ ಇದ್ರೆ ನೆಗೆಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ಎಕ್ಸಾಂಪಲ್ ಆಕ್ಸಿಜನ್, ಆಮೇಲೆ ಇನ್ಯಾವುದು? ಆಕ್ಸಿಜನ್, ಕ್ಲೋರಿನ್, ಆಲ್ ಹ್ಯಾಲೋಜನ್ಸ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಅದಂತೂ ಗ್ಯಾರಂಟಿ. ಯಾಕಂದ್ರೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಗಿಂತ ಪ್ರೋಟಾನ್ಸ್ ಗಿಂತ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಿಂತ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ? ಅದು ಪಾಸಿಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ಮತ್ತೆ ಓವರ್ ಅಲ್ಲಿ ಅದು ನ್ಯೂಟ್ರಲ್ ಚಾರ್ಜ್ ಆಗುತ್ತೆ. ಅರ್ಥ ಆಯ್ತಾ? ಫಾರ್ಮೇಶನ್ ಆದಾಗ ಅದು ನ್ಯೂಟ್ರಲ್ ಚಾರ್ಜ್ ಆಗುತ್ತೆ. ಎನಿ ಡೌಟ್? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಪ್ರೋಟಾನ್ ಆದ್ರೆ ನೆಗೆಟಿವ್ ಚಾರ್ಜ್,
ನಂಬರ್ ಆಫ್ ಪ್ರೋಟಾನ್ ಇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ ಆದ್ರೆ ಫಸ್ಟ್ ಒಂದ್ಗೆ ಏನು ನೆಗೆಟಿವ್, ಸೆಕೆಂಡ್ ಒಂದ್ಗೆ ಪಾಸಿಟಿವ್ ಚಾರ್ಜ್. ಅರ್ಥ ಆಯ್ತಾ? ಎನಿ ಡೌಟ್? ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಅಯಾನ್ಸ್ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್, ಎಲೆಕ್ಟ್ರಿಕಲಿ ನ್ಯೂಟ್ರಲ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಈಸಿ ಕ್ವಶನ್. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ ಎಲೆಕ್ಟ್ರಿಕಲಿ ಚಾರ್ಜ್ಡ್. ಯಾಕಂದ್ರೆ ಅಯಾನ್ಸ್ ಅಂದ್ರೆ ಯಾವ್ಯಾವ ಇರುತ್ತೆ? ಅಯಾನ್ಸ್ ಆಲ್ವೇಸ್ ಎಲ್ಲ ಆಟಮ್ ಯಾವಾಗ್ಲೂ ಇಲ್ಲ ಪಾಸಿಟಿವ್ಲಿ ಚಾರ್ಜ್ ಆಗಿರ್ಬೇಕು, ಇಲ್ಲ ಅಯಾನ್ಸ್ ಅಂದ್ರೆ ಏನು ಅಲ್ವಾ? ಅದೇ ಅಲ್ವಾ? ಇಲ್ಲ ಅದು ಯಾವ್ದಾವ್ದು ಆನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ಕ್ಯಾರೀಸ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್. ಇದನ್ನ ಏನಂತ ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್. ಹಾಗಾದ್ರೆ ಕ್ಲಾಸಿಫಿಕೇಶನ್ ಆಫ್ ಅಯಾನ್ ಹೋಗೋಣ. ಅಯಾನ್ಸ್ ಯಾವ್ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ? ಫಸ್ಟ್, ಅಯಾನ್ಸ್ ಆರ್ ಕ್ಲಾಸಿಫೈ ಟು 2 ಟೈಪ್ಸ್. ಯಾವ್ದು? ಕೇಟಯಾನ್ ಅಂಡ್ ಆನಯಾನ್. ಕ್ಯಾಟಯಾನ್ ಮೀನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಗ್ರೇಟರ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ ಗಿಂತ ನಂಬರ್ ಆಫ್ ಪ್ರೋಟಾನ್ ಜಾಸ್ತಿ ಇರಬೇಕು, ಅಂದ್ರೆ ಅದು ಪಾಸಿಟಿವ್ ಚಾರ್ಜ್ಡ್ ಅಯಾನ್. ಎಕ್ಸಾಂಪಲ್ ಯಾವ್ದು? ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ. ಮತ್ತೆ ನೆಗೆಟಿವ್ ಚಾರ್ಜ್ ಆನಯಾನ್ ಮೀನ್ಸ್ ತುಂಬಾ ಸಿಂಪಲ್, ಅಲ್ಲೇ ಹೆಸರಲ್ಲೇ ಇದೆಯಲ್ಲ, ಕ್ಯಾರೀಸ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಯಾವ್ಯಾವ ಆಟಮ್ ನೆಗೆಟಿವ್ ಚಾರ್ಜ್ ಇರುತ್ತೋ ಅದನ್ನ ಏನಂತ ಕರಿತೀವಿ? ಆನಯಾನ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವು? ಸಾರಿ, ಕ್ಲೋರಿನ್ ಮೈನಸ್, O2 ಮೈನಸ್, N3 ಮೈನಸ್, ಆ ರೀತಿ. ಈ ಚಾರ್ಜ್ ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದೇರ್ ವೇಲೆನ್ಸಿ. ವೇಲೆನ್ಸಿ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ಮತ್ತೆ ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದ್ರ ಮೇಲೆ. ಈಗ ನೋಡಿ, ಸೋಡಿಯಂಗೆ ಪ್ಲಸ್ ಬರುತ್ತೆ, ವೇಲೆನ್ಸಿ ಒಂದಿದೆ. ಬಟ್ ಅದೇ ರೀತಿ ಕ್ಲೋರಿನ್ಗೂ ಒಂದೇ ವೇಲೆನ್ಸಿ ಇರೋದು, ಬಟ್ ನೆಗೆಟಿವ್ ಬರುತ್ತೆ. ಯಾಕಂದ್ರೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಲ್ವಾ? 7 ಇದೆ, ಇದರಲ್ಲಿ ಎಲೆಕ್ಟ್ರಾನ್ಸ್ 1 ಇದೆ. ಆ ರೀತಿ ನಮಗೆ ಡಿಪೆಂಡ್ ಆಗುತ್ತೆ. ಎನಿ ಡೌಟ್? ಹೇಗೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ಸೋಡಿಯಂ. ಸೋಡಿಯಂದು ಪ್ರೋಟಾನ್ಸ್ ಎಷ್ಟು? ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆನ್ಸ್ ಇನ್ ಸೋಡಿಯಂ 11, ಎಲೆಕ್ಟ್ರಾನ್ಸ್ 11 ಇರುತ್ತೆ. ಟೋಟಲ್ ಸೋಡಿಯಂದು ಎಷ್ಟಿರುತ್ತೆ? ಅಟಾಮಿಕ್ ಮಾಸ್ 22 ಇರುತ್ತೆ. ಓಕೆನಾ? ಅವಾಗ ನೆಟ್ ಚಾರ್ಜ್ ಏನಿರುತ್ತೆ? 0 ಇರುತ್ತೆ. ಏನಾಗಿದೆ ಇಲ್ಲಿ? ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇದೆ. ಈಗ ನೀವೇ ಕನ್ಸಿಡರ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ 1 ಚಾಕ್ಲೇಟ್ ಇದೆ, ನಿಮ್ಗೆ ಇನ್ನು ಟೋಟಲ್ ನಿಮ್ಗೆ 8 ಚಾಕ್ಲೇಟ್ ಬೇಕು. ನಿಮ್ಮ ಹತ್ರ ಟೋಟಲ್ 8 ಇರ್ಬೇಕಷ್ಟೇ, ಬಟ್ ನಿಮ್ಮ ಹತ್ರ 1 ಎಕ್ಸ್ಟ್ರಾ ಇದೆ. ನೀವು ಇನ್ನೇಳನ್ನ ತಗೊಳಕ್ ಇಷ್ಟಪಡ್ತೀರಾ? ಆ 1 ಚಾಕ್ಲೇಟ್ ಬೇರೆಯವ್ರಿಗೆ ಕೊಡಕ್ ಇಷ್ಟಪಡ್ತೀರಾ? ಅಬ್ಸಲ್ಯೂಟ್ಲಿ ಆ ಚಾಕ್ಲೇಟ್ ನ ಬೇರೆಯವ್ರಿಗೆ ಕೊಡಕ್ ಇಷ್ಟಪಡ್ತೀರಾ. ಅದೇ ರೀತಿ ಈ ಸೋಡಿಯಂ ಏನ್ ಮಾಡುತ್ತೆ? ಈ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು Na+ ಫಾರ್ಮೇಶನ್ ಆಗುತ್ತೆ. ಈ ರೀತಿ ಇವಾಗ ಏನಾಗುತ್ತೆ? ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ 11 ಆಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಆಗುತ್ತೆ. ಅದರಿಂದ ಸೋಡಿಯಂ ಕ್ಯಾಟಯಾನ್ ಫಾರ್ಮೇಶನ್ ಆಗುತ್ತೆ. ತುಂಬಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ಆಲ್ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್. ಎಲ್ಲಾ ಮೆಟಲ್ಸ್ ಕ್ಯಾಟಯಾನ್ ಫಾರ್ಮೇಶನ್ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಹಾಗಾದ್ರೆ ಆನಯಾನ್ ಫಾರ್ಮೇಶನ್ ಆಗುತ್ತೆ. ಆನಯಾನ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ ಗೊತ್ತಾ? ಆಲೋಜನ್ ಗ್ರೂಪ್ಸ್. ಯಾವ್ಯಾವು ಆಲೋಜನ್ ಗ್ರೂಪ್ಸ್? Cl ಮೈನಸ್, Br ಮೈನಸ್, ಅಯೋಡಿನ್, ಫ್ಲೂರಿನ್, ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್. ನಾನ್ ಮೆಟಲ್ಸ್ ಆಲ್ವೇಸ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಓಕೆನಾ? ಹೇಗೆ? ಈಗ ಸೇಮ್ ಅದೇ ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಮ ಹತ್ರ 17 ಚಾಕ್ಲೇಟ್ ಎಕ್ಸ್ಟ್ರಾ ಇದೆ, ಒಂದೇ ಒಂದು ಚಾಕ್ಲೇಟ್ ಕಡಿಮೆ ಇದೆ. ಯಾರಾದ್ರೂ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಇಸ್ಕೋತೀರಾ? ಇಸ್ಕೊಳಲ್ವಾ? ಅಬ್ಸಲ್ಯೂಟ್ಲಿ ಇಸ್ಕೊಂತೀವಿ. ಯಾಕಂದ್ರೆ ಸ್ಟೇಬಲ್ ಫಾರ್ಮೇಶನ್ ಆಗಕ್ಕೆ. ಅದೇ ರೀತಿ ಈ ಕ್ಲೋರಿನ್, ಈ ಸೋಡಿಯಂ, ಈ ತರ ಮೆಟಲ್ಸ್ ಇರುತ್ತಲ್ಲ, ಅವು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇರುತ್ತಲ್ಲ, ಆ ಎಲೆಕ್ಟ್ರಾನ್ ತಗೊಂಡು ಇದು Cl ಮೈನಸ್ ಆಗುತ್ತೆ. Cl ಯಾವಾಗ ಏನಾಗುತ್ತೆ? ಎಲೆಕ್ಟ್ರಾನ್ಸ್ 18 ಆಗುತ್ತೆ, ಪ್ರೋಟಾನ್ 17 ಆಗುತ್ತೆ. ಆಗೇನಾಗುತ್ತೆ? Cl ಕ್ಲೋರಿನ್ ನೆಗೆಟಿವ್ ಚಾರ್ಜ್ ನ ಕ್ಯಾರಿ ಮಾಡುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನ ಕ್ಲಿಯರ್ ಮಾಡ್ಕೊಳ್ತೀನಿ. ಓಕೆನಾ? ಅದೇ ರೀತಿ ಕ್ಯಾಟಯಾನ್ ಆನಯಾನ್ ಆಯ್ತು. ಹಾಗಾದ್ರೆ ಫರ್ದರ್ ಇನ್ನೂ 2 ಟೈಪ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಯಾವ್ದು? ಸಿಂಪಲ್ ಅಯಾನ್ಸ್, ಪಾಲಿ ಅಟಾಮಿಕ್ ಅಯಾನ್ಸ್. ಸಿಂಪಲ್ ಅಯಾನ್ಸ್ ಮೀನ್ಸ್ ಸಿಂಗಲ್ ಅಯಾನ್ಸ್. ಎಕ್ಸಾಂಪಲ್ ಯಾವ್ದು? Na+, Ca2+, O2 ಮೈನಸ್, ಆ ರೀತಿ. ಕಾಂಪ್ಲೆಕ್ಸ್ ಅಯಾನ್ಸ್, ಪಾಲಿಅಟಾಮಿಕ್ ಅಯಾನ್ಸ್ ಅಂದ್ರೆ 2 or more atoms. The ions formed by 2 or more atoms. Example PO3 minus NH4 plus,
SO4 2 ಮೈನಸ್ OH ಮೈನಸ್ ಈ ರೀತಿ. ಎನಿ ಡೌಟ್? ಅಯಾನ್ಸ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಏನೇ ಡೌಟ್ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಹಾಗಾದ್ರೆ ಎರಡು ಅಯಾನ್ಸ್ ಜಾಯಿನ್ ಆದ್ರೆ ಏನಾಗುತ್ತೆ? ಅಬ್ಸಲ್ಯೂಟ್ಲಿ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅದು ಆ ಕಾಂಪೌಂಡ್ ಯಾವ್ದಾಗಿರುತ್ತೆ? ಅಯಾನಿಕ್ ಕಾಂಪೌಂಡ್ಸ್ ಆಗಿರುತ್ತೆ. ವಾಟ್ ಈಸ್ ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ both ions are combined to form an compound is known as ionic compound. Example ಯಾವ್ಯಾವ ionic compound ಗೆ NaCl, HCl, H2SO4 ಈ ರೀತಿ ಬೇಕಾದಷ್ಟಿದೆ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯಾವ್ಯಾವ ರೀತಿ ಫರ್ದರ್ ಮೋರ್ ಎಕ್ಸಾಂಪಲ್ ನೋಡೋಣ. ಯಾವ್ದ್ರದ್ದು? ಈ ಅಯಾನಿಕ್ ಕಾಂಪೌಂಡ್ಸ್ ಸೋಡಿಯಂ ಕ್ಲೋರೈಡ್ NaCl ಯಾವ್ದಾವ್ದು ಇರುತ್ತೆ ಅಯಾನ್ಸು? Na+Cl ಮೈನಸ್. ಪೊಟ್ಯಾಷಿಯಂ ಕ್ಲೋರೈಡ್ ಇದು ಫಾರ್ಮುಲಾ ಏನು? KCl, K+Cl ಮೈನಸ್. ಅದೇ ರೀತಿ ಅಮೋನಿಯಂ ಕ್ಲೋರೈಡ್ ಏನಿರುತ್ತೆ? NH4Cl, NH4+Cl ಮೈನಸ್. ಮೆಗ್ನೀಷಿಯಂ ಕ್ಲೋರೈಡ್ಗೆ MgCl2, Mg2+Cl ಮೈನಸ್. ಕ್ಯಾಲ್ಸಿಯಂ ಕ್ಲೋರೈಡ್ಗೆ CaCl2, Ca2+Cl ಮೈನಸ್. ಅದೇ ರೀತಿ ಮೆಗ್ನೀಷಿಯಂ ಆಕ್ಸೈಡ್ಗೆ ಏನಿರುತ್ತೆ? MgO ಇರುತ್ತೆ, Mg2+O2 ಮೈನಸ್. ಕ್ಯಾಲ್ಸಿಯಂ ಆಕ್ಸೈಡ್ CaO ಇರುತ್ತೆ, CaO means Ca2+O2 minus. Aluminium oxide Al2O3, Al3+O2 minus. Sodium hydroxide NaOH, Na plus ಮತ್ತೆ OH minus. ಅದೇ ರೀತಿ ಕಾಪರ್ ಸಲ್ಫೇಟ್ ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್. ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದೆಯಾ? ಅಯಾನ್ಸ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ ಅಂತ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಲೆಟ್ಸ್ ಹಾಗೆ ಈ ಅಯಾನಿಕ್ ಕಾಂಪೌಂಡ್ಸು ಏನಾಗಿರುತ್ತೆ? ಈ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಮೆನಿ ನಂಬರ್ ಆಫ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಯಾಕಂದ್ರೆ ಇದೇನಾಗಿರುತ್ತೆ? Na+Cl- ಇಂದ ಫಾರ್ಮೇಶನ್ ಆಗಿರೋದ್ರಿಂದ ಈ ಅಯಾನಿಕ್ ಬಾಂಡ್ಸ್ ಆಲ್ವೇಸ್ ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ. ಅಯಾನಿಕ್ ಬಾಂಡ್ಸ್ಗೆ ಯಾವಾಗಲೂ ಏನಿರುತ್ತೆ ಅಂದ್ರೆ ಏನಿರುತ್ತೆ ಹೇಳಿ? ಯಾವಾಗ ಸ್ಟ್ರಾಂಗ್ ಕೋವಲೆಂಟ್, ಇದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ. ಯಾಕಂದ್ರೆ ಆಪೋಸಿಟ್ ಚಾರ್ಜಸ್ ಇಸ್ ಆಲ್ವೇಸ್ ಇದು ಅಟ್ರಾಕ್ಟ್ ಈಚ್ ಅದರ್. ಆಪೋಸಿಟ್ ಚಾರ್ಜಸ್ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್. ಪ್ಲಸ್ ಮೈನಸ್ ಕಂಬೈನ್ ಆದ್ರೆ 100% ಈ ಬಾಂಡ್ ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್? ಏನೇ ಡೌಟ್ ಇರ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಹಾಗೆ ಲಿಸ್ಟ್ ಆಫ್ ಸಮ್ ಕ್ಯಾಟಯಾನ್ಸ್. ಪಾಸಿಟಿವ್ ಕ್ಯಾಟಯಾನ್ಸ್ ಯಾವ್ಯಾವು? ಸೋಡಿಯಮು, ಪೊಟ್ಯಾಷಿಯಮು, ಸಿಲ್ವರು, ಕಾಪರು, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಐರನ್, ಅಲ್ಯೂಮಿನಿಯಂ, ಹೈಡ್ರೋಜನ್, ಅಮೋನಿಯಂ. ಎಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಏನು? 1 3 1 2. ಸರ್ ಏನದು? ಅದು ವೇಲೆನ್ಸಿ ಡಿಪೆಂಡ್ ಆಗಿರುತ್ತೆ. ಯಾಕೆ ಗೊತ್ತಾ? ಈಗ ನನ್ನ ಹತ್ರ ಒಂದೇ ಎಲೆಕ್ಟ್ರಾನ್ ಇದೆ, ನಿನಗೆ 2 ಎಲೆಕ್ಟ್ರಾನ್ ಬೇಕಾಗಿರುತ್ತೆ. ಆಗ ಏನ್ ಮಾಡ್ತೀನಿ? ಹಿಂದೆ ಸ್ಟೇಜ್ ಅಲ್ಲಿರೋ ಒಂದು ಎಲೆಕ್ಟ್ರಾನ್ ತಗೊಂಡು ಕಾಂಪೌಂಡ್ ನ ಫಾರ್ಮೇಶನ್ ಮಾಡ್ತೀನಿ. ಆ ರೀತಿ ಅವಾಗ ಈ ಇದಿರುತ್ತೆ ನೋಡಿ, ಅದು ಡಿಪೆಂಡ್ ಆಗುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಬರಿತೀವಿ. ಓಕೆನಾ? ಎನಿ ಡೌಟ್? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಲೀಸ್ಟ್ ಆಫ್ ಸಮ್ ಆನಯಾನ್ಸ್ ಯಾವ್ದು? ಹೈಡ್ರೇಟ್. ಅಬ್ಸರ್ವ್ ಮಾಡಿ, ಹೈಡ್ರೋಜನ್ ಆಸ್ ವೆಲ್ ಆಸ್ ಪಾಸಿಟಿವ್ ಚಾರ್ಜ್ ಆಗಿದೆ, ನೆಗೆಟಿವ್ ಚಾರ್ಜ್ ಆಗಿದೆ. ಯಾಕಂದ್ರೆ ಅದ್ರ ಹತ್ರ ಇರೋದೊಂದೇ ಎಲೆಕ್ಟ್ರಾನ್, ಅದಕ್ಕೆ ಸ್ಟೇಬಲ್ ಆಗಕ್ಕೆ ಎಷ್ಟು ಬೇಕು? 2 ಬೇಕು. ನನ್ ಗೊತ್ತಿಲ್ಲಪ್ಪ, ಇಲ್ಲ ಒಂದು ಎಲೆಕ್ಟ್ರಾನ್ ಯಾರೇ ಕೊಟ್ರು ಈಸ್ಕೊಂತೀನಿ, ನಿನಗ್ ಬೇಕಾ? ನಿನಗೂ ಕೊಡ್ತೀನಿ ಅಂತ. ಅದು ಕೊಡ್ತೀನಿ, ತಗೋತೀನಿ. ಇಲ್ಲ ಬೇಕು, ನಾನು ಒಟ್ಟಿನಲ್ಲಿ ಸ್ಟೇಬಲ್ ಆಗ್ಬೇಕು. ಇಲ್ಲ ಕೊಟ್ಟಾದ್ರೂ ತಗೋತೀನಿ, ಇಲ್ಲ ಈಸ್ಕೊಂಡಾದ್ರೂ ತಗೋತೀನಿ. ಆ ರೀತಿ ಅದು ಹೈಡ್ರೋಜನ್. ಓಕೆನಾ? ಆಸ್ ವೆಲ್ ಆಸ್ ಕ್ಯಾಟಯನ್ ಆಗೋ ಆಗುತ್ತೆ, ಆನಯನ್ ಆಗೋ ಆಗುತ್ತೆ. ಕ್ಲೋರೈಡು, ಅಯೋಡೈಡು, ಆಕ್ಸೈಡ್, ನೈಟ್ರೈಡ್, ಹೈಡ್ರಾಕ್ಸೈಡ್, ನೈಟ್ರೇಟ್, ಹೈಡ್ರೋಜನ್ ಕಾರ್ಬೋನೇಟ್, ಸಲ್ಫೇಟ್, ಫಾಸ್ಫೇಟ್. ಈ ರೀತಿ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತೆ ದೀಸ್ ಆರ್ ರೈಟ್ ಇನ್ ಸಿಂಪಲ್ ಫಾರ್ಮುಲಾ ಇಸ್ ನೋನ್ ಆಸ್ ಫಾರ್ಮುಲಾ ಯೂನಿಟ್. ವಾಟ್ ಈಸ್ ಫಾರ್ಮುಲಾ ಯೂನಿಟ್? ಏನಿಗೆ ಫಾರ್ಮುಲಾ ಯೂನಿಟ್ ಅಂದ್ರೆ ಏನಿಲ್ಲ, the simplest combination ions that produce an electrically neutral unit. ಯಾವುದೇ ಒಂದು ಅಯಾನ್ಸು, 2 ಅಯಾನ್ಸ್ ಕ್ಯಾಟಯನ್ ಆನಯಾನ್ ರಿಯಾಕ್ಟ್ ಆದಾಗ ಒಂದು ನ್ಯೂಟ್ರಲ್ ಯೂನಿಟ್ ಬರುತ್ತೆ, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗೋ ಯೂನಿಟ್. ಅದನ್ನ ಏನಂತ ಕರಿತೀವಿ? ಫಾರ್ಮುಲಾ ಯೂನಿಟ್ ಅಂತ ಕರಿತೀವಿ. ಎಕ್ಸಾಂಪಲ್ NaCl, KCl. ಒಂದು ಯೂನಿಟ್, ಸಿಂಗಲ್ ಯೂನಿಟ್ ಯಾವಾಗೂ ಅಷ್ಟೇ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆದ್ರೆ ಅದು ನ್ಯೂಟ್ರಲ್ ಆಗಿರುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ ಫಾರ್ಮುಲಾ ಯೂನಿಟ್ ಬಗ್ಗೆ? ಫಾರ್ಮುಲಾ ಯೂನಿಟ್ ಮಾಸ್ ಸೇಮ್ ಅಟಾಮಿಕ್ ಮಾಸ್ ರೀತಿನೇ ಫಾರ್ಮುಲಾ ಯೂನಿಟ್ ಮಾಸ್. ಹೇಳಿ, ವಾಟ್ ಈಸ್ ಫಾರ್ಮುಲಾ ಯೂನಿಟ್ ಮಾಸ್? The total, the sum of the atomic masses of each atom or ion in an formula is known as formula. ಇದು in an ionic compound is known as formula unit mass. ಹೇಗೆ ಕಂಡುಹಿಡಿಯೋದು ಫಾರ್ಮುಲಾ ಯೂನಿಟ್ ಮಾಸ್ ನ?
ಯಾವುದು ಈಗ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ NaCl. ಸೋಡಿಯಂದು ಅಟಾಮಿಕ್ ಮಾಸ್ ಎಷ್ಟು 23. ಎಷ್ಟಿದೆ ಅದು ಸೋಡಿಯಂ ಆಟಮ್ ಒಂದಿದೆ ಪ್ಲಸ್ ಕ್ಲೋರಿನ್ದು 35.5 ಟೋಟಲ್ ಇಸ್ ಈಕ್ವಲ್ ಟು 58.5 U. U means AMU or U ಯೂನಿಫೈಡ್ ಮಾಸ್ ಅಲ್ವಾ. ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯುವಾಗ ಕಲ್ತು ಅಲ್ವಾ, ಅದೇ ರೀತಿ. ಎನಿ ಡೌಟ್ ಫಾರ್ಮುಲಾ ಯೂನಿಟ್ ಮಾಸ್ ಬಗ್ಗೆ? ಏನೇ ಡೌಟ್ ಇರ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ಅದನ್ನ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್? ಓಕೆ, ಆ ರೀತಿ. ಮತ್ತೆ ಅಟಾಮಿಕ್ ಮಾಸ್ ಇಸ್ ಆಲ್ವೇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್. ಓಕೆನಾ, ಅಟಾಮಿಕ್ ಮಾಸ್ ಆಫ್ ಅಯಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ನಾರ್ಮಲ್ ಅಟಾಮಿಕ್ ಮಾಸ್. ಯಾಕಂದ್ರೆ ಎಲೆಕ್ಟ್ರಾನ್ ಚಾರ್ಜ್ ಎಲೆಕ್ಟ್ರಾನ್ದು ಮಾಸ್ ನಾವು ನೆಗ್ಲಿಜಿಬಲ್ ತಗೊಂತೀವಿ, ಎಲೆಕ್ಟ್ರಾನ್ ಮಾಸ್ ನಾವು ಕನ್ಸಿಡರ್ ಮಾಡಲ್ಲ, ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಆ ರೀತಿ. ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡೋಣ. ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ದಿ ಫಾಲೋಯಿಂಗ್ ಅಯಾನಿಕ್ ಕಾಂಪೌಂಡ್ಸ್. ಯಾವ್ದಾದ್ರು ಮ್ಯಾಗ್ನೀಷಿಯಂ ಕ್ಲೋರೈಡ್ ಮತ್ತೆ ಪೊಟ್ಯಾಷಿಯಂ ಡೈಕ್ರೋಮೇಟ್. ತಲೆ ಕೆಡ್ಸ್ಕೊಬಿಡಿ, ಅಟಾಮಿಕ್ ಮಾಸ್ ನವರು ಹೇಗೆ ಕೊಡ್ತಾರೆ ಗೊತ್ತಾ, ನೋಟ್ ಅಂತ ಕೊಟ್ಬಿಟ್ಟು ಬ್ರಾಕೆಟ್ ಅಲ್ಲಿ mg ಗಿಷ್ಟಿರುತ್ತೆ, ಕ್ಲೋರಿನ್ ಗಿಷ್ಟಿರುತ್ತೆ, ಈ ರೀತಿ ಕೊಡ್ತಾರೆ. ಓಕೆನಾ, ಎನಿ ಡೌಟ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ ಎಲೆಕ್ಟ್ರಾನ್ಸ್, ಚೆನ್ನಾಗಿ ಥಿಂಕ್ ಮಾಡಿ ಏನಾಗ್ಬೋದು ಆನ್ಸರ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆಯ್ತಾ, ತಿಳಿಸಿದ್ರ ಏನೇನಿದೆ? ಮೆಗ್ನೀಷಿಯಂ ಕ್ಲೋರೈಡ್ ಇದೆ ಅಲ್ವಪ್ಪ. ಮೆಗ್ನೀಷಿಯಂ ಕ್ಲೋರೈಡ್ ಇಸ್ ನಥಿಂಗ್ ಬಟ್ MgCl2. ಮೆಗ್ನೀಷಿಯಂ ಕ್ಲೋರೈಡ್, ವಾಟ್ ಈಸ್ ಫಾರ್ಮುಲಾ ಯೂನಿಟ್ ಮಾಸ್? ದಿ ಟೋಟಲ್ ಸಮ್ ಆಫ್ ಅಟಾಮಿಕ್ ಮಾಸಸ್. ಫಾರ್ಮುಲಾದಲ್ಲಿ ಎಷ್ಟು ಅಟಾಮಿಕ್ ಮಾಸ್ ಇದೆ ಅದನ್ನ ನಾವು ಇದು ಮಾಲಿಕ್ಯುಲರ್ ಇದು ಫಾರ್ಮುಲಾ ಯೂನಿಟ್ ಮಾಸ್ ಅಂತ ಕರಿತೀವಿ ಅಲ್ವಾ. ಏನೇನಿದೆ MgCl2, ಒಂದು mg ಮಾಲಿಕ್ಯೂಲ್ ಇದೆ. mg ಮಾಲಿಕ್ಯೂಲ್ದು ಅಟಾಮಿಕ್ ಮಾಸ್ ಎಷ್ಟು 24 ಪ್ಲಸ್ ಕ್ಲೋರಿನ್ ಆಟಮ್ ಎಷ್ಟು 2 into 35. ಫೈನಲ್ ಆನ್ಸರ್ 95 U. ಈ U ಮಾತ್ರ ಮಿಸ್ ಮಾಡಬೇಡಿ, ತುಂಬಾ ಇಂಪಾರ್ಟೆಂಟ್. ವಾಟ್ ಇಸ್ U? ಯೂನಿಫೈಡ್ ಮಾಸ್. ಇಟ್ ಇಸ್ ಲೈಕ್ SI ಯೂನಿಟ್ ಫಾರ್ ಅಟಾಮಿಕ್ ಮಾಸ್. ಅದೇ ರೀತಿ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7. ಪೊಟ್ಯಾಷಿಯಂ ಎಷ್ಟು ಒಂದ್ರದು ಇಟ್ ಇಸ್ 539 2 ಮಾಲಿಕ್ಯೂಲ್ ಇದೆ ಪೊಟ್ಯಾಷಿಯಂ ಕ್ರೋಮೇಟು. ಅದೇ ರೀತಿ ಕ್ರೋಮಿಯಂ ಎಷ್ಟಿದೆ 2 ಇದೆ, ಅದ್ರದ್ದು 52. ಇದು ಆಕ್ಸಿಜನ್ 7 into 16 ಟೋಟಲ್ ಎಷ್ಟು ಬರುತ್ತೆ 294 ಬರುತ್ತೆ. ಈ ರೀತಿ ನಾವು ಫಾರ್ಮುಲಾ ಯೂನಿಟ್ ಮಾಸ್ ನ ಕಂಡುಹಿಡಿಬೇಕು. ಓಕೆನಾ, ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ನಥಿಂಗ್ ಬಟ್ ಟು ದಿ ಸಮ್ ಆಫ್ ಅಟಾಮಿಕ್ ಮಾಸ್. ಫಾರ್ಮುಲಾದಲ್ಲಿ ಎಷ್ಟು ಅಟಾಮಿಕ್ ಮಾಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಲೆಟ್ಸ್ ಇಟ್ ಈಸ್ an quiz time. All are you excited for quiz? Come on, ಹಾಗಾದ್ರೆ ಕ್ವಿಜ್ ಅಲ್ಲಿ ಏನಿದೆ ನೋಡೋಣ. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಂಪಲ್ ಆಫ್ ಪಾಲಿಅಟಾಮಿಕ್ ಕ್ಯಾಟಯಾನ್? ಇದರಲ್ಲಿ ಪಾಲಿಅಟಾಮಿಕ್ ಕ್ಯಾಟಯಾನ್ ಎಕ್ಸಾಂಪಲ್ ಯಾವುದು? ಕ್ಯಾಟಯಾನ್. ಓಕೆ, ಕನ್ಫ್ಯೂಸ್ ಆಗಬೇಡಿ. Na+ CO3 2- O2- NH4+. ನಿಮ್ಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ ಬೇಗ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರ ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ NH4+. ಪಾಲಿ ಅಟಾಮಿಕ್ ಮೀನ್ಸ್ 2 or more atoms ಅಲ್ವಾ. ಇದು ಪಾಲಿ ಅಟಾಮಿಕ್ ಯಾವ್ದು ಎಕ್ಸಾಂಪಲ್ ಆಗುತ್ತೆ? ಅಬ್ಸಲ್ಯೂಟ್ಲಿ ಆನಯಾನ್. ಇದು ಕ್ಯಾಟಯಾನ್, ಇದು ಆನಯಾನ್ ಅಲ್ವಾ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಅಮೋನಿಯಂ ನೈಟ್ರೇಟ್ NH4NO3. ಈ ರೀತಿ ಕೊಡ್ತಾರೆ. ಏನಿದೆ? ಅಟಾಮಿಕ್ ಮಾಸ್ ಆಫ್ ಅಮೋನಿಯಾ, ಇದು ನೈಟ್ರೋಜನ್ ಇಸ್ 14, ಹೈಡ್ರೋಜನ್ ಇಸ್ 1, ಆಕ್ಸಿಜನ್ ಇಸ್ 16. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಆಪ್ಷನ್ಸ್ ಏನೇನಿದೆ? 80U, 58U, 36U, 100U. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಈಗೇನಿದೆ? NH4NO3 ಇದೆ ಅಲ್ವಪ್ಪ. ನೈಟ್ರೋಜನ್ 1, ಹೈಡ್ರೋಜನ್ 4, ಟೋಟಲ್ ನೈಟ್ರೋಜನ್ 2, ಹೈಡ್ರೋಜನ್ 4, ಆಕ್ಸಿಜನ್ 3. 2 14 ಎಷ್ಟು? 28 ಪ್ಲಸ್ 4 16 3 48, 8 4 12, 12 8 20, 2 2 2 4 4 4 8. 80U ಎಲ್ಲಿದೆ? ಇಲ್ಲಿದೆ. ಆಪ್ಷನ್ ಎ ಆನ್ಸರ್.
ಕರೆಕ್ಟಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫ್ರಮ್ ದ ಲೀಸ್ಟ್ ಆಫ್ ಎಲಿಮೆಂಟ್ಸ್ ಗಿವನ್ ಬಿಲೋ ಪಿಕ್ ದ ಒನ್ಸ್ ವಿತ್ ಫಾರ್ಮ್ ಡೈವೆಲೆಂಟ್ ಕ್ಯಾಟಯಾನ್ಸ್. ಯಾವ್ದು ಇದರಲ್ಲಿ ಡೈವೆಲೆಂಟ್ ಕ್ಯಾಟಯಾನ್ ಫಾರ್ಮೇಶನ್ ಆಗುತ್ತೆ ಅಂತ? NaCaClOFMgN. ಆಪ್ಷನ್ಸ್ ಏನು? ಸೋಡಿಯಂ ಮಾತ್ರ, ಮೆಗ್ನೀಷಿಯಂ ಮಾತ್ರ, ಕ್ಯಾಲ್ಸಿಯಂ ಅಂಡ್ ನೈಟ್ರೋಜನ್ ಮಾತ್ರ, ಆಕ್ಸಿಜನ್ ಅಂಡ್ ಫ್ಲೂರಿನ್ ಮಾತ್ರ, ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಮಾತ್ರ. ಯಾವ್ದು ಆನ್ಸರು? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರ ಕಮೆಂಟ್ ಸೆಕ್ಷನ್ ಆನ್ಸರ್? ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ ಕ್ಯಾಲ್ಸಿಯಂ ಅಂಡ್ Mg. ಡೈವ್ಯಾಲೆಂಟ್ ಮೀನ್ಸ್ 2+. ತುಂಬಾ ಸಿಂಪಲ್. ಟ್ರೈವ್ಯಾಲೆಂಟ್ ಮೀನ್ಸ್ 3+. ಆ ರೀತಿ 3 ವೇಲೆನ್ಸಿ ಇರಬೇಕು ಅಂತ ಅರ್ಥ. ವಾಟ್ ಇಸ್ ವೇಲೆನ್ಸಿ? ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್ ಇಸ್ ಕಾಲ್ಡ್ ಆಸ್ ಅನ್ ವೇಲೆನ್ಸಿ. ಎನಿ ಡೌಟ್? ಏನಾದ್ರು ಡೌಟ್ ಇದೆಯಾ? ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಆಮೇಲೆ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. NaCl is an ionic compound because chlorine is an anion. Options ಏನಿದೆ? Both A and R are true or is correct explanation. Both A and R are true or is not correct explanation. ಇಲ್ಲಿದೆ. A is true, R is false. Option D is A is false, R is true. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ವಿಡಿಯೋನ ಪಾಸ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ ಬೋತ್ ಎ ಅಂಡ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಯಾಕೆ ಹೇಳಿ? ಬರೀ Cl ಮೈನಸ್ ಆನಯಾನ್ ಇಂದ ಮಾತ್ರ ಆಗಲ್ಲ. ಸೋಡಿಯಂ Na+ ಇಂದನೂ ಕೂಡ ಅಯಾನಿಕ್ ಕಾಂಪೌಂಡ್ ಆಗುತ್ತೆ. Na+ ಇಂದನೂ ಕೂಡ ಅಯಾನಿಕ್ ಕಾಂಪೌಂಡ್ ಆಗುತ್ತೆ. ಓನ್ಲಿ ಆನಯಾನ್ ಅಂದ್ರೆ ಆಗಲ್ಲ. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು? ರೈಟಿಂಗ್ ಕೆಮಿಕಲ್ ಫಾರ್ಮುಲೆ. ನಾವು ಕೆಮಿಕಲ್ ಫಾರ್ಮುಲಾನ ಹೇಗೆ ಬರೆಯೋದು? ಅಲ್ಲಿಗೆ ಹೋಗೋಕೆ ಮುಂಚೆ ಅಯಾನ್ಸ್ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ಕೊಂಡು ಮಾಡೋಣ. ಓಕೆನಾ? ಅಯಾನ್ಸ್ ಅಂದ್ರೆ ಏನು? ಒಂದು ಆಟಮ್ಗೆ ಎಲೆಕ್ಟ್ರಾನ್ ಕೊಟ್ಟಿ ಅಥವಾ ಎಲೆಕ್ಟ್ರಾನ್ ತೆಗೆದ್ರೆ ಏನಾಗುತ್ತೆ? ಆನ್ಸರ್ ಗೊತ್ತಾಯ್ತಾ? ಅದು ಕ್ವಶನ್ದು ಏನಾಗುತ್ತೆ? ಇಲ್ಲ ಪಾಸಿಟಿವ್ ಅಯಾನ್ ಆಗುತ್ತೆ, ಇಲ್ಲ ನೆಗೆಟಿವ್ ಅಯಾನ್ ಆಗುತ್ತೆ. ಆಟಮ್ ನ್ಯೂಟ್ರಲ್ ಆಗಿರೋ ಆಟಮ್ ಹೇಗಿರುತ್ತೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. An atom or a group of atom carries positive or negative charge is called as an ions. Ions ಅಲ್ಲಿ ಎಷ್ಟು ಟೈಪ್ಸ್ ಇದೆ? ಫಸ್ಟ್ ಅದನ್ನ ಕ್ಯಾಟಯಾನ್ ಆನಯಾನ್ ಆಗಿ ಡಿವೈಡ್ ಮಾಡ್ತೀವಿ. ಕ್ಯಾಟಯಾನ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಕ್ಯಾಟಯಾನ್. ಅಂದ್ರೆ ಯಾವ್ಯಾವ ಆಟಮ್ಸ್ ಪಾಸಿಟಿವ್ ಚಾರ್ಜ್ ನ ಕ್ಯಾರಿ ಮಾಡುತ್ತೆ ಅದನ್ನ ಕ್ಯಾಟಯಾನ್ ಅಂತ ಕರಿತೀವಿ. ಯಾವ ಆಟಮ್ ನೆಗೆಟಿವ್ ಚಾರ್ಜ್ ನ ಇದು ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ನ ಕ್ಯಾರಿ ಮಾಡುತ್ತೆ ಅದನ್ನ ಆನಯಾನ್ ಅಂತ ಕರಿತೀವಿ. ಅವೆರಡು ಸೇರಿ ಆಗೋ ಯೂನಿಟ್ ನೇ ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅವೆರಡು ಸೇರಿದಾಗ ಒಂದು ನ್ಯೂಟ್ರಲ್ ಯೂನಿಟ್ ಬರುತ್ತೆ. ಅದನ್ನ ಏನಂತ ಕರಿತೀವಿ? ಫಾರ್ಮುಲಾ ಯೂನಿಟ್. ದಿ ಟೋಟಲ್ ಮಾಸ್, ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೆ ಏನ್ ಹೇಳಿ? ದ ಸಮ್ ಆಫ್ ಅಟಾಮಿಕ್ ಮಾಸಸ್ ಆಫ್ ಅನ್ ಆಟಮ್ಸ್ ಪ್ರೆಸೆಂಟ್ ಇನ್ ಫಾರ್ಮುಲಾ ಇಸ್ ಕಾಲ್ಡ್ ಆಸ್ ಅನ್ ಫಾರ್ಮುಲಾ ಯೂನಿಟ್ ಮಾಸ್. ಅದನ್ನ ಏನಿಂದ ಡಿನೋಟ್ ಇದು ಮಾಡ್ತೀವಿ? ಯು. SI ಯೂನಿಟ್ ಆಫ್ ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ಯು. ಯು ಮೀನ್ಸ್ ಯೂನಿಫೈಡ್ ಮಾಸ್. ಎನಿ ಡೌಟ್? ಅಯಾನ್ಸ್ ಬಗ್ಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಏನು? ಕೆಮಿಕಲ್ ಫಾರ್ಮುಲೆನ ಬರೆಯೋದು ಯಾಕೆ? ಫಸ್ಟ್ ಈ ಕೆಮಿಕಲ್ ಫಾರ್ಮುಲೆ ಏನ್ ಬರಿಬೇಕು? ಯಾಕೆ ಗೊತ್ತಾ? ನಾವೀಗ ಕೆಮಿಕಲ್ ರಿಯಾಕ್ಷನ್ ಬರಿಬೇಕಾದ್ರೆ ಈಗ ಏನು ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಸೋಡಿಯಂ ಕ್ಲೋರೈಡ್ ಬದಲು ನಾವು NaCl ಬರೆಯೋದ್ ಬದಲು ಸೋಡಿಯಂ ಕ್ಲೋರೈಡ್ ಅಂತ ಬರಿತೀವಾ? ಬರೆಯಕ್ಕಾಗತ್ತಾ? ಬರೆಯಕ್ಕಾಗಲ್ಲ. ಈ ಕೆಮಿಕಲ್ ಫಾರ್ಮುಲಾ ಏನಕ್ಕೆ ಕಾನ್ಸೆಪ್ಟ್ ಬಂತು ಅಂದ್ರೆ ಆ ನೇಮ್ ನ ಸಿಂಪಲ್ ಆಗಿ ಒಂದು ಇದು ಮಾಡಕ್ಕೆ. ಈಗ ಎಕ್ಸಾಂಪಲ್ ಯಾವುದು? ಕಾರ್ಬನ್ ಟೆಟ್ರಾಕ್ಲೋರೈಡ್. ನಾವು ಈಗ ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಓಕೆನಾ, ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ನಾವು ಬೇರೆ ಯಾವ್ದಾದ್ರು ರಿಯಾಕ್ಷನ್ ಜೊತೆ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ನೇಮ್ ಬರೆಯಕ್ ಆಗಲ್ಲ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಅದೇ ರೀತಿ ಏನ್ ಮಾಡ್ತೀವಿ? ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಾಗುತ್ತೆ? ಏನೇನಿರುತ್ತೆ? ಒಂದು ಕಾರ್ಬನ್ ಆಟಮ್ ಇರುತ್ತೆ, ಟೋಟಲ್ 4 ಕ್ಲೋರಿನ್ ಆಟಮ್ ಇರುತ್ತೆ. ಅದನ್ನ ಹೇಗೆ ಫಾರ್ಮುಲಾ ಬರೆಯೋದು ಅಂತ ನೋಡೋಣ. ಓಕೆನಾ? ಕಾರ್ಬನ್ ಪ್ಲಸ್ ಕ್ಲೋರಿನ್ ಇಸ್ ಈಕ್ವಲ್ ಟು ಕಾರ್ಬನ್ ಟೆಟ್ರಾಕ್ಲೋರೈಡ್. ಯಾವ ರೀತಿ? C+2Cl2 ಇಸ್ ಈಕ್ವಲ್ ಟು CCl4 ಆಗುತ್ತೆ. ಇದನ್ನ ಇನ್ನು ಮೋರ್ ಕನ್ವೀನಿಯಂಟ್ ಆಗಿ ಹೇಗೆ ಮಾಡೋದು? ಅಲ್ಲಿಗೆ ಹೋಗೋಕೆ ಮುಂಚೆ ಒಂದು ಕ್ವಶನ್ ಇದೆ. ಏನು? ವಾಟ್ ಡಸ್ ದ ಕಾರ್ಬನ್ ಸಿ ಲೆಟರ್ ಸಿ ರೆಪ್ರೆಸೆಂಟ್? ಲೆಟರ್ ಸಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಆಪ್ಷನ್ ಎ ಅಟಾಮಿಕ್ ಸಿಂಬಲ್, ಆಪ್ಷನ್ ಬಿ ಕೆಮಿಕಲ್ ನೇಮ್, ಆಪ್ಷನ್ಸ್ ಏನು? ಕಮಾನ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು?
Absolutely, it represent atomic symbol. C represent ಯಾವುದಕ್ಕೆ? ಕಾರ್ಬನ್. ಓಕೆನಾ? ಹೇಗೆ ಇದನ್ನ ಇನ್ನು ಏನ್ ಮಾಡೋದು? ಈ CCl4 ನ ಏನಂತ ಕರಿತೀವಿ? ಇಟ್ಸ್ ನೋನ್ ಆಸ್ ಮಾಲಿಕ್ಯುಲರ್ ಸಿಂಬಲ್. ವಾಟ್ ಇಸ್ ಮಾಲಿಕ್ಯುಲರ್ ಸಿಂಬಲ್? ಯಾವುದೇ ಒಂದು ಮಾಲಿಕ್ಯೂಲ್ ಒಂದು ಸಿಂಬಲ್, ಒಂದು ಸಿಂಪಲ್ ರೆಪ್ರೆಸೆಂಟೇಷನ್ ಇಂದ ಮಾಡೋದನ್ನೇ ಮಾಲಿಕ್ಯುಲರ್ ಸಿಂಬಲ್ ಅಂತೀವಿ. ಅದನ್ನ ಇನ್ನೊಂದು ಫಾರ್ಮುಲಾ ಏನಂತ ಕರಿತೀವಿ? ಆರ್ ಆಲ್ಸೋ ನೋನ್ ಆಸ್ ಕೆಮಿಕಲ್ ಫಾರ್ಮುಲೆ. ವಾಟ್ ಇಸ್ ಕೆಮಿಕಲ್ ಫಾರ್ಮುಲೆ ಅಂದ್ರೆ ದಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಎನ್ ಕೆಮಿಕಲ್ ಕಾಂಪೌಂಡ್ ಈಸ್ ನೋನ್ ಆಸ್ ಕೆಮಿಕಲ್ ಫಾರ್ಮುಲೆ. ಯಾವುದೇ ಒಂದು ಕಾಂಪೌಂಡ್ ನ, ಕೆಮಿಕಲ್ ಕಾಂಪೌಂಡ್ ನ ಒಂದು ಸಿಂಬಾಲಿಕ್ ರೆಪ್ರೆಸೆಂಟ್ ಅಲ್ಲಿ ನಾವು ಬರೆಯೋದನ್ನ ಏನಂತ ಕರಿತೀವಿ? ಕೆಮಿಕಲ್ ಫಾರ್ಮುಲೆ. ಹಾಗಾದ್ರೆ ಕೆಮಿಕಲ್ ಫಾರ್ಮುಲೆನ ಯಾವ ಅನಾಲಜಿ, ಯಾವ ಪಾಯಿಂಟ್ಸ್ ಇಂದ, ದೇರ್ ಆರ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಯಾಕೆ ಹೇಗೆ ಬರೆಯೋದು ಅಂತ, ಯಾವ ಅನಾಲಜಿಯಿಂದ ಬರೀತಾರೆ ಅಂತ ನೋಡೋಣ. ಓಕೆನಾ? ಓಕೆ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಂದು ಆಕ್ಟಿವಿಟಿ ಮಾಡೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಆಕ್ಟಿವಿಟಿ? ಒಂದು ಆಕ್ಟೋಪಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆಕ್ಟೋಪಸ್ ಅಂದ್ರೆ ಏನು? ಸಮುದ್ರದಲ್ಲಿ ಸಿಗುತ್ತೆ ನೋಡಿ. ಆಕ್ಟೋಪಸ್ ಅಂದ್ರೆ ಏನು? 8 ಕೈ ಇರೋ ಒಂದು ಪ್ರಾಣಿ. ಹಿಂಗೆ ಇದು ಕಾರ್ಟೂನ್ ಅಲ್ಲಿ ನೋಡಿದೀರಾ? ಕಾರ್ಟೂನ್ ನೇಮ್ ಯಾವ್ದೋ ಚೆನ್ನಾಗಿ ಬರುತ್ತೆ ಆಕ್ಟೋಪಸ್ ಬರೋದು. ಯಾವ್ದೋ ಮರ್ತೋಗಿದ್ದೀನಿ. ಯಾವ್ದಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಮಾನ್, ಯಾವ್ದಂತ ತಿಳಿಸಿ. ನನಗೂ ಕಾರ್ಟೂನ್ ಕಂಡ ಜಾಸ್ತಿ ಇಷ್ಟ. ಅದು ಏನ್ ಮಾಡುತ್ತೆ? ಆಕ್ಟೋಪಸ್ಗೆ 8 ಇರುತ್ತೆ ಕೈ, ಈ ರೀತಿ 8 ಇಲ್ಲಿದೆ ನೋಡಿ, ಈ ರೀತಿ 8 ಇರುತ್ತೆ. ಮತ್ತೆ ಇನ್ನೊಂದ್ರಲ್ಲಿ ಒಂದು ಮನುಷ್ಯನ್ ತಗೊಳ್ಳಿ, ಒಂದು ಮಗುನ್ ತಗೊಳ್ಳಿ, ಒಂದು ಮನುಷ್ಯ. ಅದರಲ್ಲಿ ಮನುಷ್ಯನ್ಗೆ ಎಷ್ಟು ಕೈ ಇರುತ್ತೆ? 8 ಕೈ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಆಕ್ಟೋಪಸ್ ನ 8 ಕೈನ ಲಾಕ್ ಮಾಡ್ಬೇಕಾದ್ರೆ ಎಷ್ಟು ಜನ ಮನುಷ್ಯರು ಬೇಕಾಗುತ್ತಾರೆ? ಅಬ್ಸಲ್ಯೂಟ್ಲಿ 4 ಜನ ಬೇಕು. 8 ಕೈನ ಎರಡು ಒಬ್ಬೊಬ್ರು ಇಟ್ಕೊಳ್ಳಕ್ಕೆ ಎಷ್ಟು ಜನ ಬೇಕು? 4 ಜನ ಬೇಕು ಅಲ್ವಾ? 4 ಜನ ಬೇಕು. ಈಗ ನನ್ನ ಕೈನ ನೀನ್ ಇಟ್ಕೊ, ಈಗ 4 ಜನ ಇಲ್ಲಿಂಗೆ ನಾನು ಆಕ್ಟೋಪಸ್ ಅನ್ಕೊಂಡ್ರೆ ಇಲ್ಲೊಬ್ರು ಇಟ್ಕೊಂಡು 8 ಕೈ ಬೇಕು. ಅದೇ ರೀತಿ ನಮ್ಗೆ ಎಷ್ಟು ಕೈ ಇಂಪಾರ್ಟೆಂಟೋ ಅದೇ ರೀತಿ ಈ ಹ್ಯಾಂಡ್ಸ್ ಆರ್ ಡಿಪೆಂಡಿಂಗ್ ಅಪಾನ್ ವೇಲೆನ್ಸಿ. ಅದ್ರ ವೇಲೆನ್ಸಿ ಮೇಲೆ ನಾವು ಕೆಮಿಕಲ್ ಫಾರ್ಮುಲಾ ಬರಿತೀವಿ. ಹಾಗಾದ್ರೆ ಇದನ್ನ ಫಾರ್ಮುಲಾ ಬರಿಬೇಕಾದ್ರೆ ಏನ್ ಮಾಡ್ಬೇಕು? ಪಾರ್ಟಿಸಿಪೆಂಟ್ಸ್ ಯಾರ್ಯಾರಿದೆ? ಆಕ್ಟೋಪಸ್ ಮತ್ತೆ ಹ್ಯೂಮನ್ ಇದ್ದಾರೆ. ಎಷ್ಟೆಷ್ಟು ಹ್ಯಾಂಡ್ಸ್ ಇದೆ? ಆಕ್ಟೋಪಸ್ಗೆ 8 ಇದೆ, 2 ಇದೆ. ಈ ರೀತಿ ಕ್ರಿಸ್ ಕ್ರಾಸ್ ಇಂದ ಬರಿಬೇಕು. ಫೈನಲಿ ಫಾರ್ಮುಲಾ ಯಾವ ರೀತಿ ಆಗುತ್ತೆ? OH4 ಸಿಂಪಲ್ ಫಾರ್ಮುಲಾ ಆ ರೀತಿ ಆಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಹೇಗೆ ಈ ಕಾಂಬಿನೇಷನ್ ಮಾಡೋದು? ಇದು ತುಂಬಾ ಸಿಂಪಲ್. ಹೇಗೆ ಅಂದ್ರೆ ಎಷ್ಟು ಈಗ ವೇಲೆನ್ಸಿ ಅಂದ್ರೆ ವೇಲೆನ್ಸಿ ನಥಿಂಗ್ ಬಟ್ ಆಂಡ್ಸ್. ಯಾವುದೇ ಒಂದು ಫಾರ್ಮುಲಾ ಬರಿಬೇಕಾದ್ರೆ ಈಗ ಎಕ್ಸಾಂಪಲ್ H2O ನೇ ತಗೊಳ್ಳೋಣ. ಹೈಡ್ರೋಜನ್ ಸಿಂಬಲ್ ಯಾವುದು? H. ಆಕ್ಸಿಜನ್ O. ಹೈಡ್ರೋಜನ್ ವೇಲೆನ್ಸಿ ಎಷ್ಟು? 1. ಆಕ್ಸಿಜನ್ 2. ಏನ್ ಮಾಡಬೇಕು? ಈ ರೀತಿ ಫಾರ್ಮೇಶನ್ ಆಗುತ್ತೆ H2O ಫೈನಲ್ ಫಾರ್ಮುಲಾ. ಯಾಕೆ ಈ ರೀತಿ ಫಾರ್ಮೇಶನ್ ಆಗುತ್ತೆ? ಸಿಂಪಲ್. ಈಗ ನಾವು ಹೇಗೆ ಇಲ್ಲಿ ಆಂಡ್ಸ್ ನ ಕನ್ಸಿಡರ್ ಮಾಡ್ಕೊಂಡು ಇದೇ ರೀತಿ ಆಂಡ್ಸ್ ಇಸ್ ನಥಿಂಗ್ ಬಟ್ ವೇಲೆನ್ಸಿ ಆಫ್ ಅನ್ ಆಟಮ್. ವೇಲೆನ್ಸಿ ಆಫ್ ಅನ್ ಆಟಮ್. ಆಂಡ್ಸ್ ಆರ್ ನಥಿಂಗ್ ಬಟ್ ವೇಲೆನ್ಸಿ ಆಫ್ ಅನ್ ಆಟಮ್. ಈ ರೀತಿ ನಾವು ಫಾರ್ಮುಲಾನ ಬರೀಬೇಕು. ಫಾರ್ಮುಲಾನ ಹೇಗ್ ಬರೆಯೋದು? ಸಿಮಿಲರ್ಲಿ ಇಲ್ಲಿ ಹೇಳಿದ್ನಲ್ಲ, ವೇಲೆನ್ಸಿ ಹೇಗಿರುತ್ತೆ? ಆಕ್ಟೋಪಸ್ ಆಟಮ್ ಇರುತ್ತೆ. ಎಕ್ಸಾಂಪಲ್ ವಾಟರ್ದು. ಈ ರೀತಿ ಅರ್ಥ ಆಯ್ತಾ? ಫಾರ್ಮುಲಾ ಬರೆಯೋಕೆ ಮೇನ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅವನ್ನ ನಾವು ಫಾಲೋ ಮಾಡಲೇಬೇಕು. ಯಾವ್ಯಾವು? ಫಸ್ಟ್ ಪಾಯಿಂಟ್, ಯಾವುದೇ ರೀತಿ ಕೆಮಿಕಲ್ ಫಾರ್ಮುಲಾ ಬರೆಯೋಕೆ ಮುಂಚೆ ಅದ್ರದ್ದು ವೇಲೆನ್ಸಿ ಮಸ್ಟ್ ಬಿ ಈಕ್ವಲ್ ಟು ಬ್ಯಾಲೆನ್ಸ್ ಅಥವಾ ನ್ಯೂಟ್ರಲ್ ಆಗಿರ್ಬೇಕು. ಮಸ್ಟ್ ಬಿ ಈಕ್ವಲ್ ಟು 0. ಇಲ್ಲಿ ನ್ಯೂಟ್ರಲ್ ಅಂದ್ರೆ ಏನು? ಯಾವ ಎಕ್ಸಾಂಪಲ್ ಮೆಗ್ನೀಷಿಯಂ ಕ್ಲೋರೈಡ್ ಇದೆ ಅನ್ಕೊಳ್ಳಿ. ಮೆಗ್ನೀಷಿಯಂ ಕ್ಲೋರೈಡ್ ಅಂದ್ರೆ ಮೆಗ್ನೀಷಿಯಂಗೆ ಎಷ್ಟು? +2, ಕ್ಲೋರಿನ್ದು -2 ಇರುತ್ತಲ್ವಾ? ಹಾಗಾದ್ರೆ 2 ಕ್ಲೋರಿನ್ ಆಟಮ್ ಇರಲೇಬೇಕು. MgCl2. ಈ ರೀತಿ ಅದ್ರದ್ದು ಕ್ಯಾಟಯಾನ್ ಮಸ್ಟ್ ಬಿ ಬ್ಯಾಲೆನ್ಸ್ ಆಗಿರ್ಲೇಬೇಕು. ಕ್ಯಾಟಯಾನ್ ಎಷ್ಟು ಚಾರ್ಜ್ ಇರುತ್ತೆ, ಆನಯಾನ್ ಕೂಡ ಅಷ್ಟೇ ಚಾರ್ಜ್ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು? ಎಕ್ಸಾಂಪಲ್ ಮೆಗ್ನೀಷಿಯಂಗೆ 2+, ಕ್ಲೋರಿನ್ -. ಅದಕ್ಕೆ ಫೈನಲ್ ಫಾರ್ಮುಲಾ ವಿಲ್ ಬಿ MgCl2 ಆಗಿರುತ್ತೆ. ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನು? ಇನ್ ಕೇಸ್ ಆಫ್ ಕಾಂಪೌಂಡ್ ಕಂಟೈನಿಂಗ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್. ಕಾಂಪೌಂಡ್ ಅಲ್ಲಿ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಇತ್ತು ಅಂದ್ರೆ ನಾವು ಅದನ್ನ ಬ್ರಾಕೆಟ್ ಅಲ್ಲಿ ಬರಿಬೇಕು. ಯಾವಾಗ? ಈಗ ಎಕ್ಸಾಂಪಲ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್. ಈಗ ಎಕ್ಸಾಂಪಲ್ ಯಾವುದು? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ತಗೊಳ್ಳಿ, MgOH2. ಇದನ್ನ ಯಾವತ್ತು ಈ ರೀತಿ ಬರಿಬಾರ್ದು MgOH2 ಅಂತ. ಯಾಕಂದ್ರೆ ಬರೀ ಹೈಡ್ರೋಜನ್ ರೆಪ್ರೆಸೆಂಟ್ ಮಾಡಕ್ ಆಗುತ್ತೆ ಅದು. ಅದ್ರ ಬದಲು ಯಾವಾಗ ಬ್ರಾಕೆಟ್ ಅಲ್ಲಿ ಬರಿಬೇಕು ಈ ರೀತಿ. ಅದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಮೂವ್ ಆನ್ ಟು ದ ಇನ್ನೊಂದು ಪಾಯಿಂಟ್ ಇದೆ. ಯಾವುದು? ಇನ್ನೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದು? ಯಾವತ್ತು ಆಟಮ್ ನೇಮ್ ಬರಿಬೇಕಾದ್ರೆ
ಪಾಸಿಟಿವ್ ವೈಲೆನ್ಸಿ ಯಾವಾಗ ಫಸ್ಟ್ ಬರೀಬೇಕು. ಕ್ಯಾಟಯಾನ್ ಇಸ್ ನಥಿಂಗ್ ಬಟ್ ಮೆಟಲ್ಸ್ ನಾನ್ ಮೆಟಲ್ಸ್ ಇದ್ರೆ ಕಾಂಪೌಂಡ್ ಅಲ್ಲಿ ನಾವು ಯಾವತ್ತು ಫಸ್ಟ್ ನೇಮ್ ಯಾವ್ದು ಬರೀಬೇಕು, ಮೆಟಲ್ಸ್ ನ ಬರೀಬೇಕು. ಫಸ್ಟ್ ಇಸ್ ಆಲ್ವೇಸ್ ರೈಟ್ ಟು ಬಿ ಮೆಟಲ್ಸ್ ನ ನಾವು ಯಾವತ್ತು ಫಸ್ಟ್ ಬರೀಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಯಾವ್ಯಾವು ನೇಮ್ ಆಫ್ ಅಯಾನ್ಸ್, Na+, ಪೊಟ್ಯಾಷಿಯಮ್, ಈ ರೀತಿ. ನಾನ್ ಮೆಟಾಲಿಕ್ ಅಯಾನ್ಸ್ H+, H-, Cl-, Br-, ಪಾಲಿಅಟಾಮಿಕ್ ಅಯಾನ್ಸ್ NH4+, OH-, NO3-, HCO3-. ಬೇಕಾದಷ್ಟು 2+ ಕ್ಯಾರಿ ಮಾಡೋದು ಯಾವುದು, Mg2+, Ca2+, Zinc2+, Fe2+, Cu2+, ಈ ರೀತಿ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಕೆಮಿಕಲ್ ಫಾರ್ಮುಲಾ ಮಾಡ್ಬೇಕಾದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದು, ಅದ್ರದ್ದು ವೇಲೆನ್ಸಿ ಮಸ್ಟ್ ಬಿ ಈಕ್ವಲ್ ಟು ಬ್ಯಾಲೆನ್ಸ್ ಆಗಿರ್ಬೇಕು. ಸೆಕೆಂಡ್ ಒನ್ ಯಾವತ್ತು ಕ್ಯಾಟಯಾನ್ ಫಸ್ಟ್ ಬರೀಬೇಕು. ಥರ್ಡ್ ಪಾಯಿಂಟ್ ಯಾವುದು, ಪಾಲಿ ಅಟಾಮಿಕ್ ಅಯಾನ್ಸ್ ನ ಬ್ರಾಕೆಟ್ ಅಲ್ಲಿ ಬರ್ದು ಅದನ್ನ ನಂಬರ್ ಏನೇ ಇದ್ರು ಆಚೆ ಬರೀಬೇಕು ಸಬ್ಸ್ಟ್ರೇಟ್ ನ. ಓಕೆನಾ? ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕೇಳ್ತಾರೆ, ಎ ಸ್ಟೂಡೆಂಟ್ ರಾಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್ ಇಸ್ OH2. ಇಸ್ ಇಟ್ ಕರೆಕ್ಟ್? ಇಫ್ ನಾಟ್, ವಾಟ್ ಇಸ್ ದ ಕರೆಕ್ಟ್ ಫಾರ್ಮುಲಾ ಆಫ್ ವಾಟರ್ ಅಂಡ್ ವೈ? ಒಬ್ಬ ಸ್ಟೂಡೆಂಟ್ ವಾಟರ್ ಮಾಲಿಕ್ಯೂಲ್ OH2 ಅಂತ ಬರ್ದಿದಾರಂತೆ. ಇದು ಕರೆಕ್ಟಾ ಅಥವಾ ರಾಂಗಾ? ರಾಂಗ್ ಆದ್ರೆ ಏನ್ ಕಾರಣ ಅಂತ ಬರೀರಿ ಅಂತ ಇದೆ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಇದು ಕರೆಕ್ಟಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಮತ್ತೆ ಯಾಕೆ ಕರೆಕ್ಟ್ ಇಲ್ಲ ಅಂತ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹೇಳಿ. ಅಬ್ಸಲ್ಯೂಟ್ಲಿ ದಿಸ್ ಇಸ್ ರಾಂಗ್. ಯಾಕೆ? ಅದ್ರದ್ದು ಫಾರ್ಮುಲಾ ಏನಾಗಿರ್ಬೇಕು, H2O ಆಗಿರ್ಬೇಕು. ವೈ? ಆಲ್ವೇಸ್ ಪಾಸಿಟಿವ್ ಅಥವಾ ಕ್ಯಾಟಯಾನ್ ಫಸ್ಟ್ ಬರೀಬೇಕು. ಇದರಲ್ಲಿ H2O ಅಲ್ಲಿ ಕ್ಯಾಟಯಾನ್ ಅದು H+, OH- ಅಯಾನ್ಸ್ ಏನಾಗಿರುತ್ತೆ, H+, OH- ಆಗಿರುತ್ತೆ ಅಲ್ವಾ? ಆ ಕಾರಣಕ್ಕೆ H+ ಯಾವತ್ತು ನಾವು ಫಸ್ಟ್ ಬರೀಬೇಕು. ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದೆಯಾ ಎಲೆಕ್ಟ್ರಾನ್ಸ್? ಏನೇ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. 100% ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನಾನು ನಿಮ್ಗೆ ಆ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್, ಇದು ಆನ್ಸರ್ ಈ ರೀತಿ ಇರುತ್ತಲ್ವಾ? ನೆಕ್ಸ್ಟ್, ಇಟ್ ಇಸ್ ಅನ್ ಕ್ವಿಜ್ ಟೈಮ್. ಆರ್ ಯು ಎಕ್ಸೈಟೆಡ್ ಫಾರ್ ಕ್ವಿಜ್? ಕಮ್ ಆನ್. ಹಾಗಾದ್ರೆ ಫಸ್ಟ್ ಕ್ವೆಶ್ಚನ್ ಯಾವುದು ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದ ರೂಲ್ಸ್ ಆಫ್ ರೈಟಿಂಗ್ ಕೆಮಿಕಲ್ ಫಾರ್ಮುಲೆ? ಇದರಲ್ಲಿ ಯಾವುದು ಕರೆಕ್ಟು? ಆಲ್ ಲೆಟರ್ಸ್ ಶುಡ್ ಬಿ ಇನ್ ಕ್ಯಾಪಿಟಲ್ಸ್. Atoms with negative valency come first. Add the valency or written in the subscript. Charges are written in subscript. ಯಾವ್ದು ಆನ್ಸರು? 10 ಸೆಕೆಂಡ್ ಟೈಮ್ ಕೊಡ್ತೀನಿ. ತುಂಬಾ ಸಿಂಪಲ್ ಆನ್ಸರ್. ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಆಪ್ಷನ್ ಸಿ. ವೇಲೆನ್ಸಿನ ಯಾವತ್ತು ನಾವು ಸಬ್ಸ್ಕ್ರಿಪ್ಟ್ ಅಲ್ಲಿ ಬರೀಬಹುದು. ಎಕ್ಸಾಂಪಲ್, ಅದರಲ್ಲೂ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದನ್ನ ಬ್ರಾಕೆಟ್ ಅಲ್ವಾ, ಬ್ರಾಕೆಟ್ ಅಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಎನಿ ಡೌಟ್ಸ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮುಲೆ ಇಸ್ ರಿಟನ್ ಕರೆಕ್ಟ್ಲಿ ಆಸ್ ಪರ್ ದ ರೂಲ್ಸ್? ರೂಲ್ಸ್ ಪ್ರಕಾರ ಯಾವುದು ಫಾರ್ಮುಲೆ ಕರೆಕ್ಟ್ ಆಗಿದೆ? ClNH4, CCl2, NaCO3 twice, MgO. Your time starts now. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಆಪ್ಷನ್ ಡಿ, MgO. ಇದರಲ್ಲಿ ಏನಾಗಿದೆ, NH4Cl ಆಗ್ಬೇಕಾಗಿತ್ತು, CCl2 ಬದಲು CCl4 ಆಗ್ಬೇಕಾಗಿತ್ತು. ಫಾರ್ಮುಲಾ ರಾಂಗ್ ಇದೆ. ಇದು ಕೂಡ ಫಾರ್ಮುಲಾ ರಾಂಗ್ ಇದೆ. ಅರ್ಥ ಆಯ್ತಾ? Na2CO3 ಆಗ್ಬೇಕಾಗಿತ್ತು. ಇದು Na2CO3 ಸೋಡಿಯಂ ಕಾರ್ಬೋನೇಟ್. ಓಕೆನಾ? ಎನಿ ಡೌಟ್ಸ್? ಏನೇ ಡೌಟ್ ಇರಲಿ ಕಮೆಂಟ್ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಮಾಲಿಕ್ಯೂಲ್ ಫಾರ್ಮುಲಾ? NaCl- NH4- C2H5OH. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ವಿಡಿಯೋನ ಪಾಸ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ C2H5OH. ಯಾಕಂದ್ರೆ Na ಇದು ಒಂದು ಆಟಮ್, Cl- ಇದು ಏನು ಆನಯಾನ್.
ಬಟ್ ಏನಿದೆ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಬೋತ್ ಕ್ಯಾಟಯನ್ ಆನಯನ್ ಇರಬೇಕು ಅಲ್ವಾ. NH4 ಪ್ಲಸ್ ಏನು, ಇಟ್ ಈಸ್ ಆಲ್ಸೋ ಪಾಲಿಅಟಾಮಿಕ್ ಕ್ಯಾಟಯಾನ್. ಈ C2H5OH ಅಲ್ಲಿ ಕ್ಯಾಟಯಾನ್ ಯಾವುದು, ಆನಯನ್ ಅದು. ಕ್ಯಾಟಯಾನ್ ಯಾವುದು H ಪ್ಲಸ್ C2H5O ಮೈನಸ್ ಅಲ್ವಾ. ಈ ರೀತಿ. ಎನಿ ಡೌಟ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಓಕೆನಾ. ನೆಕ್ಸ್ಟ್ ಟಾಪಿಕ್ ಹೋಗೋಕ್ ಮುಂಚೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಕೆಮಿಕಲ್ ಫಾರ್ಮುಲೆ ಏನಿಲ್ಲ, 3 ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೇ ಒಂದು ಫಾರ್ಮುಲೆ ಬರೀಬೇಕಾದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ ಬರೀಬೇಕು. ಯಾವ ರೀತಿ? ಫಸ್ಟ್ ತುಂಬಾ ಸಿಂಪಲ್. ಯಾವುದು? ಒಂದು ಅದರದ್ದು ಆಟಮ್ದು ಅಟಾಮಿಕ್ ಸಿಂಬಲ್ ಬರೀಬೇಕು, ಇಲ್ಲಿ ಹತ್ರದ್ದು ವೇಲೆನ್ಸಿ ಬರೀಬೇಕು, ಹಿಂಗೆ ಕ್ರಿಸ್ ಕ್ರಾಸ್ ಮಾಡಬೇಕು. ಇಷ್ಟೇನೆ ಆನ್ಸರ್ ಬರೋದು, ಫೈನಲ್ ಕಾಂಪೌಂಡ್ ಬರೀತೀವಿ. ಬಟ್ ತುಂಬಾ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾವುದು? ಮಸ್ಟ್ ಬಿ ವೇಲೆನ್ಸಿ ಮಸ್ಟ್ ಬಿ ಬ್ಯಾಲೆನ್ಸ್ ಆಗಿರಬೇಕು. ಆ ವೇಲೆನ್ಸಿ ಬ್ಯಾಲೆನ್ಸ್ ಆಗಿರೋ ರೀತಿ ನೋಡಬೇಕು. ಸೆಕೆಂಡ್ ಪಾಯಿಂಟ್. ಮತ್ತೆ ಇನ್ನೊಂದು ಯಾವುದು? ಕ್ಯಾಟಯನ್ ಯಾವತ್ತು ನೇಮಿಂಗ್ ಬರೆಯುವಾಗ ಫಸ್ಟ್ ಬರೀಬೇಕು, ಆನಯನ ನೆಕ್ಸ್ಟ್ ಬರೀಬೇಕು, ಓಕೆನಾ. ಮೂರನೇದು ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ನ ಇಫ್ ನೆಸೆಸರಿ ಅದನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು, ನೆಸೆಸರಿ ಇತ್ತು ಅಂದ್ರೆ. ಯಾಕಂದ್ರೆ ಈಗ ಎಕ್ಸಾಂಪಲ್ ಟ್ವೈಸ್ OH2 ಇರುತ್ತೆ, OH3 ಇರುತ್ತೆ, ಅವಾಗ ಏನ್ ಮಾಡ್ಬೇಕು? ಬ್ರಾಕೆಟ್ ಹಾಕ್ಬಿಟ್ಟು ಬ್ರಾಕೆಟ್ ಇಂದ ಆಚೆ ಬರೀಬೇಕು. ಎನಿ ಡೌಟ್ಸ್? ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ, ಓಕೆನಾ. ನೆಕ್ಸ್ಟ್ ಟಾಪಿಕ್, ಫಾರ್ಮುಲಾ ಆಫ್ ಸಿಂಪಲ್ ಕಾಂಪೌಂಡ್ಸ್. ಈಗ ಫಾರ್ಮುಲೆನ ಹೇಗೆ ಬರೆಯೋದು ಅಂತ ತಿಳ್ಕೊಂಡು, ಹಾಗಾದ್ರೆ ಸಿಂಪಲ್ ಕಾಂಪೌಂಡ್ಸ್ ಎಕ್ಸಾಂಪಲ್ ಹೇಗೆ ಬರೆಯೋದು? ಸಿಂಪಲ್ ಕಾಂಪೌಂಡ್ಸ್ ಅಂದ್ರೆ ಏನು? ಸಿಂಪಲ್ ಆಗಿರೋ ಕಾಂಪೌಂಡ್ ಈ ಹೆಂಗೆ ಅಂದ್ರೆ ಒಂದೇ ಕಾಂಪೌಂಡ್ NaCl ಈ ತರ. ಕಾಂಪ್ಲಿಕೇಟ್ ಕಾಂಪೌಂಡ್ ಅಲ್ಲ, ಲೈಕ್ ಪೊಟ್ಯಾಷಿಯಂ ಡೈಕ್ರೋಮೇಟ್ 3 ಆಟಮ್ಸ್ ಇರುತ್ತಲ್ಲ, ಆ ರೀತಿ ಅಲ್ಲ. ಜಸ್ಟ್ 2 ಆಟಮ್ಸ್ ಇರುತ್ತೆ, ನಾವು ಸಿಂಪಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಹೇಗೆ ಬರೆಯೋದು ಅಂತ ನೋಡೋಣ. ಕೆಮಿಕಲ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಇಸ್ NaHCO3. ಕ್ಯಾನ್ ಯು ಗೆಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಹೇಳಿ. ಯಾವುದು? ಇದನ್ನ ನಾವು ಡೈಲಿ ಅಡುಗೆಯಲ್ಲಿ ಬಳಸ್ತೀವಿ. ಅದರಲ್ಲೂ ಬೋಂಡ ಮಾಡಿದಾಗಂತೂ ಭಾರಿ ಬಳಸ್ತೀವಿ ಇದನ್ನ. ಬೋಂಡ ಎಲ್ಲದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಯಾವುದು ಆನ್ಸರು? ಯಾವ್ದಿರ್ಬೋದು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವ್ದು ಗೊತ್ತಾ? ನಾನು ಹೇಳಲ್ಲ, ನೀವೇ ಹೇಳ್ಬೇಕು, ಓಕೆನಾ. ಯಾವ್ದಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ. ಸಿಂಪಲ್ ಕಾಂಪೌಂಡ್ ಕೆಮಿಕಲ್ ಫಾರ್ಮುಲಾ ಹೇಗೆ ಬರೆಯೋದು? ಫಸ್ಟ್ ಎಕ್ಸಾಂಪಲ್ ಯಾವುದು? ಲೆಟ್ಸ್ ಸ್ಟಿಕ್ ಫಾರ್ HCl. ಹೈಡ್ರೋಜನ್ ವೇಲೆನ್ಸಿ ಎಷ್ಟು? ಹೈಡ್ರೋಜನ್ ಸಿಂಬಲ್ ಏನು? H. ವೇಲೆನ್ಸಿ ಎಷ್ಟು? +1. ಕ್ಲೋರಿನ್ದು -1. ಈ ರೀತಿ ಇರುತ್ತೆ ವೇಲೆನ್ಸಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಸೇಮ್ ಆಕ್ಟೋಪಸ್ ಮತ್ತೆ ಹ್ಯೂಮನ್ ಇದ್ ಮಾಡ್ಕೊಳ್ಳಿ. ಹ್ಯೂಮನ್ ಹ್ಯಾಂಡು ಆಕ್ಟೋಪಸ್ಗೆ ಹೋಗ್ಬೇಕು, ಆಕ್ಟೋಪಸ್ ಹ್ಯಾಂಡು ಹ್ಯೂಮನ್ಗೆ ಹೋಗ್ಬೇಕು. ಫೈನಲಿ ಏನ್ ಬರುತ್ತೆ? ಆನ್ಸರ್ HCl ಬರುತ್ತೆ. ಹಾಗಾದ್ರೆ ClH ಅಂತ ಬರಿಬೋದಾ? ಬರೆಯಲ್ಲ, ಇದು ರಾಂಗು. ClH ಅಂತ ಬರೀಬಾರ್ದು, ಯಾವತ್ತು HCl ಅಂತ ಬರೀಬೇಕು. ಫೈನಲ್ ಇದನ್ನ ಯಾಕೆ ಹೇಳಿ? ಯಾವತ್ತು ಪಾಸಿಟಿವ್ ಚಾರ್ಜ್ಡ್ ಕ್ಯಾಟಯಾನ್ ಫಸ್ಟ್ ಬರಬೇಕು, ಕರೆಕ್ಟಾ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಯಾವುದು? ಹೈಡ್ರೋಜನ್ ಸಲ್ಫರ್. ಹೈಡ್ರೋಜನ್ ಸಿಂಬಲ್ ಯಾವುದು? H, ಸಲ್ಫರ್ದು S ಅಲ್ವಾ, ಕರೆಕ್ಟ್ ಅಲ್ವಾ. ಹೈಡ್ರೋಜನ್ ವೇಲೆನ್ಸಿ ಎಷ್ಟು? +1, ಸಲ್ಫರ್ದು -2. ಲಾಸ್ಟ್ ಏನ್ ಮಾಡಬೇಕು? ಈ ರೀತಿ ಕ್ರಿಸ್ ಕ್ರಾಸ್ ಮಾಡಿದ್ರೆ ಫೈನಲ್ ಆನ್ಸರ್ ಏನ್ ಬರುತ್ತೆ? ಕೆಮಿಕಲ್ ಫಾರ್ಮುಲಾ ಫೈನಲ್ ಏನ್ ಬರೀಬೇಕು? H2S. ಎನಿ ಡೌಟ್ಸ್? ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ, ಓಕೆನಾ. ಲೆಟ್ಸ್ ಮೂವ್ ಆನ್ ಟು ದ ಎಕ್ಸಾಂಪಲ್ 3. ಯಾವುದು? ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಎಷ್ಟು ವೇಲೆನ್ಸಿ? 2+, ಕ್ಲೋರಿಂದು 1-. ಏನ್ ಮಾಡಬೇಕು? ಕ್ರಿಸ್ ಕ್ರಾಸ್ ಮಾಡಬೇಕು. ಫೈನಲ್ ಆನ್ಸರ್ ಏನ್ ಬರುತ್ತೆ? MgCl2. Let's move on to the next example. Calcium oxide. Calcium oxide ಹೇಗೆ? ಕ್ಯಾಲ್ಸಿಯಂ ಆಕ್ಸಿಜನ್ ಸಿಂಬಲ್ O. ಕ್ಯಾಲ್ಸಿಯಂ ವೇಲೆನ್ಸಿ ಎಷ್ಟು? +2, ಆಕ್ಸಿಜನ್ -2. Ca2O2 ಅಲ್ವಾ ಆಕ್ಚುಯಲ್. ಬಟ್ ನನ್ನ ಕೆಮಿಕಲ್ ಫಾರ್ಮುಲೆ ಬರೀತಿರೋದೇನಕ್ಕೆ? ಅದನ್ನ ತುಂಬಾ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಮಾಡಕ್ಕೆ. ಅದರಿಂದ 2 ವೇಲೆನ್ಸಿನ ಕ್ಯಾನ್ಸಲ್ ಮಾಡಿ CaO. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಯಾವುದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaOH. ಕ್ಯಾಲ್ಸಿಯಂದು ಚಾರ್ಜ್ ಎಷ್ಟು? 2+, ಇದ್ರದ್ದು 1-. ಫೈನಲ್ ಕೆಮಿಕಲ್ ಫಾರ್ಮುಲಾ ಏನಾಗುತ್ತೆ? CaOH2. ಹಾಗಾದ್ರೆ ಈ ರೀತಿ ಬರೀಬಹುದಾ? CaOH2? ಅಬ್ಸಲ್ಯೂಟ್ಲಿ ತಪ್ಪು. ಯಾಕೆ ಹೇಳಿ? ಥರ್ಡ್ ಪಾಯಿಂಟ್ ಯಾವುದು? ಪಾಲಿ ಅಟಾಮಿಕ್ ಅಯಾನ್ಸ್ ಸಬ್ಸ್ಕ್ರಿಪ್ಟ್ ಜಾಸ್ತಿ ಇದ್ರೆ ನಾವು ಅದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟು ಫೈನಲ್ ಆಗಿ ಬರೀಬೇಕು ಅಲ್ವಾ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನದು? ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಅಮೋನಿಯಂ ಸಲ್ಫೇಟ್? ಹಾಗಾದ್ರೆ ಅಮೋನಿಯಂ ಸಲ್ಫೇಟ್ ಕೆಮಿಕಲ್ ಫಾರ್ಮುಲಾ ಏನು? NH4SO4, NH4 to SO4. ತುಂಬಾ ಸಿಂಪಲ್ ಕ್ವಶನ್.
10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ ಆಪ್ಷನ್ ಬಿ. ಯಾಕಂದ್ರೆ S44 ಚಾರ್ಜ್ 2+2- ಇರುತ್ತೆ. ಈಗ ಕ್ರಿಸ್ ಕ್ರಾಸ್ ಮಾಡಿದಾಗ ಮತ್ತೆ ಇಲ್ಲಿ ನೋಡಿ ಪಾಲಿ ಅಟಾಮಿಕ್ ಆಗಿರೋದ್ರಿಂದ ಬ್ರಾಕೆಟ್ ಹಾಕಿದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇನ್ನು 3 ಎಕ್ಸಾಂಪಲ್ ಇಂದ ನೋಡೋಣ. ಓಕೆನಾ? ಫಸ್ಟ್ ಎಕ್ಸಾಂಪಲ್ ಯಾವುದು? ಲೆಟ್ಸ್ ಟ್ರೈ ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ನೈಟ್ರೇಟ್. ಪೊಟ್ಯಾಷಿಯಂದು ಸಿಂಬಲ್ ಏನು? ಕೆ. ನೈಟ್ರೇಟ್ NO3. ಚಾರ್ಜಸ್ ಯಾವುದು? ಪೊಟ್ಯಾಷಿಯಂಗೆ +1 ಇರುತ್ತೆ, -1 ಇರುತ್ತೆ. ಆವಾಗ ಏನ್ ಮಾಡಬೇಕು? ಜಸ್ಟ್ ಸಿಂಪಲ್ ಹಿಂಗೆ ಕ್ರಿಸ್ ಕ್ರಾಸ್ ಮಾಡೋದು. ಫೈನಲ್ ಆನ್ಸರ್ ಏನ್ ಬರೀಬೇಕು? KNO3. ಇಷ್ಟೇ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಅಲ್ಯೂಮಿನಿಯಂ ಆಕ್ಸಿಜನ್, ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ವಾ? ಅಲ್ಯೂಮಿನಿಯಂ AL, ಆಕ್ಸಿಜನ್ O. ಅಲ್ಯೂಮಿನಿಯಂ ವೇಲೆನ್ಸಿ ಎಷ್ಟು? 3+2- ಈ ರೀತಿ. ಏನು ಫೈನಲ್ ಆನ್ಸರು? Al2O3. ಇಷ್ಟೇ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಯಾವುದು? ವಾಟರ್ ಅಲ್ವಾ? ವಾಟರ್ ಅಲ್ಲಿ ಯಾವ್ದಾವ್ದು ಇರುತ್ತೆ ಎಲಿಮೆಂಟ್ಸ್? ಹೈಡ್ರೋಜನ್, ಆಕ್ಸಿಜನ್ ಇರುತ್ತೆ. ಹೈಡ್ರೋಜನ್ ಸಿಂಬಲ್ H, ಆಕ್ಸಿಜನ್ O. ವೇಲೆನ್ಸಿ ಎಷ್ಟು? ಹೈಡ್ರೋಜನ್ +1, ಆಕ್ಸಿಜನ್ -2. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಸ್ಟೆಪ್ ಕ್ರಿಸ್ ಕ್ರಾಸ್. ಫೈನಲ್ ಆನ್ಸರ್ ಏನು? H2O. ಕರೆಕ್ಟಾ? ಈ ರೀತಿ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಹೈಡ್ರೋಜನ್ ಅಯೋಡಿನ್ ಅಂದ್ರೆ ಹೈಡ್ರೋಜನ್ ಅಯೋಡೈಡ್. ಹೈಡ್ರೋಜನ್ ಅಯೋಡೈಡ್ ಅಲ್ಲಿ ಏನೇನು ಪ್ರೆಸೆಂಟ್ ಇದೆ? ಹೈಡ್ರೋಜನ್, ಅಯೋಡಿನ್. ಹೈಡ್ರೋಜನ್ ಸಿಂಬಲ್ H, ಅಯೋಡಿನ್ I. ಹೈಡ್ರೋಜನ್ ವೇಲೆನ್ಸಿ ಎಷ್ಟು? +1, -1. ಸಿಂಪಲ್ ಈ ರೀತಿ ಕ್ರಿಸ್ ಕ್ರಾಸ್ ಮಾಡೋದು. ಫೈನಲ್ ಆನ್ಸರ್ ಏನಾಗುತ್ತೆ? HI ಆಗುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಟ್ರೈ ಮಾಡೋಣ. ಓಕೆನಾ? ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳ್ತಾರೆ. ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಜಿಂಕ್ ಸಲ್ಫೇಟ್. ಕೆಮಿಕಲ್ ಫಾರ್ಮುಲಾ ಆಫ್ ಜಿಂಕ್ ಸಲ್ಫೇಟ್ ಬಗ್ಗೆ ಬರೀರಿ ಅಂತ. ಬರೆಯೋಣವಾ? ಫಸ್ಟ್ ಜಿಂಕ್ ಸಲ್ಫೇಟ್ ಅಲ್ಲಿ ಯಾವ್ದಾವ್ದಿದೆ ಎಲಿಮೆಂಟ್ಸ್ ಪ್ರೆಸೆಂಟ್? ಜಿಂಕ್ S44. ಜಿಂಕ್ ವೇಲೆನ್ಸಿ ಎಷ್ಟು? 2+. ಕರೆಕ್ಟಾ? 2+ ಜಿಂಕ್. ಅದೇ ರೀತಿ ಸಲ್ಫೇಟ್ 2-. ಈ ರೀತಿ ಕ್ರಿಸ್ ಕ್ರಾಸ್ ಮಾಡೋದು. ಫೈನಲ್ ಆನ್ಸರ್ ಏನ್ ಬರುತ್ತೆ? ಜಿಂಕ್ SZnS44 ಬರುತ್ತೆ. ಎನಿ ಡೌಟ್? ಏನೇ ಡೌಟ್ ಇರಲಿ ಎಲೆಕ್ಟ್ರಾನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಈಗ ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಾಟ್ ಇಸ್ ದ ಕರೆಕ್ಟ್ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್? ಕ್ಯಾಲ್ಸಿಯಂ ಕಾರ್ಬೋನೇಟ್ ಕರೆಕ್ಟ್ ಫಾರ್ಮುಲಾ ಏನು? CaCO3 twice, CaCO3, CaHCO3, CaCO2. ಯಾವ್ದು ಆನ್ಸರು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ CaCO3. ಕ್ಯಾಲ್ಸಿಯಂದು ಚಾರ್ಜ್ ಎಷ್ಟು? +2. ಕಾರ್ಬೋನೇಟ್ -2. ಇವೆರಡು ಹಿಂಗೆ ಕ್ರಾಸ್ ಮಾಡಿದಾಗ CaCO3. ಸರ್ ಪಾಲಿ ಅಟಾಮಿಕ್ ಇದ್ರು ಯಾಕೆ ಸರ್ ಬ್ರಾಕೆಟ್ ಹಾಕಿಲ್ಲ ಅಂತ ಕೇಳ್ಬೋದಲ್ವಾ? ಹೇಳ್ದೆ, ಇಫ್ ನೆಸಸರಿ ಪಾಲಿ ಅಟಾಮಿಕ್ ಬ್ರಾಕೆಟ್ ಯಾವಾಗ ಹಾಕ್ಬೇಕು? ನಾವು ಸಬ್ಸ್ಟ್ರೇಟ್ ಇರುತ್ತೆ ನೋಡಿ, ಅಂದ್ರೆ ಅದು ಸಿಗೆ ಎಕ್ಸಾಂಪಲ್ ಯಾವುದು? ಸೋಡಿಯಂ, ಇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ತಗೊಳ್ಳಿ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದಕ್ಕೆ ಬ್ರಾಕೆಟ್ ಹಾಕ್ಬೇಕು. ಯಾಕಂದ್ರೆ OH ಬರೀ ಒಂದಿದ್ರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ ರೀತಿ ಬರೀ ಒಂದಿದ್ರೆ ನಾವು ಅದಕ್ಕೆ ಬ್ರಾಕೆಟ್ ಹಾಕೋದು ನೆಸಸರಿ ಇರಲ್ಲ. ಬಟ್ ಎರಡಿದ್ರೆ ಬ್ರಾಕೆಟ್ ಹಾಕ್ಬೇಕು. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ವಾಟ್ ವಿಲ್ ಬಿ ದ ನೇಮ್ ಆಫ್ ದಿ ಕಾಂಪೌಂಡ್ ವಿತ್ ದ ಮಾಲಿಕ್ಯುಲರ್ ಫಾರ್ಮುಲಾ HBr? HBr ದ ಮಾಲಿಕ್ಯೂಲ್ ನೇಮ್ ಏನಾಗಿರ್ಬೋದು? ಆಪ್ಷನ್ ಎ ಬ್ರೋಮೈಡ್ ಹೈಡ್ರೋಜನ್, ಬಿ ಹೈಡ್ರೋಜನ್ ಬ್ರೋಮೈಡ್, ಸಿ ಹೈಡ್ರೋಬೇರಿಯಂ, ಡಿ ಹೈಡ್ರೋಜನ್ ಬ್ರೋಮಿನ್. ಯಾವ್ದು ಆನ್ಸರು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಹೈಡ್ರೋಜನ್ ಬ್ರೋಮೈಡ್. ಯಾಕೆ ಹೇಳಿ? ಯಾವಾಗ ಪಾಸಿಟಿವ್ ಚಾರ್ಜ್ ಕ್ಯಾಟಯನ್ನ ನಾವು ಫಸ್ಟ್ ಬರೀಬೇಕು, ಆಮೇಲೆ ಆನಯನ ಬರೀಬೇಕು. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಇಫ್ ದ ಫಾರ್ಮುಲಾ ಆಫ್ ಕ್ಲೋರೈಡ್ ಆಫ್ ಎ ಮೆಟಲ್ M is MCl3, then the formula of the phosphate of the metal M will be ಏನಿರುತ್ತೆ? M2PO4, M3PO4, MPO4, M2PO4, 3. ಏನ್ ಆನ್ಸರು?
ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನ್ ಆನ್ಸರ್ ಅಂತ. ಎನಾ, ಬಿನಾ, ಸಿನಾ, ಡಿನಾ? ಆನ್ಸರ್ ಯಾವುದು? ಅಬ್ಸಲ್ಯೂಟ್ಲಿ MpO4. ಯಾಕಂದ್ರೆ MCl3 ಇದೆ ಅಂದ್ರೆ ಏನಿರುತ್ತೆ? ಮೆಟಲ್ ಕ್ಲೋರಿನ್, ಕ್ಲೋರಿನ್ -1 ಮೆಟಲ್ +3 ಆಗಿರುತ್ತೆ. ಈ ರೀತಿ ಆದಾಗ MCl3 ಬರೋದು. PO4 ಚಾರ್ಜ್ ಎಷ್ಟು? 3- ಅಲ್ವಾ? PO4 +3 -3 ಈ ರೀತಿ ಕ್ರಾಸ್ ಮಾಡಿದಾಗ MpO4 ಬರುತ್ತೆ. ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು ನೆಕ್ಸ್ಟ್ ಟಾಪಿಕ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆನಾ? ನೆಕ್ಸ್ಟ್ ಟಾಪಿಕ್ ಹೋಗಕ್ಕೆ ಮುಂಚೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಕೆಮಿಕಲ್ ಫಾರ್ಮುಲಾ ಯಾವ್ದು? ಸಿಂಪಲ್ ಕಾಂಪೌಂಡ್ ಏನ್ ಮಾಡಬೇಕು? ಒಂದು ಅಟಾಮಿಕ್ ಸಿಂಬಲ್ ಬರೆದ್ಬಿಟ್ಟು ಅದ್ರದ್ದು ವೇಲೆನ್ಸಿ ಬರೆದ್ಬಿಟ್ಟು ಸಿಂಪಲ್ ಕ್ರಿಸ್ ಕ್ರಾಸ್ ಮಾಡಿದ್ರೆ ಎಕ್ಸಾಂಪಲ್ ಬರುತ್ತೆ. ಮತ್ತೆ 3 ಪಾಯಿಂಟ್ ಮಾತ್ರ ಮರಿಬಾರ್ದು. ಯಾವ್ಯಾವ 3 ಪಾಯಿಂಟು? ವೇಲೆನ್ಸಿ ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು. ಮತ್ತೆ ಸೆಕೆಂಡ್ ಪಾಯಿಂಟ್ ಯಾವುದು? ವೇಲೆನ್ಸಿ ಮಸ್ಟ್ ಬಿ ಬ್ಯಾಲೆನ್ಸ್. ಸೆಕೆಂಡ್ ಪಾಯಿಂಟ್ ಯಾವಾಗೂ ಕ್ಯಾಟಯನ್ ನಾವು ಫಸ್ಟ್ ಬರೀಬೇಕು. ಇದು ಫಾರ್ಮುಲಾ ಬರೆಯುವಾಗಾದ್ರೂ ಆಗ್ಲಿ, ಇಲ್ಲ ನೇಮಿಂಗ್ ಬರೆಯುವಾಗಾದ್ರೂ ಆಗ್ಲಿ, ಫಸ್ಟ್ ಕ್ಯಾಟಯನ್ ಬರೀಬೇಕು. ನೆಕ್ಸ್ಟ್ ಆಮೇಲೆ ಇನ್ಯಾವ್ದು ಬರೀಬೇಕು? ಇನ್ಯಾವುದು? ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ನ ಇಫ್ ನೆಸೆಸರಿ ಅದೇನಾದ್ರೂ ಸಬ್ಸ್ಟ್ರೇಟ್ ಇದ್ರೆ ಬ್ರಾಕೆಟ್ ಇಂದ ಬರೀಬೇಕು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎನಿ ಐಡಿಯಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನೇ ಐಡಿಯಾ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಹೇಳ್ತೀನಿ. ಅಪ್ರಿಶಿಯೇಟ್ ಮಾಡ್ತೀನಿ. ಯಾರ್ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತಾರೆ ನೋಡಿ, ನಾನು ಅವರ ನೆಕ್ಸ್ಟ್ ಸೆಷನ್ ಅಲ್ಲಿ ಅವ್ರದ್ದು ಪರ್ಟಿಕ್ಯುಲರ್ ಕಮೆಂಟ್ ನ ಸ್ಕ್ರೀನ್ ಶಾಟ್ ತಗೊಂಡು ಏನ್ ಮಾಡ್ತೀನಿ? ಸ್ಕ್ರೀನ್ ಶಾಟ್ ತಗೊಂಡು ಅವ್ರ ನೇಮ್ ನ ನಾನು ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಮಾಡುವಾಗ ಅವ್ರ ನೇಮ್ ಹೇಳ್ತೀನಿ. ನಿಮ್ ನೇಮು ಯೂಟ್ಯೂಬ್ ಅಲ್ಲಿ ಬರ್ಬೇಕಾ? ನನ್ನ ಕ್ಲಾಸ್ ಅಲ್ಲಿ, ನನ್ನ ಸೆಷನ್ ಅಲ್ಲಿ ನಿಮ್ ನೇಮು ಹೇಳ್ಬೇಕಾ? ಏನ್ ಮಾಡ್ಬೇಕು ನೀವು? ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಬೇಕು. ಪ್ರತಿಯೊಬ್ರು ಯಾರ್ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ತಾರೆ ಅವ್ರ ನೇಮ್, ಪ್ರತಿಯೊಬ್ರು ನೇಮ್ ನನ್ನ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ ಮುಂಚೆನೆ ನಾನು ಅವ್ರನ್ನ ನೇಮ್ ಹೇಳ್ತೀನಿ. ಇದು ನನ್ನ ಪ್ರಾಮಿಸ್. ನೀವೇನ್ ಮಾಡ್ಬೇಕು? ಪ್ರತಿಯೊಂದು ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಬೇಕು, ಮರಿಬಾರ್ದು. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ವಾಟ್ ಇಸ್ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ನೋಡೋಣ. ಓಕೆನಾ? ಫಸ್ಟ್ ಅದಕ್ಕೆ ಹೋಗಕ್ಕೆ ಮುಂಚೆ ಒಂದು ಕ್ವಶನ್ ಇದೆ. ಇನ್ ಎ ಕೆಮಿಕಲ್ ರಿಯಾಕ್ಷನ್ ದ ಸಮ್ ಆಫ್ ದ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ರಿಮೈನ್ಸ್ ಅನ್ಚೇಂಜ್ಡ್. ದಿಸ್ ಇಸ್ ಕಾಲ್ಡ್. ಒಂದು ಕೆಮಿಕಲ್, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಸಮ್ ಆಫ್ ದ ರಿಯಾಕ್ಟೆಂಟ್ ಸಮ್ ಆಫ್ ದ ಪ್ರಾಡಕ್ಟ್ ಎರಡು ಸೇಮೇ ಇರುತ್ತೆ. ರಿಯಾಕ್ಟೆಂಟ್ ಈಗ 10 ಗ್ರಾಮ್ ಎರಡು ರಿಯಾಕ್ಟೆಂಟ್ ನ ತಗೊಂಡ್ರೆ ಪ್ರಾಡಕ್ಟ್ ಕೂಡ 10 ಗ್ರಾಮ್ ಬರುತ್ತೆ. ಯಾವುದು ಇದಕ್ಕೆ ಕಾರಣ? ಇದನ್ನ ಏನಂತ ಕರೀತಾರೆ? ಎನಿ ಗೆಸ್? ಏನಂತ ಕರೀತಾರೆ ಗೊತ್ತಾ? ಇಟ್ ಈಸ್ ನೌನ್ ಆಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದನ್ನೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರೀತಾರೆ. ಹಾಗಾದ್ರೆ ಈ ಲಾ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಯಾವಾಗ, ಯಾವ ಕಾಲದಲ್ಲಿ ಬಂತು, ಹೇಗ್ ಬಂತು, ಇದನ್ನ ಯಾರ್ಯಾರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ? ನಮ್ಗೆ ಗೊತ್ತು. ವಾಟ್ ಈಸ್ ಡಾಲ್ಟನ್ಸ್ ಅಟಾಮಿಕ್ಸ್ ಥಿಯರಿ? ನಮಗೆ ತುಂಬಾ ಇಂಪಾರ್ಟೆಂಟ್. ಈ ಡಾಲ್ಟನ್ ಅಟಾಮಿಕ್ ಥಿಯರಿನೇ ಒಂದು ಟರ್ನಿಂಗ್ ಪಾಯಿಂಟ್. ನಮಗೆ ಮ್ಯಾಟರ್ನ ಸ್ಟಡಿ ಮಾಡಕ್ಕೆ ಮೇನ್ ಆಗಿ ಬೇಸಿಕ್ ಕೊಟ್ಟಿದೆ ಯಾವುದು? ಈ ಡಾಲ್ಟನ್ ಅಟಾಮಿಕ್ ಥಿಯರಿ. ಈ ಡಾಲ್ಟನ್ ಅಟಾಮಿಕ್ ಥಿಯರಿಲಿ ಏನಾಗಿದೆ ಅಂತ ಗೊತ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಪ್ರತಿಯೊಂದು ಡಾಲ್ಟನ್ಸ್ ತಗೊಂಡಿರೋ ಆಟಮ್ಸ್ ಇದು ಪಾಸ್ಟುಲೇಟ್ಸ್ ಇದೆಯಲ್ಲ, ಪ್ರತಿಯೊಂದು ಕೂಡ ಫಿಲಾಸಫರ್ ಓದ್ಸಲಿ ಹೇಳಿರೋದ ಅವರು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದ್ದಾರೆ. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ ಕೂಡ ಅವ್ರ ಪಾಸ್ಟುಲೇಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಪಾಸ್ಟುಲೇಟ್ಸ್ ಅಂತ ನೋಡೋಣ. ಯಾವುದು ಫಸ್ಟ್ ಪಾಯಿಂಟ್ಸ್? ಯಾವುದು ಫಸ್ಟ್ ರೀಕ್ಯಾಪ್ ಮಾಡೋಣ. ಯಾಕಂದ್ರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪಾಸ್ಟುಲೇಟ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. 5 ಮಾರ್ಕ್ಸ್ಗೆ ಕೇಳ್ತಾರೆ, 100% ಕೇಳ್ತಾರೆ. ಓಕೆನಾ? ಫಸ್ಟ್ ಪಾಯಿಂಟ್ ಯಾವುದು? ಆಲ್ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆಸ್ ಅನ್ ಆಟಮ್. ಸೆಕೆಂಡ್ ಪಾಯಿಂಟ್ ಯಾವುದು? ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. Third point, atoms of a different elements have different masses and different chemical properties. Fourth point, atom is an indivisible particles. Atoms neither be created nor be destroyed in a chemical reaction. Ide ಯಾವುದು ಈ ಪಾಸ್ಟುಲೇಟೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಗೆ ರಿಲೇಟೆಡ್ ಆಗುತ್ತೆ. ಇದ ಯಾರು ಕೊಟ್ರು? ದಿಸ್ ಲಾ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಆರ್ ಪಾಸ್ಟುಲೇಟೆಡ್ ಆರ್ ಎಸ್ಟಾಬ್ಲಿಷ್ಡ್ ಬೈ ಲೆವಿಸಿ ಸರ್ ಅಂತ ಒಬ್ಬ ಸೈಂಟಿಸ್ಟ್ ಇಂದ ಈ ಲಾ ಆಫ್ ಕಾಂಬಿನೇಷನ್ ಆಫ್ ರಿಯಾಕ್ಷನ್ ಬರುತ್ತೆ. ಹಾಗಾದ್ರೆ ನಮ್ದು ಸ್ಟಾರ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಆದಾಗ ಏನಾಯ್ತು? ಫಸ್ಟ್ ಇನ್ BC ಬಿಫೋರ್ ಕ್ರೈಸ್ಟ್ 300 to 800 BC ನಮ್ಮ ಮಹರ್ಷಿ ಕಾನಡ್ ಬಂದ್ರು. ಅವ್ರು ಏನಂದ್ರು? ನಮ್ ಗ್ರೀಕ್ ಸೈಂಟಿಸ್ಟ್ ಅಥವಾ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸೈಂಟಿಸ್ಟ್ ಏನಿತ್ತು? ಮ್ಯಾಟರ್ನ ಒಡಿಬೇಕು. ಮ್ಯಾಟರ್ ಒಳಗೆ ಏನಾಗುತ್ತೆ? ಅವ್ರು ಏನ್ ಮಾಡಿದ್ರು? ಒಂದು ಮ್ಯಾಟರ್ನ ಕಟ್ ಮಾಡ್ಬೋದು, ಅದನ್ನ ಒಂದು ಅಲ್ಟಿಮೇಟ್ಲಿ ಸ್ಟೇಜ್ ತಕ್ಕ ಒಂದು ರೀಚ್ ಆಗುತ್ತೆ. ಆವಾಗ ಅದು ಫರ್ದರ್ ಡಿವೈಡ್ ಆಗಲ್ಲ. ಅದನ್ನ ಏನಂತ ಕರೀತಾರೆ? ಪರಮಾಣು. ಅದನ್ನ ಡೆಮೋಕ್ರಟಿಸ್ ಏನಂತ ಕರೀತಾರೆ? ಆಟಮ್ ಅಂತ ಕರೀತಾರೆ. ಹಾಗಾದ್ರೆ ಅರ್ಥ ಆಯ್ತಾ? ಡಾಲ್ಟನ್ಸ್ ಫಸ್ಟ್ ಅಟಾಮಿಕ್ ಪಾಸ್ಟುಲೇಟ್ಸ್ ಯಾವುದು? ಆಟಮ್ಸ್
ಆರ್ ಇಂಡಿವಿಜುವಲ್ ಪಾರ್ಟಿಕಲ್ಸ್. ಇದರಲ್ಲಿ ಯಾವ್ದ್ರದ್ದು ಸೇರ್ಕೊಂಡಿದೆ? ಡೆಮಂಗ್. ಇದು ನಮ್ಮ ಮಹರ್ಷಿ ಕನ್ನಡ ಹೇಳಿದ್ರಲ್ಲ, ಅದು ಕೂಡ ಇದಾಗಿದೆ. ಇವರು ಡಾಲ್ಟನ್ ಇಲ್ಲಿ ಬರ್ತಾರೆ 1808, ಲೆವಿಸ್ ಎಸ್ಟರ್ ಈ ರೀತಿ ಬರ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ದೀಸ್ ಆರ್ ಆಲ್ ಓನ್ಲಿ ಫಿಲಾಸಫರ್ಸ್. ಫಿಲಾಸಫರ್ಸ್ ಅಂದ್ರೆ ಏನು? ಯಾರಾದ್ರೂ ಹೇಳೋರ ಫ್ರೆಂಡು, ನೀವೇ ಹೇಳಿರ್ತೀರಲ್ಲ, ಏನ್ ಫಿಲಾಸಫಿ ಕೊಡ್ತೀಯ ಬಿಡೋ ಮಚ ಅಂತ. ಕರೆಕ್ಟಾ? ಫಿಲಾಸಫರ್ ಇಸ್ ನಥಿಂಗ್ ಬಟ್ ಇದು ಈ ರೀತಿ ಇರ್ಬೋದು ಅಂತ ಹೇಳೋದು. ಇವರೆಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡಿರಲ್ಲ. ಬಟ್ ಡಾಲ್ಟನ್ ಏನ್ ಮಾಡ್ತಾರೆ, ಇದನ್ನೆಲ್ಲ ಒಂದೊಂದು ಪಾಯಿಂಟ್ ನ ಪಿಕ್ ಮಾಡ್ಕೊಂಡು ಇವರು ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರೂವ್ ಮಾಡ್ತಾರೆ. ಹಾಗಾದ್ರೆ ಲೆವಿಸ್ ಸರ್ ಟೋಟಲ್ 2 ಲಾ ಕೊಡ್ತಾರೆ. ಯಾವ್ಯಾವು? ಫಸ್ಟ್ ಲಾ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ವಾಟ್ ಇಸ್ ಲಾ? ಏನ್ ಸ್ಟೇಟ್ ಮಾಡುತ್ತೆ? ಈಗ ನೋಡಿದ್ವಲ್ಲ, ಇನ್ ಆನ್ ಕೆಮಿಕಲ್ ರಿಯಾಕ್ಷನ್ ಮಾಸಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಓಕೆನಾ? ಸೆಕೆಂಡ್ ಲಾ ಯಾವುದು? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. Law of definite proposition means in a chemical reaction the compound is have a definite proposition atoms. ಒಂದು ಡೆಫಿನೆಟ್ ಪ್ರಪೋಸಿಷನ್ ಅಲ್ಲಿ ಆ ಕಾಂಪೌಂಡ್ ಪ್ರೆಸೆಂಟ್ ಇರುತ್ತೆ ಅಂತ ಅರ್ಥ. ಓಕೆನಾ? ಅದು ಏನ್ ಸ್ಟೇಟ್ ಮಾಡುತ್ತೆ? ಇನ್ ಎನ್ ಕೆಮಿಕಲ್ ರಿಯಾಕ್ಷನ್, ಇನ್ ಎನ್ ಕೆಮಿಕಲ್ ಸಬ್ಸ್ಟೆನ್ಸ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಎ ಡಿಫರೆಂಟ್ ಪ್ರಪೋಸಿಷನ್ ಬೈ ಮಾಸ್. ಅದು ಈಗ ಎಕ್ಸಾಂಪಲ್ ವಾಟರ್ ತಗೊಂಡ್ರೆ, ವಾಟರ್ ಹೈಡ್ರೋಜನ್ ಮಾಸ್ ಎಷ್ಟು? 1. 2:16 ಅಥವಾ 1:8 ಈ ರೇಷಿಯೋಲೆ ಒಂದು ಅಟಾಮಿಕ್ ಮಾಸ್ ಇರಬೇಕು. ಡೆಫಿನೆಟ್ ಪ್ರಪೋಸಿಷನ್ ಆಫ್ ಮಾಸ್ ಅಲ್ಲಿ ಇರಬೇಕು. ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ ಒಂದು ಡೆಫಿನೆಟ್ ಪ್ರಪೋಸಿಷನ್, ಎಲಿಮೆಂಟ್ಸ್ ಆಲ್ವೇಸ್ ಒಂದು ಡೆಫಿನೆಟ್ ಪ್ರಪೋಸಿಷನ್ ಆಫ್ ಮಾಸ್ ಅಲ್ಲಿ ಇರಬೇಕು. ಇದನ್ನ ಏನಂತ ಕರೀತಾರೆ? ಡೆಫಿನೆಟ್ ಪ್ರಪೋಸಿಷನ್. ಇದು ಯಾವ ಪಾಸ್ಟುಲೇಟ್ಸ್ ಇನ್ಕ್ಲೂಡ್ ಆಗುತ್ತೆ? 6th ಪಾಸ್ಟುಲೇಟ್ಸ್. ಡಾಲ್ಟನ್ 6th ಪಾಸ್ಟುಲೇಟ್ಸ್ ಇರುತ್ತಲ್ಲ, ಅದ್ರಲ್ಲಿ ಈ ಪಾಯಿಂಟ್ ಇನ್ಕ್ಲೂಡ್ ಆಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದೆಯಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಯಾವುದು? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಇವೆರಡು ಥಿಯರಿಲಿ ಏನಾದ್ರೂ ಡೌಟ್ ಇದೆಯಾ? ಇದನ್ನ ಯಾರು ಪ್ರಪೋಸ್ ಮಾಡ್ತಾರೆ? ಲೆವಿಸ್ ಸರ್ ಅಟ್ 18th ಸೆಂಚುರಿಯಲ್ಲಿ ಇವ್ರು ಪ್ರಪೋಸ್ ಮಾಡ್ತಾರೆ. ಫುಲ್ ಓವರ್ ಆಲ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಡಿಪೆಂಡಿಂಗ್ ಅಪಾನ್ ಫಿಲಾಸಫಿ. ಯಾವ ಫಿಲಾಸಫಿ? ಫಸ್ಟ್ ಪಾಯಿಂಟ್ ಏನು? ಆಟಮ್ಸ್ ಆರ್ ವೆರಿ ಟಿನಿ, ಮ್ಯಾಟಲ್ಸ್ ಆರ್ ಮೇಡ್ ಅಪ್ ಆಫ್, ಆಲ್ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಸೇಮ್ ಅದನ್ನ ಯಾರು ಹೇಳಿದ್ರು? ಮಹರ್ಷಿ ಕನ್ನಡ ಹೇಳಿದ್ರು. ಆಟಮ್ ನ ನೇಮ್ ಇದ್ ಮಾಡಿದವ್ರು ಯಾರು? ಆಟಮ್ ಅಂತ ಕರೆದವ್ರು ಯಾರು? ಡೆಮೋಕ್ರಟಸ್ ಅಲ್ವಾ? ಡೆಮೋಕ್ರಿಟಸ್ ಅವರು ಆಟಮ್ ನ ಕರೆದ್ರು. ಆಟಮ್ ಅಂತ ನೇಮಿಂಗ್ ಮಾಡಿದ್ರು. ಯಾರು? ಗ್ರೀಕ್ ಫಿಲಾಸಫರ್. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಮತ್ತೆ ಥರ್ಡ್ ಪಾಯಿಂಟ್ ಅವ್ರದೇ. ಫೋರ್ತ್ ಪಾಯಿಂಟ್, ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದು ಫೋರ್ತ್ ಪಾಯಿಂಟ್ ಅಲ್ವಾ? ಅದು ಕೂಡ ಯಾವ್ದ್ರಿಂದ ಬಂದಿರುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸಿಕ್ಸ್ತ್ ಪಾಯಿಂಟ್ ಏನು? ಯಾವುದೇ ಒಂದು ಮಾಲಿಕ್ಯೂಲು ಆಟಮ್ಸ್ ಕೆಮಿಕಲ್ ರಿಯಾಕ್ಷನ್ ಆದ್ಮೇಲೆ ಫಾರ್ಮೇಶನ್ ಆಗೋ ಮಾಲಿಕ್ಯೂಲು ಡೆಫಿನೆಟ್ ಪ್ರಪೋಸಿಷನ್ ಆಫ್ ಇಟ್ಸ್ ಮಾಸ್ ಅಲ್ಲಿ ಇರಬೇಕು ಅಂತ ಹೇಳಿದ್ರು. ಅದು ಯಾವುದು? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಎನಿ ಡೌಟ್ಸ್? ಏನಾದ್ರೂ ಡೌಟ್ ಇದೆಯಾ? ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? Which postulates of Dalton's atomic theory the result of the law of conservation of mass? ಯಾವುದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ಗೆ ರಿಲೇಟ್ ಆಗಿರುತ್ತೆ? ಯಾವುದು? ಆಪ್ಷನ್ ಎ, ದ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್. ಆಪ್ಷನ್ ಬಿ, ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಸೇಮ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಆಟಮ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಆಪ್ಷನ್ ಎ ನ, ಬಿ ನ, ಸಿ ನ ಆನ್ಸರ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? Absolutely option C. Atoms are neither be created nor be destroyed. Is nothing but mass are neither be created nor be destroyed. ಇದು ಮೇನ್ ಆನ್ಸರ್. ಅರ್ಥ ಆಯ್ತಾ? ಎನಿ ಡೌಟ್ಸ್? ಲೆಟ್ಸ್ ಹಾಗಾದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಸ್ಟೇಟ್ ಮಾಡುತ್ತೆ? ಇಟ್ ಸ್ಟೇಟ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. ಈಗ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದೀವಿ ಅಂದ್ರೆ ರಿಯಾಕ್ಟೆಂಟ್ಗೆ ಎಷ್ಟು ಮಾಸ್ ಹಾಕ್ತೀವಿ, ಪ್ರಾಡಕ್ಟ್ ಕೂಡ ಅಷ್ಟೇ ಮಾಸ್ ಹಾಕಿರ್ತೀವಿ. ಇದನ್ನ ಆಕ್ಟಿವಿಟಿ ಮೇಲೆ ಒಂದು ಆಕ್ಟಿವಿಟಿ ಮಾಡೋಣ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಆಕ್ಟಿವಿಟಿ? ಕಾಮನ್ ಆಕ್ಟಿವಿಟಿ ಮೇಲೆ ಅಬ್ಸರ್ವ್ ಮಾಡೋಣ. ಒಂದು ಎಕ್ಸ್ಪೆರಿಮೆಂಟ್ ಮೇಲೆ. ಎಕ್ಸ್ಪೆರಿಮೆಂಟ್ಗೆ ಏನೇನು ರಿಕ್ವೈರ್ಮೆಂಟು ನೀವು ಲ್ಯಾಬ್ ಅಲ್ಲಿ ಟ್ರೈ ಮಾಡಿ. ಓಕೆನಾ? ಯು ಟ್ರೈ ಇನ್ ಲ್ಯಾಬ್. ಓಕೆ, ಏನೇನು ಬೇಕು? ಒಂದು ಕೋನಿಕಲ್ ಫ್ಲಾಸ್ಕು, ಒಂದು ಟೆಸ್ಟ್ ಟ್ಯೂಬು, 2 ಮೆಜರಿಂಗ್ ಸಿಲಿಂಡರು, ಒಂದು ದಾರ, ಒಂದು ಕಾಕ್. ಕಾಕ್ ಮೀನ್ಸ್ ಒಂದು ರಬ್ಬರ್ ಕ್ಯಾಪ್ ಅಂತ. ಈ ರೀತಿ ಇರುತ್ತೆ ಕಾಕ್ ಅಂದ್ರೆ ರಬ್ಬರ್ ಕ್ಯಾಪ್. ಓಕೆನಾ? ಮತ್ತೆ ವೇಯಿಂಗ್ ಬ್ಯಾಲೆನ್ಸ್, ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್. ಓಕೆನಾ? ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಮತ್ತೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಯಾವ್ದು?
conical flask, test tube, 2 measuring cylinders, thread, cork, weighing balance, barium chloride solution ಮತ್ತೆ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್. ಇಷ್ಟು ನಾವು ತಗೋಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಯಾವ ರೀತಿ ಎಕ್ಸ್ಪೆರಿಮೆಂಟ್ ಪ್ರೊಸೀಜರ್ ಯಾವುದು? ಫಸ್ಟ್ ಟೇಕ್ ಇನ್ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಸೋಡಿಯಂ ಸಲ್ಫೇಟ್ ನ ತಗೋಬೇಕು, ಮತ್ತೆ ಟೆಸ್ಟ್ ಟ್ಯೂಬ್ ಅಲ್ಲಿ ಏನು ಬೇರಿಯಂ ಕ್ಲೋರೈಡ್ ನ ತಗೋಬೇಕು. ಏನೇನ್ ತಗೋಬೇಕು ಹೇಳಿ? ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ತಗೋಬೇಕು. ಟೆಸ್ಟ್ ಟ್ಯೂಬ್ ಅಲ್ಲಿ ಏನು ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ತಗೋಬೇಕು. ನೆಕ್ಸ್ಟ್ ಪಾಯಿಂಟ್ ಯಾವುದು? ಪ್ಲೇಸ್ ದ ಟೆಸ್ಟ್ ಟ್ಯೂಬ್ ಇನ್ ಅನ್ conical flask, ensure that two solution do not mix. ಫಸ್ಟ್ ಪ್ರೊಸೀಜರ್ ಪ್ರಕಾರ ಏನ್ ಗೊತ್ತಾ, ಫಸ್ಟ್ ಎಷ್ಟು ಎಮ್ ಎಲ್ ಇಷ್ಟು ಎಮ್ ಎಲ್ ನ ಮೆಜರ್ ಮಾಡ್ಬಿಟ್ಟು ಒಂದು ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್, ಇನ್ನೊಂದ್ರಲ್ಲಿ ಬೇರಿಯಂ ಸಲ್ಫೇಟ್ ನ ಮಿಕ್ಸ್ ತಗೋಬೇಕು. ಇನ್ನೊಂದು ಏನ್ ಮಾಡ್ಬೇಕು, ಅವೆರಡನ್ನ ನೀಟಾಗಿ ಪ್ಲೇಸ್ ಮಾಡಬೇಕು. ಕೊನಿಕಲ್ ಫ್ಲಾಸ್ಕ್ ನ ಟೆಸ್ಟ್ ಟ್ಯೂಬ್ ನ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಎರಡು ಮಿಕ್ಸ್ ಆಗದೆ ಇರೋ ರೀತಿ ಪ್ಲೇಸ್ ಮಾಡಿ ಅದನ್ನ ವೇಯ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಏನು, ಈಗ ನಾವು ಅದನ್ನ ಶೇಕ್ ಮಾಡೋದು, ಮತ್ತೆ ಅದನ್ನ ರಿಯಾಕ್ಷನ್ ಆದ್ಮೇಲೆ ಅಗೇನ್ ವೇಯ್ ದ ಕಂಟೆಂಟ್ಸ್. ಹಾಗಾದ್ರೆ ಫೈನಲ್ ಏನು, ದ ವೇಟ್ ಆಫ್ ದ ಫ್ಲಾಸ್ಕ್ ಬಿಫೋರ್ ಅಂಡ್ ಆಫ್ಟರ್ ದಿ ರಿಮೈನ್ಸ್ ಸೇಮ್. ಏನು ಅಬ್ಸರ್ವೇಷನ್ ಏನಾಗುತ್ತೆ, ಎರಡು ಸೇಮ್ ಇರುತ್ತೆ, ಎರಡು ಡಿಫ್ರೆಂಟ್ ಆಗಲ್ಲ. ಯಾಕೆ? ವೈ? ಬಿಕಾಸ್ ಮಾಸಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಏನಾಗುತ್ತೆ, ಎ ವೈಡ್ ಪ್ರಿಸಿಪೇಟ್ ಆಫ್ ಬೇರಿಯಂ ಸಲ್ಫೇಟ್ ಇಸ್ ಫಾರ್ಮ್. ಬೇರಿಯಂ ಕ್ಲೋರೈಡ್ ಅಲ್ಲಿ ಏನಾಗುತ್ತೆ, ಈ ಬೇರಿಯಂ ನೈಟ್ರೋಜನ್ ಸೋಡಿಯಂನ ರೀಪ್ಲೇಸ್ ಮಾಡಿ ಏನಾಗುತ್ತೆ, ಸೋಡಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್, ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ವೈಡ್ ಪ್ರಿಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಇಸ್ ಫಾರ್ಮ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ವೇಟ್ಸ್ ಸೇಮ್ ಇರುತ್ತೆ. ಇದರಿಂದ ಏನಾಗುತ್ತೆ, ಮಾಸಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಅಂತ ಗೊತ್ತಾಗುತ್ತೆ. ದಟ್ ಮೀನ್ಸ್ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ಕನ್ಕ್ಲೂಷನ್. ಮತ್ತೆ ಯಾಕೆ? ದಸ್ ಮಾಸ್ ಇಸ್ ಕನ್ಸರ್ವ್ಡ್ ಅಂಡ್ ದ ಲಾ ಆಫ್ ಕನ್ಸರ್ವೇಷನ್ ಇಸ್ ವೆರಿಫೈಡ್. ಅಂದ್ರೆ ನಾವು ಏನೇ ರೀತಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿದ್ರು, ನಾವು ಎಷ್ಟು ರಿಯಾಕ್ಟೆಂಟ್ ಮಾಸ್ ತಗೊಂಡಿರ್ತೀವಿ ಅಷ್ಟೇ ಪ್ರಾಡಕ್ಟ್ ಮಾಸ್ ಇರುತ್ತೆ. ರಿಯಾಕ್ಟೆಂಟ್ ಮಾಸ್ ಎಷ್ಟಿರುತ್ತೆ, ದಟ್ ಈಸ್ ಈಕ್ವಲ್ ಟು ರಿಯಾಕ್ಟೆಂಟ್ ಆಫ್ ಮಾಸ್. ಅಂದ್ರೆ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ರಿಯಾಕ್ಟೆಂಟ್ ಪ್ರಾಡಕ್ಟ್ ಮಾಸ್, ಮಾಸ್ ಆಫ್ ಪ್ರಾಡಕ್ಟ್ಸ್, ಮಾಸ್ ಆಫ್ ಪ್ರಾಡಕ್ಟ್ಸ್. ಅರ್ಥ ಆಯ್ತಾ? ಎನಿ ಡೌಟ್? ಈ ರೀತಿ ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಅದೇ ನಾವು ಹೇಳಿದ್ನಲ್ಲ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಲಾ ಆಫ್ ಕನ್ಸರ್ವೇಷನ್ ಮಾಸ್ಗೆ ಹೇಗೆ ಇದಾಗತ್ತೆ. ಮಾಸಸ್ ಇದು ಏನಾಗುತ್ತೆ, ಮಾಸಸ್ ಆಟಮ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಮತ್ತೆ ಆಟಮ್ಸ್ ಟೇಕ್ ಪಾರ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ದ ಮಾಸಸ್ ರಿಮೈನ್ ಸೇಮ್. ಆಟಮ್ಸ್ ಯಾವುದು ಕೆಮಿಕಲ್ ರಿಯಾಕ್ಷನ್ ಇಲ್ಲಿ ಸೇರ್ಕೊಳ್ಳುತ್ತೋ ಅದ್ರ ಮಾಸಸ್ ಸೇಮ್ ಆಗಿರುತ್ತೆ. ಈ ರೀತಿ ಅಟಾಮಿಕ್ ಥಿಯರಿ ಮತ್ತೆ ಈ ಲಾ ಆಫ್ ಕನ್ಸರ್ವೇಷನ್ ಮಾಸ್ ಇದು ಏನು ಲಿಂಕ್ ಆಗಿರುತ್ತೆ. ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಇನ್ ಎ ರಿಯಾಕ್ಷನ್ 5.3 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್. ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಯಾವುದೇ ಆನ್ಸರ್ ಬರೆಯೋಕ್ ಮುಂಚೆ ಫಸ್ಟ್ ಕ್ವಶನ್ ಓದ್ಬಿಡೋಣ, ಓಕೆನಾ? In a reaction, 5.3 gram of sodium carbonate reacted with 6 gram of ethanoic acid. The products were 2.2 gram of carbon dioxide, 0.9 gram of water and 8 gram of sodium ethonate. Show that these observation are agreement with the law of conservation of mass. 3 marks question ಇದು NCERT syllabus ಇದು NCERT ಇದರಲ್ಲಿ ಸೊಲ್ಯೂಷನ್ಸ್ ಅಲ್ಲಿ ಇದೆ. NCERT ಬುಕ್ ಅಲ್ಲಿ ಏನಿರುತ್ತೆ ಕ್ವಶನ್ ಆಲ್ಮೋಸ್ಟ್ ಅದೇ ರಿಪೀಟ್ ಆಗುತ್ತೆ, ಓಕೆನಾ? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರ? ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ದಾರೆ ಬರ್ಕೊಬಿಡೋಣ. ಸೋಡಿಯಂ ಕಾರ್ಬೋನೇಟ್ ಮೀನ್ಸ್ Na2CO3 ಅಲ್ವಪ್ಪ? ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ? 5.3 ಗ್ರಾಮ್. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಎಥನೋಯಿಕ್ ಆಸಿಡ್ ಎಷ್ಟಿದೆ? 6 ಗ್ರಾಮ್. ಎಥನೋಯಿಕ್ ಆಸಿಡ್ ಮೀನ್ಸ್ CH3COOH. ನೆಕ್ಸ್ಟ್ ಇದು ರಿಯಾಕ್ಟೆಂಟ್. ಪ್ರಾಡಕ್ಟ್ ಅಲ್ಲಿ ಏನಿದೆ? ವಾಟರ್ H2O ಎಷ್ಟಿದೆ? 0.9 ಗ್ರಾಮ್. ಮತ್ತೆ CO2 ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 2.2 ಗ್ರಾಮ್. ನೆಕ್ಸ್ಟ್ ಇನ್ಯಾವುದು? ಸೋಡಿಯಂ ಎಥೋನೇಟ್ NaCOOCH3 ಎಷ್ಟಿದೆ? ಎಷ್ಟು ಗ್ರಾಮ್ ಇದೆ? 8.2 ಗ್ರಾಮ್ ಇದೆ. ವಾಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನಥಿಂಗ್ ಬಟ್ ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ಪ್ರಾಡಕ್ಟ್ಸ್.
ಕರೆಕ್ಟಾ? ಎಷ್ಟು ಮಾಸ್ ಆಫ್ ದ ರಿಯಾಕ್ಟೆಂಟ್ಸ್ ಇರುತ್ತೆ ಅಷ್ಟೇ ಮಾಸ್ ಆಫ್ ದ ಪ್ರಾಡಕ್ಟ್ ಇರಬೇಕು ಅಂತ. ರಿಯಾಕ್ಟೆಂಟ್ ಟೋಟಲ್ ಮಾಸ್ ಎಷ್ಟು? 5.3 ಪ್ಲಸ್ 6, ಪ್ರಾಡಕ್ಟ್ 0.9 ಪ್ಲಸ್ 2.2 ಪ್ಲಸ್ 8.2, ಇದು 11.3 ಆಗುತ್ತೆ. 0.9 8.2 ಎಷ್ಟು? 1.1, 9.2, 9.1 plus 2.2, that is 11.3. That means LHS is equal to RHS. That means ಇದು mass of reactants is equal to mass of product. Hence law of conservation of mass ಇದನ್ನ ಈ ಪರ್ಟಿಕ್ಯುಲರ್ ಕ್ವಶನ್ ಏನ್ ಮಾಡುತ್ತೆ? ಆರ್ಗ್ಯೂ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇದು ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಅರ್ಥ ಆಯ್ತಾ? ಕ್ವಶನ್ ಆನ್ಸರ್ ಈ ರೀತಿ ಬರೀಬೇಕು. ಓಕೆನಾ? ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಫಸ್ಟ್ ಕ್ವಶನ್ ಯಾವುದು ನೋಡೋಣ. Assume two reactants A and B weighing 63.5 gram react together to given product C and D. What will be the combined mass of the products of the reaction? Obey the law of conservation of mass. ತುಂಬಾ ಈಸಿ ಕ್ವಶನ್. ಒಂದು ರಿಯಾಕ್ಟೆಂಟ್ ಎ ಅಂಡ್ ಬಿ ಅದು ಸಿ ಅಂಡ್ ಡಿ ಆಗಿ ಆಗ್ತಿದೆ. ಎ ಅಂಡ್ ಬಿ ಮಾಸ್ 63.5 ಇದ್ರೆ ಸಿ ಅಂಡ್ ಡಿ ಮಾಸ್ ಎಷ್ಟಿರುತ್ತೆ? ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನ ಒಬೇ ಮಾಡಿದ್ರೆ ಅಂತ. ಆಪ್ಷನ್ ಎ 63.5 ಗ್ರಾಮ್, ಬಿ 67 ಗ್ರಾಮ್, ಸಿ 65 ಗ್ರಾಮ್, ಡಿ 55.3 ಗ್ರಾಮ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ ಎ ಅಂಡ್ ಬಿ 63.5 ಗ್ರಾಮ್ ಇದೆ ಅಂದ್ರೆ ಇದು 63.5 ಗ್ರಾಮ್ ಇರಬೇಕು. ಕರೆಕ್ಟಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. In a chemical reaction, the total mass of reactant is equal to the total mass of the products. Reason: because mass can neither be created nor be destroyed in a chemical reaction. ತುಂಬಾ ಈಸಿ ಕ್ವಶನ್ ಅಲ್ವಾ? ಏನೇನಿದೆ ಆಪ್ಷನ್? ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿ ಎ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿ ಎ. ಅಲ್ವಾ? ಎ ಇಸ್ ಟ್ರೂ ಆರ್ ಇಸ್ ಫಾಲ್ಸ್, ಡಿ ಏನಿದೆ ಎ ಇಸ್ ಫಾಲ್ಸ್ ಆರ್ ಇಸ್ ಟ್ರೂ ಇದೆ. ಓಕೆನಾ? ಯಾವ್ದು ಆನ್ಸರು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು? Absolutely option A. Both A means in a chemical reaction the total mass of reactant is equal to the total mass. ಯಾವತ್ತೂ ಅಷ್ಟೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ಯಾಕೆ? ಬಿಕಾಸ್ ಮಾಸಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಯಾವ ಲಾ? ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎನಿ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು? ಮೋಲ್ ಕಾನ್ಸೆಪ್ಟ್ ಅಂಡ್ ಮೋಲಾರ್ ಮಾಸ್. ವಾಟ್ ಈಸ್ ಮೋಲ್ ಕಾನ್ಸೆಪ್ಟ್? ವಾಟ್ ಈಸ್ ಮೋಲ್? ಎನಿ ಗೆಸ್? ಏನಾದ್ರೂ ನಿಮ್ಗೆ ಗೊತ್ತಾ ಮೋಲ್ ಅಂದ್ರೆ ಏನು ಅಂತ? ಇದಕ್ಕೆ ಹೋಗಕ್ಕೆ ಮುಂಚೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಓ ಟಾಪಿಕ್ 10 ಸೆಕೆಂಡ್ ಅಪ್ಪ, ಬೀಗ ರೀಕ್ಯಾಪ್ ಮಾಡ್ಬಿಡ್ಬೇಕು. ಓಕೆನಾ? ಏನು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್, ಡೆಫಿನೆಟ್ ಪ್ರಪೋಸಿಷನ್ ಎರಡೇ ಬಂದದ್ದು. ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಡೆಫಿನೆಟ್ ಪ್ರಪೋಸಿಷನ್ ಅಂದ್ರೆ in a chemical compound it consists definite proportion of its mass ಅಷ್ಟೇ. ಓಕೆನಾ? ಹೋಗೋಣ. ಓಕೆ, ಮೋಲ್ಸ್ ಬಗ್ಗೆ ಏನಾದರೂ ಗೊತ್ತಿದ್ಯಾ ನಿಮಗೆ? ಎನಿ ಗೆಸ್? ಓಕೆ, ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. H2 plus O2 is equal to 2H2O. ವಾಟ್ ಕ್ಯಾನ್ ವಿ ಇನ್ಫರ್ ಫ್ರಮ್ ದಿ ಎಬೋ ರಿಯಾಕ್ಷನ್? ಇದರಿಂದ ನಾವು ಏನು ಇನ್ಫಾರ್ಮೇಶನ್ ತಗೋಬಹುದು? ಎನಿ ಗೆಸ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಏನು ತಗೋಬಹುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಏನ್ ತಗೋಬಹುದು? ಇಲ್ಲೇನಿದೆ? 2H2, 2 moles of hydrogen reacts with 1 mole of oxygen to form 2 moles of oxygen. ಇದು ವಾಟರ್ ಅಂತ ಗೆಸ್ ಮಾಡಬಹುದು. ಮೋಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮೋಲ್ಸ್ ಇಸ್ ನಥಿಂಗ್ ಬಟ್, ಇದು ಒಂದು ಲ್ಯಾಟಿನ್ ವರ್ಡ್. ಮೋಲ್ಸ್ ಮೀನ್ಸ್ ಹೀಪ್ ಆರ್ ಪೈಲ್. ಅಂದ್ರೆ ಮೋಲ್ಸ್ ಅಂದ್ರೆ ಒಂದು ಪಾರ್ಟ್ ಅಂತ ಅರ್ಥ, ಒಂದು ಪಾಯಿಂಟ್. ಅಂದ್ರೆ ಈಗ ಒಂದು ಕಾಯಿನ್ಗೆ ನಾವೇನಂತ ಕರಿತೀವಿ? ಒಂದು ನಾಣ್ಯ ಅಂತ ಕರಿತೀವಲ್ಲ, ಆ ರೀತಿ ಮೋಲ್ಸ್ ಅಂತ ಅರ್ಥ. ಅದು ಯಾವ ವರ್ಡ್? ಇಟ್ ಈಸ್ ಆನ್ ಲ್ಯಾಟಿನ್ ವರ್ಡ್. ಓಕೆ, ವಾಟ್ ಈಸ್ ಮೋಲ್ಸ್? ಮೋಲ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಅಂದ್ರೆ ಒಂದು ಕಾಂಪೌಂಡ್ ಅಲ್ಲಿ ಒಂದು ಆಟಮ್, ಇಷ್ಟು ಮೋಲ್ಸ್ ಆಫ್ ಆಟಮ್. ಮೋಲ್ಸ್ ಇಸ್ ನಥಿಂಗ್ ಬಟ್ ಮೋಲಾರ್. ಇದು ಮಾಸ್, ಇಷ್ಟು ಮಾಸ್ ಆಫ್ ಆಟಮ್ ಈ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಮೋಲ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಮೋಲ್ಸ್ ವಾಸ್ ಅಕ್ಸೆಪ್ಟೆಡ್ ಇನ್ 1967. ಅಂದ್ರೆ 1961 ನಲ್ಲಿ ಏನ್ ಅಕ್ಸೆಪ್ಟ್ ಆಯ್ತು?
ಕಾರ್ಬನ್ 12 ಐಸೋಟೋಪ್ನ ಏನಂತ ತಗೊಂಡ್ರು ಅವರು? C12 ಐಸೋಟೋಪ್ನ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ, ಇದು ರಿಲೇಟಿವ್ ಅಟಾಮಿಕ್ ಮಾಸ್ ಮಾಡಕ್ಕೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ಕನ್ಸಿಡರ್ ಮಾಡಿದ್ರು. ಇದು ಮೋಲ್ಸ್ ಇಟ್ ಇಸ್ ನಥಿಂಗ್ ಬಟ್ ಸಿಂಪಲ್ ವೇ ಟು ರಿಪೋರ್ಟಿಂಗ್ ಎ ಲಾರ್ಜ್ ನಂಬರ್. ಒಂದು ಲಾರ್ಜ್ ನಂಬರ್ ಈಗ ಅಕಸ್ಮಾತ್ ಈಗ ಏನ್ ಗೊತ್ತಾ, ಒಂದು 100 ಮೋಲ್ಸ್ 100 ಮೋಲ್ಸ್ ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ 100 ಮೋಲ್ಸ್ ಆಫ್ ವಾಟರ್ ಆಕ್ಸಿಜನ್ ಟು ಫಾರ್ಮ್ 100 ಮೋಲ್ಸ್ ಆಫ್ ವಾಟರ್ ಅಂತ ಬರೋದಕ್ಕೆ ಅದ್ರ ಬದಲು ಅಷ್ಟು ಲಾರ್ಜ್ ನಂಬರ್ ಈಗ H2 ಅಂತ 100 ಸಲ ಬರೆಯೋದ್ ಬದಲು ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಈ ಮೋಲ್ಸ್ ಕಾನ್ಸೆಪ್ಟ್ ಬಂತು. ಎನಿ ಡೌಟ್ ಮೋಲ್ಸ್ ಕಾನ್ಸೆಪ್ಟ್ ಅಲ್ಲಿ? ಹಾಗಾದ್ರೆ ಎಕ್ಸಾಂಪಲ್ ನೋಡೋಣ ಮೋಲ್ ಕಾನ್ಸೆಪ್ಟ್ ಹೇಗೆ. ಬ್ಯಾಂಕ್ ಎಕ್ಸಾಂಪಲ್, ಬ್ಯಾಂಕ್ ತಗೊಳ್ಳಿ. ಬ್ಯಾಂಕ್ ಅಲ್ಲಿ ಏನಾಗಿರುತ್ತೆ, ಮೆನಿ ನಂಬರ್ ಆಫ್ ಕಾಯಿನ್ಸ್ ಇರುತ್ತೆ ಅಲ್ವಾ. ₹1 ಕಾಯಿನ್ ಇರುತ್ತೆ, ₹2 ಇರುತ್ತೆ, ₹5 ಇರುತ್ತೆ, ₹10 ಇರುತ್ತೆ. ಹಾಗಾದ್ರೆ ₹1 ಕಾಯಿನ್ ನಾವು ₹1000 ಎಣಿಸ್ಬೇಕು ಅಂದ್ರೆ ಕಷ್ಟ ಆಗತ್ತಾ? ಆಗಲ್ವಾ? ಅದು ವೇಸ್ಟ್ ಆಫ್ ಟೈಮ್ ಮತ್ತೆ ಟೈಮ್ ನ ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಅಲ್ಲಿ ಟೋಟಲ್ದು ಇಷ್ಟು ಕಾಯಿನ್ ಅಂದ್ರೆ 1000 ಕಾಯಿನ್ಸ್ಗೆ 1000 ಕಾಯಿನ್ ಇರಬೇಕು ಅಂದ್ರೆ ಇಷ್ಟು ಗ್ರಾಮ್ ಇರಬೇಕು ಅಂತ ಅವ್ರಿಗೆ ಗ್ಯಾಪ್ನ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಮೋಲ್ಸ್ ಅಂದ್ರೆ ಏನಂತ ಅರ್ಥ ಆಯ್ತಾ? ಮೋಲ್ಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್. ಅದೇ ರೀತಿ ಬ್ಯಾಂಕ್ ಹೇಗ್ ಲಿಂಕ್ ಮಾಡುತ್ತೆ, ಈ ಮಾಸ್ ಆಫ್ ಕಾಯಿನ್ಸ್ ಇಸ್ ಲಿಂಕ್ ಟು ನಂಬರ್ ಆಫ್ ಕಾಯಿನ್ಸ್. ಇಷ್ಟು ನಂಬರ್ ಆಫ್ ಕಾಯಿನ್ಸ್ ಇದ್ರೆ ಇಷ್ಟು ಮಾಸ್ ಇರುತ್ತೆ ಅಂತ ಈ ಬ್ಯಾಂಕ್ ಪ್ರಕಾರ ಅವರು ಲಿಂಕ್ ಮಾಡ್ತಾರೆ. ಅದೇ ರೀತಿ ಮಾಸ್ ಆಫ್ ಎನ್ ಎಲಿಮೆಂಟ್ ಇಸ್ ಲಿಂಕ್ಡ್ ವಿತ್ ನಂಬರ್ ಆಫ್ ಆಟಮ್ಸ್ ಆಫ್ ಮಾಲಿಕ್ಯೂಲ್ಸ್. ಈ ಮೋಲ್ಸ್ ಎಷ್ಟು ಮೋಲ್ಸ್ ಇದೆ, ಈಗ ಅಕಸ್ಮಾತ್ 2 ಮೋಲ್ಸ್ ಆಫ್ ಹೈಡ್ರೋಜನ್ ಇದೆ ಅಂದ್ರೆ ಅಲ್ಲಿ 2 ಹೈಡ್ರೋಜನ್ ಕಾಂಪೌಂಡ್ ಇದೆ ಅಂತ ಅರ್ಥ. ಈ ರೀತಿ ಮೋಲ್ಸ್ ನಮಗೆ ಎಷ್ಟು ಮಾಲಿಕ್ಯೂಲ್ಸ್, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ ಅಂತ ನಮಗೆ ಲಿಂಕ್ ಮಾಡುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಮಾಸ್ ಆಫ್ ಎನ್ ಎಲಿಮೆಂಟ್ಸ್ ಲಿಂಕ್ ವಿತ್ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್, ಎಷ್ಟು ಆಟಮ್ಸ್ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ ಅಂತ ಲಿಂಕ್ ಮಾಡುತ್ತೆ. ಅರ್ಥ ಆಯ್ತಾ ಮೋಲ್ಸ್ ಬಗ್ಗೆ? ಹಾಗಾದ್ರೆ ವಾಟ್ ಇಸ್ 1 ಮೋಲ್? 1 ಮೋಲ್ ಈಸ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್. ಅದು ಒಂದು ಫಿಕ್ಸ್ಡ್ ಆಗಿರುತ್ತೆ. 1 ಮೋಲ್ ವಾಟ್ ಇಸ್ ದ 1 ಮೋಲ್ದು ಇದೆಷ್ಟಿರುತ್ತೆ? 1 mole is always equal to 6.022 into 10 power 23. This is also known as Avogadro number. ಇದು ತುಂಬಾ ಇಂಪಾರ್ಟೆಂಟ್. ಹೋಗ್ತಾ 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 ಕ್ಯಾಲ್ಕುಲೇಷನ್, ಅದು ಫಿಸಿಕ್ಸ್ ಅಲ್ಲಂತೂ ಈ ಅವಾಗ್ಯಾಡ್ರೋ ನಂಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ವಾಟ್ ಇಸ್ ಮೋಲ್? ಮೋಲ್ದು ಅಟಾಮಿಕ್ ಮೋಲ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಪಾರ್ಟಿಕಲ್ಸ್. ಅದ್ರದ್ದು ವ್ಯಾಲ್ಯೂ ಶಿಫ್ಟ್ ಇಷ್ಟೇ ಇರುತ್ತೆ ವ್ಯಾಲ್ಯೂ. ಏನಾದ್ರೂ ವ್ಯಾಲ್ಯೂ ಇಟ್ ಈಸ್ ಈಕ್ವಲ್ ಟು 6.022 into 10 power 23. Any doubts? This is also known as Avogadro number. Avogadro number ಬಗ್ಗೆ ಏನಾದ್ರೂ ಡೌಟ್ ಇದೆಯಾ? ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ 1 mole of any particle is equal to ಹೇಳ್ನಲ್ಲ 6.022 into 10 power 23. ಸೇಮ್ ಆಸ್ ಯಾವ ರೀತಿ ಅಂದ್ರೆ 1 dozen is equal to 12 number, 1 gross is equal to 144 numbers. ಈ ರೀತಿನೇ ಇದು. ಏನಪ್ಪಾ ಅಂದ್ರೆ ಮೋಲ್ಸ್ ಅಂದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಇದೆ, ಅದ್ರದ್ದು ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಏನಾದ್ರೂ ವ್ಯಾಲ್ಯೂ 6.022 into 10 power 23. ಒಂದು ಮೋಲ್ ಅಲ್ಲಿ ಇಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಇದನ್ನ ಇನ್ನೊಂದು ನೇಮ್ ಅಂತ ಏನಂತ ಕರೀತಾರೆ? ಅವಾಗ್ಯಾಡ್ರೋ ನಂಬರ್ ಅಂತಾನು ಕರೀತಾರೆ. ಎನಿ ಡೌಟ್ಸ್? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮಾಸ್ ಆಫ್ 1 ಡಜನ್. ಈಗ ಹೇಳಿದ್ವಲ್ಲ ಮಾಸ್ ಆಫ್ 1 ಡಜನ್ ಇಸ್ ಆಲ್ವೇಸ್ ಈಕ್ವಲ್ ಟು ಫಿಕ್ಸ್ಡ್. ಅದೇ ರೀತಿ ಒಂದು ಮೋಲ್ ಅಂದ್ರೆ ಫಿಕ್ಸ್ ಆಗಿರುತ್ತೆ. 1 mole ಆಫ್ ಎನಿ ಪಾರ್ಟಿಕಲ್ ಆಫ್ ಎನ್ ಮಾಲಿಕ್ಯೂಲ್ ಎಷ್ಟಿರುತ್ತೆ? 6 point ನಂಬರ್ ಆಫ್ ದಟ್ ಪಾರ್ಟಿಕಲ್ಸ್. ಒಂದು ಮೋಲ್ ಅಂದ್ರೆ ಈಗ ಎಕ್ಸಾಂಪಲ್ 1H2 ಅಂದ್ರೆ 6.022 into 10 power 23 ಇಂಟು ಅದ್ರದ್ದು ಎಷ್ಟು ನಂಬರ್ ಆಫ್ ದಟ್ ಪಾರ್ಟಿಕಲ್ಸ್ ಇರುತ್ತೆ ನೋಡಿ, ಅಷ್ಟು ಇರುತ್ತೆ. 1 ಪಾರ್ಟಿಕಲ್ ಇತ್ತು ಅಂದ್ರೆ 1, ಇಲ್ಲ ಅಂದ್ರೆ 2, ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡೋದು. ಇದೇ ಮೋಲ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಎನಿ ಡೌಟ್ಸ್? ಮೋಲ್ಸ್ ಬಗ್ಗೆ ಏನಾದ್ರೂ ಡೌಟ್ ಇದೆಯಾ? ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟ್ ರಿಲೇಟಿವ್ ಮಾಸ್ ಆಫ್ ದೀಸ್ ಪಾರ್ಟಿಕಲ್ಸ್ ಇನ್ ಗ್ರಾಮ್ಸ್. ಇದನ್ನ ಮೋಲ್ಸ್ ಯಾವಾಗ ಅಟಾಮಿಕ್ ಮಾಸ್ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಯು ಇಂದ ಅಲ್ವಪ್ಪ. ಇದನ್ನ ನಾವು ಗ್ರಾಮ್ ಇಂದನೂ ರೆಪ್ರೆಸೆಂಟ್ ಮಾಡ್ಬೋದು. ಯಾವ್ದು ಯೂಸ್ ಮಾಡ್ಕೊಂಡು? ಮೋಲ್ಸ್ ಯೂಸ್ ಮಾಡ್ಕೊಂಡು. ಎನಿ ಡೌಟ್ಸ್ ಮೋಲ್ಸ್ ಬಗ್ಗೆ? ಏನೇ ಡೌಟ್ ಇರ್ಲಿ ಕ್ವಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ನನ್ನ ಹತ್ರ ಒಂದು ಕ್ವಶನ್ ಇದೆ. ಹಾಗಾದ್ರೆ ನಿಮ್ಗೆ ಏನು ಡೌಟ್ ಇಲ್ಲ ಅಂದ್ರೆ ಏನು? 6.022 into 10 power 3 ನಂಬರ್ ಆಫ್ Na atom is present in ಎಷ್ಟು Na atom ಅಲ್ಲಿ ಇರುತ್ತೆ? 1 mole, 2 mole, 3 mole, 4 mole. ಆಪ್ಷನ್ ಎ 4 mole, ಬಿ 3 mole, ಸಿ 1 mole, ಡಿ 2 mole. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಏನ್ ಆನ್ಸರು? ಅಬ್ಸಲ್ಯೂಟ್ಲಿ 1 mole. ಈ ಮೋಲ್ದು ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಒನ್ ಮೋಲ್ ಆಫ್ ಎನಿ ಕಾಂಪೌಂಡ್ ಇಸ್ ಈಕ್ವಲ್ ಟು 6.022 ಇಂಟು 10^23. ಕರೆಕ್ಟಾ? 2 ಮೋಲ್ ಅಂದ್ರೆ 2 ಇಂಟು 6.022. 3 ಮೋಲ್ ಅಂದ್ರೆ 3 ಇಂಟು ಎಷ್ಟು ಬರುತ್ತೆ ಅದು ಆನ್ಸರ್. ಇದನ್ನ ಏನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಎನಿ ಡೌಟ್? ಓಕೆ, ಹಾಗಾದ್ರೆ ಅರ್ಥ ಆಯ್ತಾ? 1 mole of any particles is equal to 6.022. ಆ ರೀತಿ 1 mole of carbon particles is equal to 6.022 into atom. Example of C. 2 moles ಅಂದ್ರೆ 12 gram of carbon atoms. Relative atomic mass ಅಂದ್ರೆ 12 gram. ಅದೇ ರೀತಿ 2 gram of H. Relative atomic mass ಅಂದ್ರೆ ಏನು ಹೇಳಿ? Its atomic mass divided by 1/12 of carbon 12 isotope ಅಲ್ವಾಪ? ಆ ರೀತಿ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಹೈಡ್ರೋಜನ್ ಮಾಲಿಕ್ಯೂಲ್, ಯಾವುದೇ ಒಂದು ಮಾಲಿಕ್ಯೂಲ್ದು ಒಂದು ಮೋಲ್ದು ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಏನು? 6.022 ಇಂಟು 10^23 ಮಾಲಿಕ್ಯೂಲ್ಸ್ ಅಂತ ಫಿಕ್ಸ್ ಆಗಿರುತ್ತೆ. ಎನಿ ಡೌಟ್ಸ್? ಏನಾದ್ರು ಡೌಟ್ ಇದೆಯಾ ಮೋಲ್ಸ್ ಬಗ್ಗೆ? ಮತ್ತೆ ಸೇಮ್ ಸೋಡಿಯಂ ಅಯಾನ್ ಏನಾಗಿರುತ್ತೆ? 6.022 ಇಂಟು 10^3 ಅಯಾನ್ಸ್ ಆಫ್ ಸೋಡಿಯಂ. 223 ಗ್ರಾಮ್ ಆಫ್ ಎನ್ ಅಯಾನ್ ಇಟ್ಸ್ ಈಕ್ವಲ್ ಟು 23 ಗ್ರಾಮ್ ಆಫ್ ಎನ್ ಅಯಾನ್. ಅದೇ ರೀತಿ ಮೋಲ್ಸ್ ಕೂಡ ಮೋಲಾರ್ ಮಾಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅವು ಮೋಲಾರ್ ಮಾಸ್ ಹೇಗೆ ಮಾಡ್ತೀವಿ? ಸಿಮಿಲರ್. ದಿ ಮಾಸ್ ಆಫ್ ದಿ 1 mole is expressed in grams. ಮೋಲಾರ್ ಮಾಸ್ ನ ಎಂತ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಇನ್ ಗ್ರಾಮ್ಸ್. ಯೂನಿಟ್ ಆಫ್ ಮೋಲಾರ್ ಮಾಸ್ ನ ಎಂತ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಗ್ರಾಮ್ ಬೈ ಮೋಲ್. ಹಾಗಾದ್ರೆ ವಾಟ್ ಇಸ್ ಮೋಲಾರ್ ಮಾಸ್? ಮೋಲಾರ್ ಮಾಸ್ is equal to given mass divided by given number of particles divided by Avogadro number. Avogadro nothing but 1 mole ಅಲ್ವಾ? ಮೋಲಾರ್ ಮಾಸ್ ಎಷ್ಟು ರೆಪ್ರೆಸೆಂಟ್ ಮಾಡುತ್ತೆ? ಈ ರೀತಿ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಾ? ಮೋಲಾರ್ ಮಾಸ್ ಎಷ್ಟು ರೆಪ್ರೆಸೆಂಟ್ ಮಾಡುತ್ತೆ? ವಾಟ್ ಇಸ್ ಮೋಲಾರ್ ಮಾಸ್ ಅಂದ್ರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ನಂಬರ್ ಆಫ್ ಮೋಲ್ಸ್ ಅಂದ್ರೆ ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್. ಎನಿ ಡೌಟ್? ಏನಾದ್ರು ಡೌಟ್ ಇದೆಯಾ? ನಂಬರ್ ಆಫ್ ಮೋಲ್ಸ್ ಆರ್ ಇಲ್ಲಿ ಏನಿರಬೇಕು? ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಈ ರೀತಿ ಗಿವನ್ ಮಾಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮಾಲಿಕ್ಯುಲರ್ ಮಾಸ್, ನಂಬರ್ ಆಫ್ ಮೋಲ್ಸ್. ಅರ್ಥ ಆಯ್ತಾ? ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು given mass divided by molar mass is equal to given mass divided by number of moles. Any doubt molar mass ಬಗ್ಗೆ? ಏನಾದರೂ ಡೌಟ್ ಇದೆಯಾ molar mass ಬಗ್ಗೆ? ಏನೇ ಡೌಟ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಅದೇ ರೀತಿ ದ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಆಫ್ ಅನ್ ಆಟಮ್ ಇಂಟು ಮೋಲಾರ್ ಮಾಸ್ ಆಫ್ ಅನ್ ಅವಗಾಡ್ರೋ ನಂಬರ್. ಎಷ್ಟು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇದೆ ಅದನ್ನ ಹೇಗೆ ಮ್ಯಾಥಮೆಟಿಕಲಿ ಡಿಫೈನ್ ಮಾಡೋದಂದ್ರೆ, ಗಿವನ್ ಮಾಸ್ ಎಷ್ಟಿದೆ ತಗೋಬೇಕು. ಎಕ್ಸಾಂಪಲ್ ಈಗ 10 ಗಿವನ್ ಮಾಸ್ ಇತ್ತು ಅಂದ್ರೆ ಮೋಲಾರ್ ಮಾಸ್ ಆಫ್ ಅನ್ ಆಟಮ್ 2 ಇರುತ್ತೆ ಅನ್ಕೊಳ್ಳಿ, ಇಂಟು ಅವಗಾಡ್ರೋ ನಂಬರ್ 6.022 ಇಂಟು 10^23. ಈ ರೀತಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಅದೇ ರೀತಿ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ನಂಬರ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದೇನು? ತುಂಬಾ ಸಿಂಪಲ್. ಗಿವನ್ ಮಾಸ್ ಆಫ್ ಎನ್ ಮಾಲಿಕ್ಯೂಲ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಎನ್ ಮಾಲಿಕ್ಯೂಲ್ ಇಂಟು ಅವಗಾಡ್ರೋ ನಂಬರ್. ಅರ್ಥ ಆಯ್ತಾ? ಹೇಗೆ ನಾವು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದು ಕ್ಯಾಲ್ಕುಲೇಟ್ ಮಾಡೋದು? ಗಿವನ್ ಮಾಸ್ ಆಫ್ ಮಾಲಿಕ್ಯೂಲ್ ನ ಮಾಲಿಕ್ಯುಲರ್ ಮಾಸ್ ಆಫ್ ಮಾಲಿಕ್ಯೂಲ್ ಇದು ಗಿವನ್ ಮಾಸ್ ಆಫ್ ಮಾಲಿಕ್ಯೂಲ್ ನ ಮೋಲಾರ್ ಮಾಸ್ ಆಫ್ ಮಾಲಿಕ್ಯೂಲ್ ಇಂದ ಡಿವೈಡ್ ಮಾಡಿ ಅದನ್ನ ಅವಗಾಡ್ರೋ ನಂಬರ್ ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ ಪ್ರೆಸೆಂಟ್ ಇನ್ 0.041 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ನಂಬರ್ ಆಫ್ ಅಲ್ಯೂಮಿನಿಯಂ ಪ್ರೆಸೆಂಟ್ ಇನ್ 0.05 ಗ್ರಾಮ್ ಆಫ್ 51 ಗ್ರಾಮ್. ಏನ್ ಕೊಟ್ಟಿದ್ದಾರೆ? 0.051 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ನಥಿಂಗ್ ಬಟ್ Al2O3. The mass of the ion is the same as that the atom of the same element. Atomic mass of aluminum is 27U. ಇಂಟೇನಿದೆ? ಅಯಾನ್ದು ಆಟಮ್ದು ಎರಡರದ್ದು ಸೇಮ್ ಇದೆ ಅಂತ ಇದೆ. ಓಕೆನಾ? 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಆನ್ಸರ್ ಏನಿರ್ಬೋದು ಅಂತ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರ್ ನೋಡೋಣ. ಏನಿದೆ? 1 ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಎಷ್ಟಿರುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್ ಅಂದ್ರೆ Al2O3 ಅಲ್ವಾ? 2 ಇಂಟು 23 ಪ್ಲಸ್ 3 ಇಂಟು 16 ಟೋಟಲ್ ಎಷ್ಟಾಗುತ್ತೆ? 102 ಗ್ರಾಮ್ ಆಗುತ್ತೆ. ಏನೋ ಮೋಲಾರ್ ಮಾಸ್, ಸಾರಿ ಮೋಲಾರ್ ಅಲ್ಲ, ಇದು ಮಾಲಿಕ್ಯುಲರ್ ಮಾಸ್ ಅಲ್ವಾ?
ಮಾಲಿಕ್ಯೂಲ್ದು ಮಾಸ್ ಅಲ್ವಾ. ಹಾಗಾದ್ರೆ 1 or 2 ಗ್ರಾಮ್ ಆಫ್ Al2O3 ಎಷ್ಟಿರುತ್ತೆ? 6.022 ಗ್ರಾಮ್ ಆಫ್ ಈ ರೀತಿ ಇರುತ್ತೆ. ಒಂದು ಮಾಲಿಕ್ಯೂಲ್ದು ಅವಗ್ಯಾಡ್ರೋ ನಂಬರ್ ಇರುತ್ತೆ. ಹಾಗಾದ್ರೆ 0.051 ಗ್ರಾಮ್ ಆಫ್ Al2O3 ಏನಾಗಿರುತ್ತೆ? ಆಪೋಸಿಟ್ ಹಿಂಗೆ 6.022 ಆಫ್ 6.022 into 10 power 23 6.022 into 10 power 23 Avogadro number into 0.051 divided by 10 power 2. 10 power 2 nothing but 102 ಇದೆಯಲ್ಲ, ಇದು ಈ ರೀತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಕ್ರಿಸ್ ಕ್ರಾಸ್ ಆದಾಗ ಆನ್ಸರ್ ಫೈನಲ್ ಆನ್ಸರ್ ಸಿಗುತ್ತೆ. ಆನ್ಸರ್ ಏನು ಬರುತ್ತೆ? 3.011 into 10 power 20 ಬರುತ್ತೆ. ಎನಿ ಡೌಟ್ಸ್? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಇದು ಯಾವ ಸಮಯ? ಹೆಡ್ಸ್ ಅಂಡ್ ಕ್ವಿಜ್ ಟೈಮ್. ಕ್ವಿಜ್ ಓಕೆನಾ? ಕ್ವಿಜ್ ಅಲ್ಲಿ ಏನು ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಾಟ್ ಈಸ್ ದ ಮಾಸ್ ಇನ್ ಗ್ರಾಮ್ಸ್ ಆಫ್ 0.2 moles ಆಫ್ ವಾಟರ್? ಅದ್ರದ್ದು ಮಾಸು ಎಷ್ಟಿರುತ್ತೆ ಗ್ರಾಮ್ ಅಲ್ಲಿ 0.2 mole ಅಲ್ಲಿ ಅಂತ ಇದೆ. 3.6, 9, 18, 1.8 ಗ್ರಾಮ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ 18 ಗ್ರಾಮ್. ಹೇಗೆ? 0.2 ಅದ್ರದ್ದು ಮಾಸ್ ಆಫ್ ವಾಟರ್ ಎಷ್ಟು? 18 ಅಲ್ವಾಪ. ಮಾಸ್ ಆಫ್ ವಾಟರ್ H2O 2 H2 ಪ್ಲಸ್ 1 18 ಅಲ್ವಾ. ಮಾಸ್ ಆಫ್ ವಾಟರ್ 18, ಅದರಿಂದ ಆನ್ಸರ್ ಏನು ಬರುತ್ತೆ? 3.6 ಗ್ರಾಮ್ ಬರುತ್ತೆ. ಆನ್ಸರ್ ಏನು? 3.6 ಗ್ರಾಮ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೆಸೆಂಟ್ 360 ಗ್ರಾಮ್ ಆಫ್ ವಾಟರ್? 2 moles of hydrogen H2O, 20 moles of water, 6.022 10 power 23 molecule of water, 20 into 6.022 23 molecules of water. ಫಸ್ಟ್ ಆನ್ಸರ್ ಆಪ್ಷನ್ಸ್ ಏನಿದೆ? ಬರೀ ಒಂದ್ರಲ್ಲಿ ಮಾತ್ರ. ಬಿ 1 ಮತ್ತೆ 4, ಸಿ ಇಲ್ಲಿ 3 ಸೆಕೆಂಡ್ ಮತ್ತೆ 3, ಡಿ ಇಲ್ಲಿ ಸೆಕೆಂಡ್ ಮತ್ತೆ 4 ಇದೆ. ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆನ್ಸರ್ ಯಾವುದು? ಅಬ್ಸಲ್ಯೂಟ್ಲಿ ಬೋತ್ ಸೆಕೆಂಡ್ ಮತ್ತೆ 4. ಏನು ಸೆಕೆಂಡ್ ಅಲ್ಲಿ ಏನಿದೆ? 20 ಇಂಟು 18 18 ಹೇಳಿ 360 360 ಗ್ರಾಮ್, ಮತ್ತೆ 20 ಇಂಟು ಇದು ಕೂಡ ಮಾಲಿಕ್ಯೂಲ್ಸ್ ಆಫ್ ವಾಟರ್. 1 moles is nothing but 1 Avogadro number nothing but 6.022 into 10 power 23 ಅಲ್ವಾಪಾ? ಕರೆಕ್ಟ್ ಅಲ್ವಾ? Let's move on to the next question. To get the molar mass of an element, we have to take the numerical value of its atomic mass but change in the units from U to G, because the number of particles present in 1 mole of any substance is fixed with a value. ಏನಿದೆ? ಯಾವುದೇ ಒಂದು ಮಾಲಿಕ್ಯೂಲ್ದು ಮಾಸ್, ಯಾವುದು ಮೋಲಾರ್ ಮಾಸ್ ಕಂಡುಹಿಡಿಬೇಕಾದ್ರೆ ನಾವು ಯು ಇಂದ ಜಿಗೆ ಕನ್ವರ್ಟ್ ಮಾಡ್ತೀವಿ. ಯಾಕಂದ್ರೆ ಅದ್ರದ್ದು ಒಂದು ಮೋಲ್ದು ಇಷ್ಟೇ ಮಾಸು ಕನ್ಫರ್ಮ್ ಆಗಿರುತ್ತೆ ಅಂತ ಇದೆ. ಆಪ್ಷನ್ಸ್ ಯಾವ್ಯಾವಿದೆ? both A and R are true, R is correct explanation. Both A and R are true, R is not correct explanation. A is true, R is false. Option D, A is false, R is true ಇದೆ. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ ಯಾವ್ದಿರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹೇಳಿ ಆನ್ಸರ್ ಯಾವುದು? ಅಬ್ಸಲ್ಯೂಟ್ಲಿ ಬೋತ್ ಎ ಅಂಡ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಆರ್ ಏನಿತ್ತು? ಫಿಕ್ಸ್ಡ್ ಮಾಸ ಆ ರೀತಿ ಇತ್ತು. ಯಾಕಂದ್ರೆ ಆನ್ಸರ್ ಯಾವುದು? ಪಕ್ಕ ರೀಸನ್ನು, ನಾವು ಇದನ್ನ ಗ್ರಾಮ್ ಮೇಲೆ ರೆಪ್ರೆಸೆಂಟ್ ಮಾಡೋದ್ರಿಂದ ನಾವು ಅದನ್ನ ಗ್ರಾಮ್ಗೆ ಕನ್ವರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಎಲ್ಲಿಗೆ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಮುಗಿತು. ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಏನೇ ಡೌಟ್ ಇರಲಿ, ಯಾವುದೇ ಸಮಯ ಇರಲಿ, ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕೆ ಗೊತ್ತಾ? ಪ್ರತಿಯೊಂದು ನೋಟ್ಸು, ಪ್ರತಿಯೊಂದು ಈ PDF ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೇ ಅಪ್ಲೋಡ್ ಮಾಡೋದು. ಓಕೆನಾ? ಆರ್ ಎಕ್ಸೈಟೆಡ್? ಹಾಗಾದ್ರೆ ಇವತ್ತೇನೇನು ಕಲ್ತು ಅಂತ ಕ್ವಿಕ್ ಆಗಿ ಇದು ಮಾಡ್ಬೋಣ. ಆಟಮು 2 ಫಾರ್ಮ್ ಅಲ್ಲಿ ಆಗುತ್ತೆ, ಮಾಲಿಕ್ಯೂಲ್ಸ್ ಮತ್ತೆ ಅಯಾನ್ಸು. ಅಯಾನ್ಸ್ ಅಲ್ಲಿ ಯಾವ್ದು? ದೇರ್ ಆರ್ 2 ಟೈಪ್ಸ್.
ಆನ್ ದಿ ಬೇಸಿಸ್ ಆಫ್ ದೇರ್ ಚಾರ್ಜ್. ಯಾವುದು ಕ್ಯಾಟಯನ್ ಆನಯನ್, ಇನ್ನೊಂದು ಯಾವುದು ಆನ್ ದ ಬೇಸಿಸ್ ಆಫ್ ದೇರ್ ನಂಬರ್ಸ್. ಒಂದು ಮೊನೋಅಟಾಮಿಕ್ ಪಾಲಿಅಟಾಮಿಕ್. ಕ್ಯಾಟಯನ್ಗೆ ಎಕ್ಸಾಂಪಲ್, ಕ್ಯಾಟಯನ್ ಮೀನ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್, ಪಾಸಿಟಿವ್ಲಿ ಚಾರ್ಜ್ಡ್ ಒನ್ ಸಿಂಗಲ್ ಆಟಮ್. ಆನಯನ್ ಮೀನ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಒನ್ ಸಿಂಗಲ್, ನೆಗೆಟಿವ್ಲಿ ಚಾರ್ಜ್ಡ್ ಸಿಂಗಲ್ ಆಟಮ್. ಎಕ್ಸಾಂಪಲ್ ಸೋಡಿಯಂ, ಕ್ಲೋರಿನ್ ಇದಕ್ಕೆ ಅಲ್ವಾ. ಪಾಲಿಅಟಾಮಿಕಲಿ ಪಾಸಿಟಿವ್ ಚಾರ್ಜ್ಡ್ ಪಾಲಿಅಟಮ್ ಇಸ್ ನಥಿಂಗ್ ಬಟ್ 2 or more atoms. ಯಾವುದು 2 or more atoms ಪಾಸಿಟಿವ್ ಚಾರ್ಜ್ ಕ್ಯಾರಿ ಮಾಡ್ತಾ ಇರುತ್ತೆ, ಯಾವ್ದು ಅದನ್ನ ಮೊನೋ ಅಟಾಮಿಕ್ ಅಯಾನ್ಸ್ ಅಂತ ಕರಿತೀವಿ, ಪಾಲಿಅಟಾಮಿಕ್ ಅಯಾನ್ಸ್ ಅಂತ ಕರಿತೀವಿ. ಪಾಲಿಅಟಾಮಿಕ್ಸ್ ಅಲ್ಲಿ ಪಾಲಿಅಟಾಮಿಕ್ ಕ್ಯಾಟಯನ್ ಆನಯನ್ ಬರುತ್ತೆ, ಮೊನೋ ಅಟಾಮಿಕ್ ಅಲ್ಲಿ Na+O2- ಈ ರೀತಿ ಬರುತ್ತೆ. ಅರ್ಥ ಆಯ್ತಾ? ಆಮೇಲೆ ಇನ್ನೇನ್ ಕಲ್ತೋ, ಫಾರ್ಮುಲಾ ಯೂನಿಟ್ ಮಾಸ್. ವಾಟ್ ಇಸ್ ಫಾರ್ಮುಲಾ ಯೂನಿಟ್? ದ ಸಿಂಪ್ಲೆಸ್ಟ್ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮುಲಾ ಫಾರ್ ದ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್, ದ ಮಾಲಿಕ್ಯೂಲ್ ಸಿಂಪ್ಲೆಸ್ಟ್ ಫಾರ್ಮುಲಾ ಬರೆಯೋದನ್ನ ಫಾರ್ಮುಲಾ ಯೂನಿಟ್ ಅಂತ ಕರಿತೀವಿ ಅಂತ ಕರ್ತ. ರಿಲೇಟಿವ್ ಮಾಸ್ ಆಫ್ ಅಂಡ್ ಫಾರ್ಮುಲಾ ಯೂನಿಟ್ ಆಫ್ ಅನ್ ಅಯಾನಿಕ್ ಕಾಂಪೌಂಡ್. ವಾಟ್ ಈಸ್ ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೆ ಅದ್ರದ್ದು ಮಾಸ್ ಎಷ್ಟು. ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ಮಾಲಿಕ್ಯುಲರ್ ಮಾಸ್ ಅಲ್ವಾ. ದಿ ಸಮ್ ಆಫ್ ಅಟಾಮಿಕ್ ಮಾಸ್ ಆಫ್ ಅನ್ ಮಾಲಿಕ್ಯೂಲ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್. ಫಾರ್ಮುಲಾದಲ್ಲಿ ಎಷ್ಟು ಅಟಾಮಿಕ್ ಮಾಸ್ ಇದೆ ಅದ್ರ ಸಮ್ ಫಾರ್ಮುಲಾ ಯೂನಿಟ್ ಮಾಸ್ ಆಗಿರುತ್ತೆ ಅಂತ ಕಲ್ತು ಅಲ್ವಾ. ಆಮೇಲೆ ಅದನ್ನ ಯು ಇಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಕ್ಲೋರೈಡ್ ಈ ರೀತಿ ಆಗುತ್ತೆ ಅಂತ ಕಲ್ತು ಅಲ್ವಾ. ಮತ್ತೆ ಇನ್ನೇನ್ ಕಲ್ತು, ವಾಟ್ ಇಸ್ ಕೆಮಿಕಲ್ ಫಾರ್ಮುಲಾ. ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನು? ಇಟ್ ಈಸ್ ಎನ್ ಇದು ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಎನ್ ಕೆಮಿಕಲ್ ಫಾರ್ಮುಲೆ ಅಂತ ಕಲ್ತು. ಆಮೇಲೆ ರೂಲ್ಸ್ ಫಾರ್ ರೈಟಿಂಗ್ ಯಾವ್ದಾದ್ರು 3 ಇಂಪಾರ್ಟೆಂಟ್ ರೂಲು. ವೇಲೆನ್ಸಿ ಆರ್ ಚಾರ್ಜ್ ಮಸ್ಟ್ ಬಿ ಬ್ಯಾಲೆನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಮತ್ತೆ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಯಾವ್ದು ಕಲ್ತೋ, ಫಸ್ಟ್ ಯಾವ್ದು ಮೆಟಲ್ ಮತ್ತೆ ನಾನ್ ಮೆಟಲ್ ಸಿಕ್ತು ಅಂದ್ರೆ ಮೆಟಲ್ಸ್ ಆಲ್ವೇಸ್ ಫಸ್ಟ್ ಅಲ್ಲಿ ಬರೀಬೇಕು ಅಂತ ಕಲ್ತು ಅಲ್ವಾ. ಮತ್ತೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಕೆಮಿಕಲ್ ಕಾಂಬಿನೇಷನ್ ಎಷ್ಟು ಲಾ ಇದೆ ಟೋಟಲ್? ದೇರ್ ಆರ್ 2 laws. ಫಸ್ಟ್ ಲಾ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕಾನ್ಸ್ಟೆಂಟ್ ಡೆಫಿನಿಟ್ ಪ್ರೊಪೋರ್ಷನ್. ಏನ್ ಸ್ಟೇಟ್ ಮಾಡುತ್ತೆ? ಈ ಸ್ಟೇಟ್ ದಟ್ ದಿ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಮತ್ತೆ ಇದು ಡೆಫಿನೆಟ್ ಪ್ರೊಪೋಸಿಷನ್ ಏನ್ ಸ್ಟೇಟ್ ಮಾಡುತ್ತೆ? ಇನ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಡೆಫಿನೆಟ್ ಪ್ರೊಪೋಸಿಷನ್. ಇದನ್ನ ಹೇಗೆ ಪ್ರೂವ್ ಮಾಡಿದೋ, ಇದನ್ನೆಲ್ಲ ಏನ್ ಮಾಡಿದ್ರು ಡಾಲ್ಟನ್ಸ್ ಅಟಾಮಿಕ್ ಪಾಸ್ಟುಲೇಟ್ ಅಲ್ಲಿ ತಗೊಂಡ್ರು. ಮತ್ತೆ ಯಾವ್ಯಾವ್ದು ಡಾಲ್ಟನ್ ಅಟಾಮಿಕ್ ಪಾಸ್ಟುಲೇಟ್? ಟೋಟಲ್ ದೇರ್ ಆರ್ 6 ಪಾಸ್ಟುಲೇಟ್ಸ್ ಆದ್ರೆ ಫಸ್ಟ್ ಪಾಸ್ಟುಲೇಟ್ಸ್ ಏನು? ದಿ ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಅದು ಫೋರ್ತ್ ಪಾಸ್ಟುಲೇಟ್. ಇದು ಯಾವ್ದಕ್ಕೆ ಲಿಂಕ್ ಆಗುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ಗೆ. ಮತ್ತೆ ದ ಕಾಂಪೌಂಡ್ಸ್, ದ ಆಟಮ್ ಪ್ರೆಸೆಂಟ್ ಇನ್ ಎನಿ ಕಾಂಪೌಂಡ್ ಇಟ್ ಈಸ್ ಇನ್ ಡೆಫಿನೆಟ್ ಇದು ಮಾಸ್. ಅಂದ್ರೆ ಯಾವುದೇ ಒಂದು ಕಾಂಪೌಂಡ್ ಫಾರ್ಮ್ ಆಗಿದೆ ಅಂದ್ರೆ ಅಟಾಮಿಕ್ ಮಾಸ್ ಒಂದು ಡೆಫಿನೆಟ್ ಪ್ರೊಪೋಸಿಷನ್ ಅಲ್ಲಿ ಇರುತ್ತೆ ಅಂತ. ಅದು 6th ಪಾಸ್ಟುಲೇಟ್. ಫಸ್ಟ್ ಪಾಸ್ಟುಲೇಟ್ಸ್ ಏನು? ಇದು ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ವೆರಿ ಟಿನಿ ಪಾರ್ಟಿಕಲ್ಸ್ ಆರ್ ಕಾಲ್ಡ್ atoms. Atoms of a given element have same same chemical properties and mass. Atoms of different elements have different atomic mass ಮತ್ತೆ different chemical properties ಅಲ್ವಾ. ಈ ರೀತಿ ಎಲ್ಲ ಕಲ್ತೋ. ಎನಿ ಡೌಟ್ಸ್? ಐಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಹಾಗಾದ್ರೆ ಇವತ್ತು ನೋಮರ್ ಕ್ವಶನ್ ಯಾವುದು? ವಾಟ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್, 3 marks ಕೇಳ್ತಾರೆ. ವಾಟ್ ಆರ್ ದ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್? ಸ್ಟೇಟ್ ದಿ ಲಾಸ್. 5 marks or 3 marks ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ಸೆಷನ್ ಅರ್ಥ ಆಯ್ತಾ? ಎನಿ ಡೌಟ್ಸ್? ಇವತ್ತಿನ ಸೆಷನ್ ಅಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ನಿಮ್ಗೆ ಯಾವ ಚಾಪ್ಟರ್ ಬೇಕು ಕೆಮಿಸ್ಟ್ರಿಲಿ, ನಾನು ಅದನ್ನ ಚೂಸ್ ಮಾಡ್ತೀನಿ. ಓಕೆನಾ? ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಮತ್ತೆ ಎನಿ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಮತ್ತೆ ನಮ್ ದೀಕ್ಷಾ ವೇದಾಂತು ಚಾನಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಹೇಳಿದೆ, ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಜಾಯಿನ್ ಟು ಟೆಲಿಗ್ರಾಮ್ ಚಾನಲ್. ಓಕೆನಾ? ಎನಿ ಡೌಟ್ಸ್? ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಅಲ್ಲಿ ಯಾವುದೇ ಡೌಟ್ ಇದ್ರು ನಾನು ನಿಮ್ ಸುಹಾಸ್ ಸರ್ ಇದ್ದೀನಿ. ಎನಿ ಟೈಮ್ ಎನಿವೇರ್ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡೋಣ ಗೊತ್ತಾ? ಓವರ್ ಆಲ್ ಚಾಪ್ಟರ್ ನ ಕೇವಲ 1 hour ಸಿಂಗಲ್ ಶಾರ್ಟ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಯಾರ್ಯಾರಿಗೆ ಓವರ್ ಆಲ್ ಚಾಪ್ಟರ್ 1 hour ಅಲ್ಲಿ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರ್ ನನಗೆ ಬೇಕು ಅಂತ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಯಾವ ಚಾಪ್ಟರ್ ಕಷ್ಟ ಆಗ್ತಿದೆ ಕೆಮಿಸ್ಟ್ರಿಲಿ ಅದನ್ನ ಹೇಳಿ. ನಾನು ನಿಮ್ಗೆ ಸಿಂಪಲ್ 1 hour ಅಲ್ಲಿ ಓವರ್ ಆಲ್ ಚಾಪ್ಟರ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಎನಿ ಡೌಟ್ಸ್? ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಅಲ್ಲಿ ಯಾವುದೇ ಡೌಟ್ ಬರಲಿ, ಯಾವುದೇ ಕ್ವಶನ್ಗೆ, ಯಾವುದೇ ವರ್ಷದ ಪೇಪರ್ಗೆ ನಿಮ್ಗೆ ಆನ್ಸರ್ ಮಾಡೋಕೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ಟೆಲಿಗ್ರಾಮ್ ಚಾನಲ್
ಜಾಯ್ನ್ ಆಗಿ ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ ಸುಹಾಸ್ ಸರ್ ಇದ್ದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ನ್ಯೂ ಚಾಪ್ಟರ್ ಡಿಸ್ಕಷನ್ ಮಾಡೋಣ. ಯಾವ ಚಾಪ್ಟರ್ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದೇ ಚಾಪ್ಟರ್ನ ಡಿಸ್ಕಷನ್ ಮಾಡ್ತೀನಿ. ಅಥವಾ ಮತ್ತೆ ನಿಮ್ಗೆ ಯಾವುದೇ ಕೆಮಿಸ್ಟ್ರಿ ಟಾಪಿಕ್ ಆಗಲಿ, ಬೇಕಾದ್ರೆ ಮ್ಯಾಥ್ಸ್ ಕೂಡ ಹೇಳಿ, ನಾನು ನಿಮಗೆ ಟೀಚ್ ಮಾಡ್ಕೊಡ್ತೀನಿ ಏನೇನು ಪ್ರಾಬ್ಲಮ್ ಇದ್ರು. ಬಟ್ ನನಗೆ ಫಿಸಿಕ್ಸ್ ನಾನು ಸ್ವಲ್ಪ ವೀಕು, ಫಿಸಿಕ್ಸ್ ಬಯಾಲಜಿ, ಬಟ್ ಮ್ಯಾಥ್ಸ್ ನಾನು ಸ್ಟ್ರಾಂಗ್ ಇದ್ದೀನಿ. ಓಕೆನಾ? ಎನಿ ಡೌಟ್ಸ್ ಎನಿ ಟೈಮ್ ಯು ಕ್ಯಾನ್ ಆಸ್ಕ್. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಮೈ ಡಿಯರ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ನ್ಯೂ ಚಾಪ್ಟರ್ ಜೊತೆ ನಿಮ್ ಸುಹಾಸ್ ಸರ್ ನಾನು ಸಿಗ್ತೀನಿ. ಅಲ್ಲಿ ತಗೊಂಡು ನಗ್ನಗ್ದ ಹ್ಯಾಪಿ ಆಗಿರಿ. ಬೈ ಮೈ ಡಿಯರ್ ಎಲೆಕ್ಟ್ರಾನ್ಸ್.